ಕಾಂಬಿನೇಷನ್ ನಮಗೆ ಎಲ್ಲ ಏನ್ ಬಾಡಿ ಇಂಡಿವಿಜುವಲ್ ಇದೆ ಅಲ್ವಾ, ಇಂಡಿವಿಜುವಲ್ ಆಗಿದೆ ಒಂದೊಂದು ಕೂಡ. ಬಟ್ ಇದನ್ನ ನಾವು ಹೇಗೆ ಕಾಂಬಿನೇಷನ್ ಮಾಡಿ ಹೇಗೆ ಅವರಿಗೆ ಒಂದು ಕ್ಲೈಂಟ್ಸ್ ಗೆ ಒಂದು ಪೇಷಂಟ್ ಗೆ ಕೊಡೋದು ಅಂತೇಳಿ ನಮಗೆ ಈಗ ಒಂದೊಂದಾಗಿ ನಾವು ತಿಳ್ಕೊಂಡ ಸಾಧ್ಯವಾದಷ್ಟು ಡೈರಿ ಅಂಡ್ ಪೆನ್ ತಗೊಂಡ್ರೆ ನೋಟ್ ಮಾಡ್ಕೊಂಡ್ರೆ ನಾವು ಮತ್ತೆ ಎಲ್ಲಿಗಾದ್ರೂ ಫೀಲ್ಡಿಗೆ ಹೋದ್ರೆ ನಾವ್ ಯಾರ ಹತ್ರನೂ ಕೇಳ್ಬೇಕಾಗಿರಲ್ಲ ಅಲ್ವಾ, ನಾವೇ ನೋಟ್ ಮಾಡ್ಕೊಂಡಿರೋದ ನಾವು ಅವರಿಗೆ ಶೇರ್ ಮಾಡ್ಕೋಬಹುದು. ಆಯುರ್ವೇದ ಆಯುರ್ವೇದ ಅಂತ ಹೇಳಿಕೆ ಒಂದು ಖುಷಿ ಅನ್ಸತ್ತಲ್ವಾ, ಬಿಕಾಸ್ ನಾವು ಆಫ್ಟರ್ ಕೊರೋನಾ ಎಲ್ಲರಿಗೂ ಆಯುರ್ವೇದ ಅಂದ್ರೆ ಏನಂತ ಒಂದು ಗೊತ್ತಾಗ್ಬಿಡ್ತು, ಒಂದು ಅವೇರ್ನೆಸ್ ಬಂತು. ಸೊ ನಮ್ಮ ನೇಚರ್, ನಾನು ಯಾವಾಗ್ಲೂ ಹೇಳ್ತಾರೆ, ನಮ್ಮ ನೇಚರ್ ಯಾವಾಗ ಹುಟ್ಟಿತೋ ಅವಾಗ್ಲೇ ನಮ್ಮ ಆಯುರ್ವೇದ ಅನ್ನೋದು ಗಿಡಮೂಲಿಕೆಗಳು ನಮ್ಮ ಜೊತೆಗೆ ಅದ್ರ ಜೊತೆಗೆ ಸೃಷ್ಟಿಯಾಗಿದೆ. ಸೊ ಅದನ್ನ ನಾವು ಮೊದಲಿಂದಲೂ 5,000 ವರ್ಷದಿಂದ ಬಂದದ್ದಂತ ಹೇಳ್ಬಹುದು. ಸೊ ಜಸ್ಟ್ ಬೇರೆ ಇದ್ರಗಳ ತರ ಮೆಡಿಸಿನ್ ಜಸ್ಟ್ 100 years 200 years ಇಂದ ಇದೆ ಅಲ್ಲ, 5,000 ವರ್ಷದ ಇತಿಹಾಸ ನಮ್ಮ ಆಯುರ್ವೇದಕ್ಕಿದೆ ಅಂತ ಹೇಳ್ಬೋದು. ಇಂತಹ ಒಂದು ಮಿರಾಕಲ್ ಸಂಜೀವಿನಿ ಪ್ರಾಡಕ್ಟ್ಸ್ ಅನ್ನ ನಾವೆಲ್ಲರೂ ಈಗ ಬಳಸ್ಲಿಕ್ಕೆ ಹೊರಟಿದೀವಿ, ಮತ್ತೊಬ್ಬರಿಗೂ ಹೇಳಲಿಕ್ಕೆ ಹೊರಟಿದೀವಿ ಅಂತ ಹೇಳಿಕ್ಕೆ ತುಂಬಾನೇ ಖುಷಿ ಅನ್ಸುತ್ತೆ. ನಾ ಮೊದ್ಲೇ ಹೇಳ್ದಾಗೆ ಎಲ್ಲದಕ್ಕೂ ಒಂದೊಂದು ಗುರೂಜಿ ಒಂದೊಂದು ಅಂತ ಇರ್ತಾರಲ್ವಾ, ದೇವ್ರಂತ ಒಂದೊಂದು ಇರುತ್ತೆ ಅಲ್ವಾ. ಸೊ ನಮ್ಮ ಈ ಆಯುರ್ವೇದನ ಧನವಂತರಿ ದೇವರು, ಧನವಂತರಿ ಗುರುಜಿ, ಧನವಂತರಿ ಅಂತ ಹೇಳ್ಬಹುದು. ಸೊ ಅವರಿಂದಾನೇ ನಮ್ಗೆ ಆಗಿನ ಕಾಲದಲ್ಲಿ ಋಷಿ ಮುನಿಗಳಿಂದ ಅಲ್ವಾ ಏನಾದ್ರು ವೈದ್ಯ ಸಾಲ ಆತರ ಎಲ್ಲ ಇದ್ದದ್ದು ಅವಾಗ ಅಲ್ವಾ. ಈಗಿನ ತರ ಇಂಗ್ಲಿಷ್ ಮೆಡಿಸಿನ್ ಡಾಕ್ಟರ್ಸ್ ಗಳು ಆತರ ಇಲ್ಲ. ಮೊದಲೆಲ್ಲ ವೈದ್ಯ ಶಾಲೆಗಳು ಮನೆಗಳಲ್ಲಿ, ವಿಲೇಜ್ ಗಳಲ್ಲಿ, ಹಳ್ಳಿಗಳಲ್ಲಿ ನಮ್ಗೆ ವೈದ್ಯ ಮೀನ್ಸ್ ನಮ್ಗೆ ಪ್ರಾಡಕ್ಟ್ಸ್ ಗಳು ಅಂದ್ರೆ ಔಷಧಿಗಳು ನಮ್ಗೆ ಸಿಗ್ತಾ ಇತ್ತಲ್ವಾ, ಗಿಡಮೂಲಿಕೆಗಳಿಂದ ತಯಾರ. ಸೊ ಇದಕ್ಕೆಲ್ಲ ಮೂರನ ಕಾರಣ ನಮ್ಮ ಧನ್ವಂತರಿ ದೇವರಂತ ಹೇಳ್ಬೋದು. ಅವರ ಒಂದು ಚಿಕ್ಕ ಶ್ಲೋಕ, ನಮಾಮಿ ಧನವಂತರಿ ಆದಿ ದೇವಂ ಸುರಾಸುರ ವಂದಿತಂ ಪಾದ ಪದ್ಮಂ. ಎಸ್, ನಮಸ್ತೆ ಗುರುಜಿ ದೇವರಿಗೆ. ಎಸ್, ನೆಕ್ಸ್ಟ್ ನೋಡ್ಲಿಕ್ಕೆ ಹೋದ್ರೆ ನಮ್ಮ ಬಾಡಿ. ಎಸ್ ಮ್ಯಾಮ್, ಇದು ನಮ್ಮ ಬಾಡಿ, ನಮ್ಮ ಮೈಂಡ್, ನಮ್ಮ ಸೋಲ್ ಅಂದ್ರೆ ಬಯೋ ಎನರ್ಜಿ ಅಲ್ವಾ. ಟಿಶ್ಯೂಸ್, ಫುಡ್, ವಾಟರ್, ಮತ್ತೆ ಮಾರ್ನಿಂಗ್ ವಾಕಿಂಗ್, ಮತ್ತೆ ಪ್ರಾಣಾಯಾಮ್, ಅರ್ಲಿ ಟು ಸ್ಲೀಪ್, ಇದೆಲ್ಲ ನಮಗೆ ಬೇಕಾದಂತದ್ದಲ್ವಾ. ಇದನ್ನೆಲ್ಲ ನಾವು ಫಾಲೋ ಮಾಡ್ತಾ ಇದ್ರೆ ರಿಯಲಿ ನಾವೆಲ್ಲರೂ ಆರೋಗ್ಯವಂತರಾಗಿರ್ಬಹುದು. ಸೊ ಇವಾಗ ನೋಡ್ಲಿಕ್ಕೆ ಹೋದ್ರೆ ನಮ್ಮ ಬಾಡಿನ, ನಮ್ಮ ಬಾಡಿ ಅದೇ ಇರ್ಲಿ ಮೇಡಮ್, ಅದೇ ಇರ್ಲಿ ನಮ್ಮ ಬಾಡಿ ಏನಂತಂದ್ರೆ ನಮ್ಮ ನೇಚರ್ ಹೇಗೆ ಪಂಚಭೂತ ತತ್ವಗಳಿಂದ ಅಳವಡಿಸಿದೆಯೋ ಅದೇ ತರನೇ ನಮ್ಮ ಬಾಡಿಗಳು ಕೂಡ, ನಮ್ಮ ದೇಹ ಕೂಡ ಪಂಚಭೂತ ತತ್ವಗಳಿಂದ ಇದೆ. ಗಾಳಿ, ನೀರು, ಆಹಾರ, ನೆಲ, ಈಗ ನಾವ್ ಏನ್ ಹೇಳ್ತೀವಲ್ಲ ಬೆಂಕಿ, ಆಕಾಶ, ಈ ತರ ಹೇಳ್ತೀವಿ, ಅದೇ ತರ ನಮ್ಮ ಬಾಡಿನಲ್ಲಿ ಕೂಡ ಇದೆ. ಇದು ಪಂಚಭೂತಗಳು ಇರ್ತವೆ ಅಂತ ಹೇಳ್ತೀವಿ. ಸೊ ಈಗ ಎಕ್ಸಾಂಪಲ್ ಹೇಳ್ಬೇಕಂತಂದ್ರೆ ವಾತ, ಪಿತ್ತ, ಕಫ, ಇದು ಮೂರು ಅಷ್ಟೇ ನಮ್ಮ ಬಾಡಿನ ಏನೇ ಕಂಡೀಷನ್ ಇರ್ಲಿ, ಇದು ಮೂರು ನಮ್ಗೆ ಸರಿಯಾಗಿದ್ರೆ ಮಾತ್ರ ನಾವು ಹೆಲ್ತಿಯಾದ ಒಂದು ಪರ್ಸನ್ ಅಂತ ಹೇಳ್ಬಹುದು. ಸೊ ವಾತ ಅಂತಂದ್ರೆ ನೋಡಿ ಏನಿದೆಪ್ಪ ಅಂತಂದ್ರೆ ಅದ್ರಲ್ಲಿ ಹೇರ್ ಅಂಡ್ ಆಕಾಶ, ಸ್ಪೇಸ್. ವಾತ ಅಂತಂದ್ರೆ ನೋಡಿ ಗಾಳಿ ಅಂದ್ರೆ ನಮ್ಗೆ ಗ್ಯಾಸ್ ಟ್ರಬಲ್ ಅಂತ ಆಗುತ್ತಲ್ವಾ, ಅದಕ್ಕೆ ಏನ್ ಹೇಳ್ತೀವಿ, ವಾತ ಅಂತ ಹೇಳ್ತೀವಿ. ಸೊ ಆಕಾಶ ಅಂದ್ರೆ ಸ್ಪೇಸ್ ಅಂತ ನಾವು ಅದಕ್ಕೆ ಹೋಲಿಸ್ತೀವಿ. ನೆಕ್ಸ್ಟ್ ಪಿತ್ತ ಅಂತ ಹೇಳಿಕ್ ಹೋದ್ರೆ ಎಂಬಾಡಿ ಅಂದ್ರೆ ಫೈರ್. ಪಿತ್ತ ಅಂತಂದ್ರೆ ನಮ್ಗೆ ಎದೆ ಉರಿತದೆಪ್ಪ, ಎದೆ ಉರಿ, ನಾವಾಗ ಏನ್ ಹೇಳ್ತೀವಿ, ನಮ್ಗೆ ಇದು ಪಿತ್ತ, ಅದು ಅಸಿಡಿಟಿ ಜಾಸ್ತಿ, ಎದೆ ಉರಿಯುತ್ತೆ ಅಂತಿದ್ವಿ, ಅದಕ್ಕೆ ಫೈರ್ ಅಂತ ಅವರು ಕಂಪೇರ್ ಮಾಡಿದ್ದಾರೆ, ನಮ್ಗೆ ಹೋಲಿಸಿ ಹೇಳಿದ್ದಾರೆ. ನೆಕ್ಸ್ಟ್ ಕಫ ಅಂತಂದ್ರೆ ಕೋಲ್ಡ್ಗೆ ಏನ್ ಹೇಳ್ತೀವಿ ನಾವು, ವಾಟರ್ ಅಂಡ್ ಅರ್ತ್ ಅಂತ ಅದಕ್ಕೆ ಕಂಪೇರ್ ಮಾಡಿದ್ರೆ. ಈಗ 5 ಪಂಚತತ್ವಗಳು ನಮ್ಮ ಬಾಡಿನಲ್ಲೇ ಅಡಗಿದೆ ಅಂತ ನಾವ್ ಹೇಳ್ಬಹುದು. ಎಸ್, ಇದು 5 ನಮ್ಗೆ ಬ್ಯಾಲೆನ್ಸ್ ಆಗಿದ್ರೆ ರಿಯಲಿ ಎಲ್ಲರೂ ಅಷ್ಟೇ ಹೆಲ್ತಿಯಾದ ಒಂದು ಪರ್ಸನ್ ಅಂತ ನಾವು ಹೇಳ್ಬಹುದು. ನೋಡಿ ಆಯುರ್ವೇದ ಇದು ನಮ್ಮ ಬಾಡಿ ಅನಾಟಮಿ, ನಮ್ಮ ಮನುಷ್ಯರಿಗೆ ಏನೆಲ್ಲ ಆರ್ಗನ್ಸ್ ಇದೆ ಅಂತ ಹೇಳಿ ಅದು ಒಂದು ಸಣ್ಣ ಒಂದು ಪಿಕ್ಚರ್ ಅಲ್ಲಿ ತೋರಿಸಿದ್ವಿ ಅಲ್ಲ. ಸೊ ಇಂಥದ್ದು ಒಂದೊಂದು ಆರ್ಗನ್ಸ್ಗೆ ಕೂಡ ಇಂಡಿವಿಜುವಲ್ ಆಗಿ ನಮ್ಮ ಕಂಪನಿ ಕಡೆಯಲ್ಲಿ, ನಮ್ಮ ಈ ವಿ ಸ್ಟಾರ್ ವೆಲ್ನೆಸ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಕಡೆಯಿಂದ ನಮಗೆ ಆರ್ಗನ್ಸ್ಗೆ ಒಂದೊಂದು ಕೂಡ ನಮ್ಮ ಬಾಡಿಗೆ ಯಾವ್ದು ಕಡಿಮೆ ಆಗಿದೆ, ನಮ್ದು ಸೆಲ್ಸ್ ಯಾವ್ದು ನೀಡ್ಸ್ ಇದೆ, ಅದಕ್ಕೆ ನಾವು ಬಂದು ಇದು ಔಷಧಿ ಮಾತ್ರ ಅಲ್ಲ ಫ್ರೆಂಡ್ಸ್, ಮೈ ಡಿಯರ್ ಫ್ರೆಂಡ್ಸ್, ನ್ಯೂ ಕಮರ್ಸ್ ಹೇಳ್ತೀನಿ ನಾನು, ಇದು ಮಾತ್ರ ಔಷಧಿನೇ ಅಲ್ಲ, ನಮ್ಮ ಬಾಡಿಗೆ ಯಾವ್ದು ನಮ್ಗೆ ಕಡಿಮೆ ಆಗಿದೆ ಅದನ್ನ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ನಾವು ಈ ಆಯುರ್ವೇದ ಸಿರಪ್ ನ ಬಳಸ್ತೀವಿ ಅಂತ ಹೇಳ್ಬಹುದು. ಎಸ್ ಮ್ಯಾಮ್, ನೆಕ್ಸ್ಟ್ ನೋಡಿ ಅವಾಗ್ಲೇ ಹೇಳ್ತೀವಿ, ಕೊರೋನಾ ಬಂದ್ಮೇಲೆ ನಮ್ಗೆ ಎಲ್ಲರಿಗೂ ಒಂದು ಅವೇರ್ನೆಸ್ ಬಂದಿದೆ ಅಂತ ಹೇಳಿದ್ರೆ ಏನಪ್ಪಾ ಅಂತಂದ್ರೆ ಆಯುರ್ವೇದ.
ಅಲ್ವಾ. ಸೊ ಕಷಾಯ ಅನ್ನೋದು ನಮ್ಗೆಲ್ಲರಿಗೂ ಗೊತ್ತಿದೆ. ಸೊ ನಮ್ಮ ಕಂಪನಿಯ ಫಸ್ಟ್ ಅಂಡ್ ಬೆಸ್ಟ್ ಬ್ಯೂಟಿಫುಲ್ ಮಿರಾಕಲ್ ಮಾರ್ವಲಸ್ ಪ್ರಾಡಕ್ಟ್ ಸಂಜೀವಿನಿ ಅಂತ ಹೇಳ್ಬೇಕಂದ್ರೆ ಇಮ್ಯುನಿಟಿ ಯಾರಿಗೆಲ್ಲ ಇಲ್ಲ 2019-20 ನಲ್ಲಿ ಎಷ್ಟೋ ಜನ ಅವ್ರ ಬಾಡಿನಲ್ಲಿ ಯಾರೆಲ್ಲ ಇಮ್ಯುನಿಟಿ ಪವರ್ ಇತ್ತು ಅವರೇ ರೀಚ್ ಆದ ಪರ್ಸನ್ ಅಂತ ನಾವ್ ಹೇಳ್ಬಹುದು ಅಲ್ವಾ. ಸೊ ನಾವೆಲ್ಲ ಉಳ್ಕೊಂಡಿದ್ರೆ ಬ್ಲೆಸ್ಡ್ ಅಂತಾನು ಹೇಳ್ಬಹುದು. ಯಾಕಂದ್ರೆ ನಮ್ಮ ಬಾಡಿನಲ್ಲಿ ಇಮ್ಯುನಿಟಿ ಇತ್ತು, ಅದರಿಂದ ನಾವೆಲ್ಲ ಉಳ್ದಿದ್ದೀವಿ ಅಂತ ಹೇಳ್ಬೋದು. ಸೊ ಈ ಇಮ್ಯುನಿಟಿ ಸಿರಪ್ ಹೇಗಪ್ಪ ಅಂತಂದ್ರೆ ನಮ್ಮ ಬಾಡಿನಲ್ಲಿ ನಮ್ಗೆ ಎಷ್ಟು ಎನರ್ಜಿ ನಮ್ಗೆ ಬೂಸ್ಟ್ ಮಾಡುತ್ತೆ ಅಂತ ಹೇಳಿದ್ರೆ ಅಷ್ಟೊಂದು ಬೆನಿಫಿಟ್ಸ್ ಇದೆ ಇದ್ರಲ್ಲಿ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಇದೆ ಅಂತ ಹೇಳಿಕ್ ಹೋದ್ರೆ ನಮ್ಗೆ ಫಸ್ಟ್ ಆಫ್ ಆಲ್ ನಾನು ಬಂದು ಈ ಪ್ರಾಡಕ್ಟ್ಸ್ ನೆಲ್ಲ ನಮಗೆ ನಾನು ಏನ್ ಹೇಳಿದೆ ಅವಾಗ್ಲೇ ಗುರೂಜಿಗಳು ಸಿದ್ಧರು ವೈದ್ಯರ ಇದ್ರೆ ಅಂತ ಇದೆ ಅಲ್ವಾ. ಅದೇ ತರಹ ನಮ್ಮ ಕಂಪನಿಯಲ್ಲಿ ದೇಶಪಾಲ್ ಪಾಂಡೆ ಗುರುಜಿ ಅವರು ಸೈಂಟಿಸ್ಟ್, ಅವರು ನಮ್ಮ ಕಂಪನಿಗೆ ಸೈಂಟಿಸ್ಟ್ ಅಂತಾನೆ ಹೇಳ್ಬಹುದು. ಯಾಕಂತಂದ್ರೆ ಅವರು ಯಾವ್ಯಾವ ಪ್ರಾಡಕ್ಟ್ ಏನೇನ್ ಕಾಂಬಿನೇಷನ್ ಏನೇನ್ ಇಂಗ್ರೀಡಿಯೆಂಟ್ಸ್ ಅದನ್ನ ಹಾಕಿ ಎಷ್ಟು ಈಕ್ವಲೇಷನ್ ಪ್ರಪೋರ್ಷನ್ಸ್ ಹಾಕ್ಬೇಕಂತೇಳಿ ನಮಗೆ ಕರೆಕ್ಟ್ ಆಗಿ ಒಂದು ಫಾರ್ಮುಲಾ ಅದರಿಂದ ಮಾಡಿ ನಮ್ಗೆ ರೆಡಿ ಟು ಕನ್ಸ್ಯೂಮ್ ಅಂತ ಕೊಟ್ಟಿದ್ದಾರೆ. ರಿಯಲಿ ಅವರಿಗೆ ಕೂಡ ಸರ್ಜಿ ನಿಮ್ಗೆ ಕೂಡ ಇಲ್ಲಿಂದ ನಾನು ಪ್ರಣಾಮ್ ಹೇಳ್ತಾ ಇದ್ದೀನಿ. ಎಸ್ ನೋಡಿ, ಫಸ್ಟ್ ಅಂಡ್ ಬೆಸ್ಟ್ ಪ್ರಾಡಕ್ಟ್ ಇಸ್ ಇಮ್ಯುನಿಟಿ ಅಲ್ವಾ. ಸೊ ಇಮ್ಯುನಿಟಿ ನಲ್ಲಿ ಏನೆಲ್ಲ ಕಂಟೆಂಟ್ಸ್ ಏನೆಲ್ಲ ನಮ್ಗೆ ಹಾಕಿದ್ದಾರೆ ಅಂತಂದ್ರೆ ಅಲೋವೆರಾ ಎಲ್ಲರಿಗೂ ಗೊತ್ತಿದೆ ಅಲ್ವಾ. ಅಲೋವೆರಾ, ತ್ರಿಫಲ, ಜಿಂಜರ್, ಗಿಲಾಯ್, ಅಶ್ವಗಂಧ, ಪುನರ್ನವ, ಮುಲಾತಿ, ಮೇಥಿ, ಆಪಲ್ ಎಕ್ಸ್ಟ್ರಾಕ್ಟ್, ಈ ರೀತಿ ಹಲವಾರು ಇಂಗ್ರೀಡಿಯೆಂಟ್ಸ್ ನಾಗೆ ನಮ್ಗೆ ರೆಡಿ ಟು ಕನ್ಸ್ಯೂಮ್. ನೀವ್ ಯಾವ ಕಷ್ಟನೂ ಪಡ್ಬೇಡಿ, ಕುದಿಸ್ಬೇಡಿ, ಕಾಯಿಸ್ಬೇಡಿ, ಆರಿಸ್ಬೇಡಿ, ಎಂತದ್ದು ಬೇಡ. ನೀವ್ ಬೆಳಿಗ್ಗೆ ಎದ್ದ ಕೂಡಲೇ ಏನ್ ಮಾಡ್ಬೇಕು, ಎಂಟಿ ಸ್ಟಮಕ್ ಅಲ್ಲಿ 1 hour ಬಿಫೋರ್ ನಾವು ರೆಫರ್ ಮಾಡ್ತೀವಲ್ಲ, ಎಂಟಿ ಸ್ಟಮಕ್ ಅಲ್ಲಿ ನಾವು ಬಂದು ಈ ಸಿರಪ್ ನ ಜಸ್ಟ್ ಬಾಟಲ್ ಶೇಕ್ ಮಾಡಿ ನಾವು ಕನ್ಸ್ಯೂಮ್ ಮಾಡಿ ಮತ್ತೆ ಒಂದು ಗ್ಲಾಸ್ ಆಫ್ ಹಾಟ್ ವಾಟರ್, ನಮ್ಗೆ ವಾಟರ್ ಎಷ್ಟು ಬಿಸಿ ಆಗುತ್ತೆ ನಮ್ಗೆ ಅಷ್ಟು ಬಿಸಿ ನೀರು ಕುಡಿದ್ರೆ ಸಾಕು ನಮ್ಮ ಹೊಟ್ಟೆ ಬಾಡಿ ಎಲ್ಲ ಕ್ಲಿನ್ಸ್ ಆಗುತ್ತೆ. ನಾವು ತಿಂತಾ ಇರೋ ಫುಡ್ ಎಲ್ಲರಿಗೂ ಗೊತ್ತಿದೆ, ಮಕ್ಕಳಿಂದ ದೊಡ್ಡವ್ರ ಎಲ್ಲರಿಗೂ ಗೊತ್ತಿದೆ, ಕೆಮಿಕಲೈಸ್ಡ್ ಫುಡ್ ನಾವು ತಿಂತಾ ಇದೀವಿ. ಬಿಕಾಸ್ ನೋ ಚಾನ್ಸ್ ಅಲ್ವಾ. ಯಾವ್ದು ಮೀನ್ಸ್ ನ್ಯಾಚುರಲ್ ಆದ ಗೊಬ್ಬರದಿಂದ ಬೆಳೀತಾ ಇಲ್ಲ. ಈಗ ಮತ್ತೆ ಆರ್ಗ್ಯಾನಿಕ್ ಅಂತ ಇದೆ, ಇಲ್ಲ ಕೆಲವು ಕಡೆ ಇದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ನಾವು ತಿಂತಾ ಇರೋದೆಲ್ಲ ಆಲ್ಮೋಸ್ಟ್ ಒಂದು 50-80% ನಾವು ಕೆಮಿಕಲೈಸ್ಡ್ ಫುಡ್ ನೇ ತಿಂತಾ ಇದೀವಲ್ವಾ. ಸೊ ಇದು ನಮ್ಗೆಲ್ಲ ಬಾಡಿಗೆ ಟಾಕ್ಸಿನ್ಸ್ ಆಗಿ ರಿಮೂವ್ ಆಗುತ್ತೆ ಅಲ್ವಾ. ಟಾಕ್ಸಿನ್ಸ್ ನ ರಿಮೂವ್ ಮಾಡ್ಲಿಕ್ಕೆ ನಾವು ಇದು ಒಂದು ಬೆಸ್ಟ್ ಪ್ರಾಡಕ್ಟ್ ಅಂತಾನು ಹೇಳ್ಬಹುದು. ನಾವ್ ಏನೇ ಪದಾರ್ಥ ತಿಂದ್ರು ಕೂಡ ಅದನ್ನ ನಮ್ಗೆ ಬಾಡಿಗೆ ಕ್ಲಿನ್ಸ್ ಮಾಡಿ ನಾವ್ ಏನು ಬೇರೆ ಕಾಂಬಿನೇಷನ್ಸ್ ಪ್ರಾಡಕ್ಟ್ಸ್ ತಗೊಳ್ತೀವೋ, ಬೇರೆ ಏನ್ ಫುಡ್ ತಗೊಳ್ತೀವೋ ನಮ್ಗೆ ಬಾಡಿಗೆ ಅಕ್ಸೆಪ್ಟ್ ಮಾಡುತ್ತೆ ಅಂತ ಹೇಳ್ಬಹುದು. ಇದು ತಗೊಳ್ಳೋದ್ರಿಂದ ನಮಗೆ HB ಲೆವೆಲ್ಸ್ ಬ್ಲಡ್ ಇಂಪ್ರೂವ್ ಆಗುತ್ತೆ ಅಂತ ಹೇಳ್ಬೋದು. ಹಾರ್ಟ್ ರೇಟ್ಗೆ ನಮ್ಗೆ ಒಳ್ಳೇದಾಗುತ್ತೆ, ಲಿವರ್ಗೆ ಒಳ್ಳೇದಾಗುತ್ತೆ. ಸೊ ಹಲವಾರು ಇದ್ರಲ್ಲಿ ಬೆನಿಫಿಟ್ಸ್ ಇದೆ ಅಂತ ಹೇಳ್ಬೋದು. ಅಂದ್ರೆ ಎಸ್ಪೆಷಲಿ ಫ್ರೆಂಡ್ಸ್, ಸ್ವಲ್ಪ ಯಾರಿಗೆಲ್ಲ ಶುಗರ್ ಉಂಟಲ್ಲ ಅವರಿಗೆ ಸ್ವಲ್ಪ ನಾವು ಸ್ಕಿಪ್ ಮಾಡಿದ್ರೆ ಒಳ್ಳೇದಾಗುತ್ತೆ ಅಂತ ಹೇಳ್ತೀನಿ. ಯಾಕಂದ್ರೆ ನನಗೆ ಒಂದು ಎಕ್ಸ್ಪೀರಿಯನ್ಸ್ ಆಯ್ತು. ಸ್ಟಾರ್ಟಿಂಗ್ ಅಲ್ಲಿ ಇದ್ರ ಬಗ್ಗೆ ನಾಲೆಡ್ಜ್ ಗೊತ್ತಿರ್ಲಿಲ್ಲ. ಸೊ ರೆಫರ್ ಮಾಡಿ ಡಯಾಬಿಟಿಕ್ ಇದ್ದ ಪೇಷಂಟ್ ಸ್ವಲ್ಪ ಇನ್ಕ್ರೀಸ್ ಆಯ್ತು. ಸೊ ಅವ್ರು ಹೆದರ್ಕೊಂಡ್ ಬಿಟ್ಬಿಟ್ರು. ಆಲ್ರೆಡಿ ಅವ್ರಿಗೆ ನಾರ್ಮಲ್ ಆಗ್ತಿತ್ತು, ಬಟ್ ಅವ್ರಿಗೆ ಹೆದರ್ಕೊಂಡ್ಬಿಟ್ರು. ಸೊ ಹಾಗಾಗಿ ಸ್ವಲ್ಪ ಎಲ್ಲರಿಗೂ ಒಳ್ಳೇದು ಈ ಪ್ರಾಡಕ್ಟ್, ಬಟ್ ಶುಗರ್ ಇರೋರಿಗೆ ಸ್ವಲ್ಪ ನಾವು ಸ್ಕಿಪ್ ಮಾಡಿದ್ರೆ ಬೆಸ್ಟ್ ಅಂತ ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ನಾನು ಹೇಳ್ತಾ ಇದ್ದೀನಿ. ಎಸ್, ನೆಕ್ಸ್ಟ್ ಮ್ಯಾಮ್. ಎಸ್ ನೋಡಿ, ಮೈಗ್ರೇನ್ ಅನ್ನೋದು ನಾವು ಹಲವಾರು ಜನ ಫೇಸ್ ಮಾಡಿದೀವಿ. ಇದನ್ನ ನಾನ್ ಕೂಡ ತುಂಬಾ ವರ್ಷದಿಂದ ಫೇಸ್ ಮಾಡ್ತಾ ಇದ್ದೆ. ಸ್ವಲ್ಪ ಆಚೆ ಹೋಗಿ ಬಂದ್ರೆ ಸಾಕು ವಾಮಿಟ್ ಸೆನ್ಸೇಷನ್ ಅಲ್ಲ, ವಾಮಿಟ್ ಹಾಕ್ಬಿಡ್ತಾ ಇತ್ತು. ಮತ್ತೆ ಸಿವಿಯರ್ ಆದ ಮೈಗ್ರೇನ್, ಯಾರೊಟ್ಟಿಗೆ ಕೂಡ ಮಾತಾಡ್ಲಿಕ್ಕೆ ಆಗ್ತಿರ್ಲಿಲ್ಲ, ಬೆಳಕು ನೋಡ್ಲಿಕ್ಕೆ ಆಗ್ತಾ ಇರ್ಲಿಲ್ಲ, ತುಂಬಾ ಸೈಲೆಂಟ್ ಆಗಿರ್ಬೇಕು, ಡಾರ್ಕ್ ರೂಮ್ ಇರ್ಬೇಕು, ಈ ತರ ಎಲ್ಲ ತುಂಬಾ ಫೇಸ್ ಮಾಡ್ತಾ ಇದ್ದೆ ನಾನು. ಸೊ ರಿಯಲಿ ನಾನು ಹೇಳ್ತಾ ಇದ್ದೀನಿ, ತುಂಬಾ ಗ್ರೇಟ್ ನಮ್ಮ ಕಂಪನಿಯ ಈ ಪ್ರಾಡಕ್ಟ್ಸ್ ಅಂತ ಹೇಳ್ಬೋದು. ಇದಕ್ಕೆ ಅಂತ ನಾನು ಏನು ಪ್ರಾಡಕ್ಟ್ ಸಿಗ್ತಿಲ್ಲ, ಬಟ್ ಇವಾಗ ಕಾಂಬಿನೇಷನ್ ನಾನ್ ಹೇಳಿಕ್ ಬಂದಿದ್ದೀನಿ, ಬಟ್ ಇದಕ್ಕೆ ಅಂತ ನಾನು ತೆಗಿಲ್ಲ. ಬಿಕಾಸ್ ಇದ್ರಲ್ಲಿರೋ ಪ್ರಾಡಕ್ಟ್ ಎಲ್ಲ ನಾನು ಯೂಸ್ ಮಾಡಿದ್ದೇನೆ ನಾನು ಸೆಲ್ಫ್ ಆಗಿ. ಪ್ರಿವೆನ್ಷನ್ ಬೆಟರ್ ದನ್ ಕ್ಯೂರ್ ಅಂತೇಳಿ. ಸೊ ಹಾಗಾಗಿ ನನಗೆ ಇದುವರೆಗೂ ನಾನು ಈ ಬುಕ್ ನಾನು ಗೀತಾ ಯಾವಾಗ್ಲೂ ಅದನ್ನು ಹೇಳ್ತಾ ಮೆನ್ಷನ್ ಮಾಡ್ತಾ ಇದ್ದೀನಿ. ಗೀತಾ, ಕುರಾನ್, ಬೈಬಲ್ಗೆ ಈಕ್ವಲೆಂಟ್ ಆಗಿ ನಾನು ನಮ್ಮ ಈ ಏನು ನಮ್ಮ ಕ್ಯಾಟ್ಲಾಗ್ ನಮ್ಮ ಬುಕ್ ಇದೆಲ್ಲ ಅದನ್ನ ನಾನು ಟ್ರಸ್ಟ್ ಮಾಡ್ತೀನಿ. ಯಾಕಂತಂದ್ರೆ ಇದ್ರಲ್ಲಿ ಇರೋ ಏನು ನಮ್ಗೆ ಪ್ರಾಡಕ್ಟ್ ನಮ್ಗೆ ಗೈಡ್ ಆಗಿ ಒಂದು ಕೊಟ್ಟಿದ್ದಾರೆ ಅಲ್ವಾ. ನಾವೆಲ್ಲ ಸ್ಕೂಲಿಗೆ ಹೋಗುವಾಗ ನಮ್ಮ ಟೆಕ್ಸ್ಟ್ ಬುಕ್ ಜೊತೆ ಗೈಡ್, ಎಕ್ಸ್ಟ್ರಾ ನಾಲೆಜ್ ಬರ್ಬೇಕಂತ ಗೈಡ್ ತಗೊಂಡು ಹೋಗ್ತಾ ಇದ್ವಿ. ಅದೇ ತರ ನಮಗೆ ಇದೊಂದು ಗೈಡ್, ನಮ್ಗೆ ದಾರಿ ದೀಪ ತರ ಹೇಳ್ಬಹುದು. ಅದನ್ನ ಓದಿ ಅದನ್ನ ಇರೋದನ್ನ ನಾವು ಕಲ್ತ್ಕೊಂಡ್ಬಿಟ್ರೆ ಅಲ್ವಾ. ಹಾಗಾಗಿ ಅದನ್ನ ಇಲ್ಲಿಗೆ ಬಂದು ನಾನು 5 ವರ್ಷಕ್ಕೆ ಇದುವರೆಗೂ ನನಗೆ ಆ ಮೈಗ್ರೇನ್ ಅನ್ನೋದೇ ಬಂದಿಲ್ಲ. ಇದ್ರಿಗೂ ನಾನು ಅದಕ್ಕೆ ಅಂತ ಎಂತ ಟ್ಯಾಬ್ಲೆಟ್ ಕೂಡ ತಗೊಂಡಿಲ್ಲ ಅಂತ ಹೇಳ್ಬಹುದು. ಲೀಡರ್ಸ್, ಇದಕ್ಕೆ ಇಷ್ಟೊಂದು ಮಿರಾಕಲ್ ನಮ್ಗೆ ಇದೆ ಅಂತ ಹೇಳಿದ್ರೆ ಇದ್ರಲ್ಲಿರೋ ಪ್ರಾಡಕ್ಟ್ಸ್ ನೋಡ್ಲಿಕ್ಕೆ ಹೋದ್ರೆ ನಮ್ಗೆ
ಏನಪ್ಪಾ ಇದೆ ಅಂತ ಹೇಳಿ ಹೋದ್ರೆ ನೋಡಿ, ಮೈಗ್ರೇನ್ಗೆ ಫಸ್ಟ್ ಬ್ರೈನ್ ಕಾಪ್ ನೋಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಏನಂತಂದ್ರೆ ನಮ್ಗೆ ಮೈಗ್ರೇನ್ ಬರುತ್ತೆ ತಲೆಯಲ್ಲಿ ಅಲ್ವಾ ನೋವು, ಸೊ ಸಿವಿಯರ್ ಆದ ಪ್ರಾಬ್ಲಮ್ಸ್ ಬರುತ್ತೆ. ನಮ್ಮಲ್ಲಿ ಕೂಡ ಎಷ್ಟೋ ಫ್ರೆಂಡ್ಸ್ ಅದನ್ನ ಫೇಸ್ ಮಾಡ್ತಾನೆ ಇರಬಹುದು. ಸೊ ಈ ಕಾಂಬಿನೇಷನ್ ನೀವು ತಗೊಳ್ಳಿ, ಬ್ರೈನ್ ಕಾಪ್ ಬಂದು ನಾವು ತಗೊಳ್ಳೋದ್ರಿಂದ ಅದು ನಮ್ಗೆ ಅಷ್ಟು ಒಳ್ಳೆ ರಿಸಲ್ಟ್ ಕೊಡುತ್ತೆ. ದೆನ್ ಬೂಮ್ ಕಾಪ್ ಯಾಕಂತ ಹೇಳಿದ್ರೆ ನಮ್ಗೆ ನರ್ವಸ್ ಸಿಸ್ಟಮ್ ಅಲ್ವಾ, ನರ್ವಸ್ ಸಿಸ್ಟಮ್ ಅಲ್ಲಿ ಈಸಿಯಾಗಿ ನಮ್ಗೆ ಬ್ಲಡ್ ಸರ್ಕ್ಯುಲೇಷನ್ ಆಗ್ಬೇಕಂತಂದ್ರೆ ಈ ಬೂಮ್ ಕಾಪ್ ನ ನಾವು ಬಳಸ್ಬೇಕು. ಮತ್ತೆ ಪುನರ್ನವ ಅಂತ ನಾನು ಅಲೋವೆರಾದ ಇದ್ರಲ್ಲಿ ಹೇಳಿದೆ ಅಲ್ಲ, ನಮ್ಮ ಇಮ್ಯುನಿಟಿ ಸಿರಪ್ ಅಲ್ಲಿ ಆ ಪುನರ್ನವ ಅಂದ್ರೆ ಮತ್ತೆ ನಮ್ಗೆ ಜೀವ ಕೊಡಿಸೋದು ಅಂತ ಹೇಳ್ಬಹುದು ಈ ನೋನಿ ಜ್ಯೂಸ್ ಅನ್ನೋದು. ಸೊ ಇದನ್ನ ನಾವು ಕಾಂಬಿನೇಷನ್ ಆಗಿ ಕೊಡೋದ್ರಿಂದ ಆ ಸಿವಿಯರ್ ಆದ ಮೈಗ್ರೇನ್ ಏನ್ ಪ್ರಾಬ್ಲಮ್ ಇರುತ್ತೆ ಅದು ನಮ್ಗೆ ಕ್ಲಿಯರ್ ಮಾಡಿ ಕೊಡುತ್ತೆ ಅಂತ ಹೇಳ್ಬಹುದು. ಅದ್ರ ಜೊತೆಗೆ ಪಂಚತುಳಸಿ, ನಾವೇನ್ ನಾರ್ಮಲಿ ಆಗಿ ವಾಟರ್ ಕುಡಿತೀವಲ್ಲ, ಸೊ ಅದ್ರ ಜೊತೆಗೆ ಪಂಚತುಳಸಿ ಕೂಡ ನಾವು ಆಡ್ ಮಾಡ್ಕೊಂಡ್ರೆ ಇನ್ನ ಕೂಡ ಬೆಸ್ಟ್ ರಿಸಲ್ಟ್ ಅಂತ ಹೇಳ್ಬಹುದು. ಎಸ್, ನೆಕ್ಸ್ಟ್ ಮ್ಯಾಮ್. Yes, nervous system is any kind of nervous system. ನಮ್ಮ ಬಾಡಿನ ಮೇಂಟೈನ್ ಮಾಡ್ತಾ ಇರೋದೇ ಈ ನರ್ವಸ್ ಬ್ಲಡ್ ವೇನ್ಸ್ ಆಗ್ಲಿ, ನರ್ವಸ್ ಬ್ಲಡ್ ವೇನ್ಸ್ ಆಗ್ಲಿ, ಮತ್ತೆ ನಮ್ಮ ಬೋನ್ ಆಗ್ಲಿ ಇದಾಗ್ಲಿ, ಇವೆಲ್ಲವೂ ನಮ್ಗೆ ಬಾಡಿನಲ್ಲಿ ಮೇಂಟೈನ್ ಮಾಡ್ತಾ ಇರುತ್ತೆ. ಇದಕ್ಕೆಲ್ಲನೂ ಒಂದು ಸರ್ಕ್ಯುಲೇಷನ್ ಇದ್ದೇ ಇರುತ್ತೆ. ಎಲ್ಲಿ ಕೂಡ ನರ ಇಲ್ಲದೆ ನಾವು ವರ್ಕ್ ಮಾಡ್ಲಿಕ್ಕೆ ಆಗಲ್ಲ. ಏನಾದ್ರೂ ಆಗ್ಲಿ, ಮೀನ್ಸ್ ಏನೇ ಒಂದು ನಾವು ಕಟ್ಲಿ, ಏನೇ ಒಂದು ಮಾಡ್ಲಿ, ಒಂದು ಸಪೋರ್ಟ್ ಅಂತ ಇರುತ್ತಲ್ವಾ, ಅದ್ರ ಒಂದೊಂದು ಸಪೋರ್ಟ್ ನಮ್ಗೆ ಈ ನರ್ವಸ್ ಸಿಸ್ಟಮ್ ಅಲ್ಲಿ ಕ್ಲೀನ್ ಆಗಿ ನಮ್ಗೆ ಬ್ಲಡ್ ಸರ್ಕ್ಯುಲೇಷನ್ ಆಗ್ತಾ ಇದ್ರೆ ನಮ್ಗೆ ಯಾವುದೇ ತರ ಪ್ರಾಬ್ಲಮ್ ಬರಲ್ಲ ಅಂತ ಹೇಳ್ಬಹುದು. ಸೊ ಇದಕ್ಕೆ ಬಂದು ಫಸ್ಟ್ ನಾವು ಬೂಮ್ ಕಾಪ್ ಸಿರಪ್, ಯಾರಿಗೆಲ್ಲ ನೋಡಿ ಶಿವರಿಂಗ್ ಆಗ್ತಾ ಇದೆ, ನನಗೆ ಕತ್ತ ಅಲ್ಲಾಡ್ತಾ ಇದೆ, ಕೆಲವರು ಹೇಳ್ತಾರೆ ಅದ್ರ ಪ್ರಾಬ್ಲಮ್. ರೀಸೆಂಟ್ಲಿ ಹೋದ್ವಾರ ಕೂಡ ನಾನು ಒಂದು ಕ್ಲೈಂಟ್ ನ ಮೀಟ್ ಮಾಡಿದೆ, ಅವ್ರಿಗೆ ಸಿವಿಯರ್ ಮೀನ್ಸ್ ಜಾಸ್ತಿ ಥೈರಾಯ್ಡ್ ಇದೆ, ಅವರಿಗೆ ಬಂದು ಶಿವರಿಂಗ್ ಆಗುತ್ತೆ, ಅವರಿಗೆ ಗೊತ್ತಿಲ್ಲದೆ ನಡ್ಕ ಬರುತ್ತಂತೆ, ಬಾಡಿನೇ ಇದಾಗುತ್ತೆ, ಎಲ್ಲಿ ಬಿಟ್ಬಿಡ್ತೀನೋ ಅಂತ ಒಂದು ಫೀಲ್ ಇದೆ, ಅದೆಲ್ಲ ನರ್ವಸ್ ಸಿಸ್ಟಮ್. ಸೊ ಅದಕ್ಕೆ ನಾವು ಬ್ಲಡ್ ಸರ್ಕ್ಯುಲೇಷನ್ ಈಸಿ ಆಗಾದ್ರೆ ಅಂತ ಪ್ರಾಬ್ಲಮ್ ಕೂಡ ನಾವು ಫೇಸ್ ಮಾಡ್ಲಿಕ್ಕೆ ಈಸಿಯಾಗಿ ಸೇಫ್ ಆಗಿರ್ಬಹುದು ಅಂತ ಹೇಳ್ತೀನಿ. ಸೊ ಮತ್ತೆ ನಮ್ಗೆ ಇದ್ರ ಜೊತೆಗೆ ನಾವು ಕಾರ್ಡಿಯೋ ಸಿರಪ್ ಕೊಡ್ತೀವಿ, ಯಾಕಂತಂದ್ರೆ ಬ್ಲಡ್ ನಮ್ಗೆ ಪಂಪಿಂಗ್ ಮಾಡಿ ನಮ್ಗೆ ಎಲ್ಲ ಕಡೆ ಸಪ್ಲೈ ಮಾಡುತ್ತಲ್ವಾ ಆ ಕಾರ್ಡಿಯೋ ಸಿರಪ್. ಅದಕ್ಕಾಗಿ ನರ್ವಸ್ ಪ್ರಾಬ್ಲಮ್ ಇರೋರು ನಾವು ಬಂದು ಈ ಕಾರ್ಡಿಯೋ ಸಿರಪ್ ನ ಕುಡಿಬಹುದು ಅಂತ ಹೇಳ್ತೀನಿ. ನೆಕ್ಸ್ಟ್ ಅದಕ್ಕೆ ಅಗೇನ್ ನೋನಿ ಯಾಕಪ್ಪ ಅಂತಂದ್ರೆ ನಮ್ಗೆ ಎಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಗೆ ಎಲ್ಲೆಲ್ಲ ಸೆಲ್ಸ್ ಡ್ಯಾಮೇಜ್ ಆಗಿದೆ, ಎಲ್ಲೆಲ್ಲ ಸೆಲ್ಸ್ ವೀಕ್ ಆಗಿದೆ, ಅಲ್ಲಿ ಪ್ರಾಬ್ಲಮ್ಸ್ 100% ಇರ್ತೈತೆ. ಅದಕ್ಕೆ ಒಂದೇ ಒಂದು ಸೊಲ್ಯೂಷನ್ಸ್ ಅಂದ್ರೆ ನಾವು ನೋನಿನ ಆಡ್ ಅಪ್ ಮಾಡ್ತಾ ಇರ್ತೀವಿ ಒಂದೊಂದು ಪ್ರಾಡಕ್ಟ್ ಗೆ ಕೂಡ ಅಂತ ಹೇಳ್ಬಹುದು. ಎಸ್, ನೆಕ್ಸ್ಟ್ ಮ್ಯಾಮ್. ಎಸ್, ಹಾರ್ಟ್ ಪ್ರಾಬ್ಲಮ್ ಅಂದ್ರೆ ನಾಟ್ ಓನ್ಲಿ ಹಾರ್ಟ್ ಅಟ್ಯಾಕ್ ಅಂತ ಅಲ್ಲ, ಹೈ ಬಿಪಿ ಕೂಡ ಹಾರ್ಟ್ ಪ್ರಾಬ್ಲಮ್. ಹಾರ್ಟ್ ಇಂದ ಬರುತ್ತೆ ತಾನೆ ಬ್ಲಡ್ ಪಂಪಿಂಗ್, ಮತ್ತೆ ಬ್ಲಡ್ ಇದು ಏನ್ ಹೈ ಬಿಪಿ ಇರುತ್ತೆ, ಲೋ ಬಿಪಿ ಇರುತ್ತೆ. ಮತ್ತೆ ಹೈ ಬಿಪಿ ನಮ್ಗೆ ನೋಡಿ ಇದೆಲ್ಲ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್, ಕೆಲವೆಲ್ಲ ಈ ಬಿಪಿ ಶುಗರ್ ಇದೆಲ್ಲ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್, ಇದೆಲ್ಲ ಬಂದು ಮೊದ್ಲಿಂದ ಬಂದದ್ದೇ ಅಂತ ಹೇಳಿಕ್ ಆಗಲ್ಲ ಇದೆಲ್ಲ. ಸೊ ಇದನ್ನ ನಮಗೆ ನಾವೇ ಕಡಿಮೆ ಮಾಡ್ಕೋಬಹುದು. ನಾವು ಜಾಸ್ತಿ ಮೈಂಡಿಗೆ ಪ್ರೆಷರ್ ಕೊಡೋದ್ರಿಂದ, ನಾವು ಬಾಡಿಗೆ ಜಾಸ್ತಿ ಸ್ಟ್ರೈನ್ ಮಾಡಿ ಮೂಟೆ ಹೊತ್ತು ದೊಡ್ಡ ವೆಯ್ಟ್ ಎಲ್ಲ ಎತ್ತಿ ನಮ್ಗೆ ಹಾರ್ಟ್ ಪ್ರಾಬ್ಲಮ್ ಬರ್ಬೇಕಾಗಿದೆ ಅಂತ ಏನಿಲ್ಲ. ನಮ್ಗೆ ಮೈಂಡಿಗೆ ಸ್ವಲ್ಪ ಪ್ರೆಷರ್ ಕೊಟ್ರೇನೆ ಸಾಕು ನಮಗೆ ಹಾರ್ಟ್ಗೆ ಪ್ರಾಬ್ಲಮ್ ಬರುತ್ತೆ ಅಂತ 100% ನಾವು ತಿಳ್ಕೋಬಹುದು. ಸೊ ಹಾಗಾಗಿ ಮಕ್ಕಳ ಜೊತೆ ಆಗ್ಲಿ, ನಮ್ಮ ಬಿಸ್ನೆಸ್ ಬಗ್ಗೆ ಆಗ್ಲಿ, ನಾವ್ ಏನೋ ಇನ್ನ ಅಚೀವ್ ಮಾಡ್ಬೇಕು, ನಾವೇನೋ ಇದ್ ಮಾಡ್ಬೇಕು, ಅದ್ ಮಾಡ್ಬೇಕು, ಸುಮ್ನೆ ನಮ್ಗೆ ನಾವೇ ಟೆನ್ಷನ್ ಮಾಡ್ಕೊಂಡ್ಬಿಡ್ತೀವಲ್ವಾ. ಸೊ ಅದೆಲ್ಲಾನು ಕೂಡ ಹಾರ್ಟ್ ಪ್ರಾಬ್ಲಮ್ ಅಂತ ಹೇಳ್ಬಹುದು. ಸೊ ಇದಕ್ಕೆಲ್ಲ ಬಂದು ನಾವು ಹಾರ್ಟ್ಗೆ ಬಂದು ನೋಡಿ ಆಂಜಿಯೋ ಮಾಡ್ಬೇಕು, ನಿಮ್ಗೆ ಬ್ಲಾಕೇಜಸ್ ಇದೆ ಅಂತ ಹೇಳ್ತಾರೆ, ಮತ್ತೆ ನಿಮ್ಗೆ ಹಾರ್ಟ್ ಅಲ್ಲಿ ಹೋಲ್ ಇದೆ ಹೇಳ್ತಾರೆ, ಮತ್ತೆ ನಿಮ್ಗೆ ಓಪನ್ ಹಾರ್ಟ್ ಸರ್ಜರಿ ಮಾಡ್ಬೇಕು. ಈ ತರದೆಲ್ಲ ಹಲವಾರು ನಮ್ಗೆ ಹಾರ್ಟ್ ಡಿಸೀಸ್, ಮತ್ತೆ ಹಾರ್ಟ್ ಮೇಲೆ ಫ್ಯಾಟಿ ಹಾರ್ಟ್ ಮೇಲೆ ತುಂಬಾ ಫ್ಯಾಟ್ ಇದೆ ಅಂತ ಹೇಳ್ತಾರೆ. ಸೊ ಎನಿ ಕೈಂಡ್ ಆಫ್ ಹಾರ್ಟ್ ಪ್ರಾಬ್ಲಮ್ ಇರ್ಲಿ, ಅವರಿಗೆ ನಾವು ಇದು ಕಾಂಬಿನೇಷನ್ ಆಗಿ ಕೊಡೋದ್ರಿಂದ ಅವರಿಗೆ ಆ ಪ್ರಾಬ್ಲಮ್ ಇಂದ ಸಾಲ್ವ್ ಆಗಿ ಆಚೆ ಬರ್ತಾರೆ ಅಂತ ಹೇಳ್ಬಹುದು. ಇದಕ್ಕೆ ಒಂದು ಚಿಕ್ಕ ಎಕ್ಸಾಂಪಲ್, ಲೈಫ್ ಟೆಸ್ಟಿಮೋನಿ ನಾನೇ ನಿಮ್ ಮುಂದೆ ಕೊಟ್ಟಿದ್ದೀನಿ. ಇವಾಗ ಹೇಳ್ದಲ್ಲ, ನಾವು ಬಾಡಿಗೆ ಪ್ರೆಷರ್ ಕೊಟ್ಟು ನಮ್ಗೆ ಹಾರ್ಟ್ ಪ್ರಾಬ್ಲಮ್ ಬರ್ಬೇಕಾಗಿಲ್ಲ, ಮೈಂಡಿಗೆ ಪ್ರೆಷರ್ ಕೊಟ್ರೇನೆ ಸಾಕು ಹಾರ್ಟ್ಗೆ ಪ್ರಾಬ್ಲಮ್ ಬರುತ್ತೆ. ಪಂಪಿಂಗ್ ಜಾಸ್ತಿ ಆಗುತ್ತೆ, ಹಾರ್ಟ್ ಪಂಪ್ ನೀವು ಸ್ವಲ್ಪ ಫಾಸ್ಟ್ ಆಗಿ ನಡಿ, ಮೇಲುಸಿರು ಕೆಳಗುಸಿರು ಬ್ರೀದಿಂಗ್ ಆಗ್ತಾನೆ ಇರುತ್ತಲ್ವಾ, ಅದೇ ನೀವು ತುಂಬಾ ಟೆನ್ಷನ್ ಮಾಡ್ಕೊಳ್ಳಿ, ಏನಾಗುತ್ತೆ ಅಂತಂದ್ರೆ ಹಾರ್ಟ್ ಅಲ್ಲಿ ನಮ್ಗೆ ಪಂಪ್ ಜಾಸ್ತಿ ಟಪ ಜಾಸ್ತಿ ಹೊಡಿತಾ ಇರುತ್ತೆ. 70 to 80 ಅಷ್ಟೇ ನಮ್ಮ ಹಾರ್ಟ್ ಬೀಟ್ ರೇಟ್ ಅಲ್ವಾ, ಅದಕ್ಕಿಂತ ಜಾಸ್ತಿ ನಮ್ಗೆ ಹೋಗುತ್ತೆ, ಅಂದ್ರೆ ಹಾರ್ಟ್ ಪಂಪಿಂಗ್ ಜಾಸ್ತಿ ಆಗ್ತಾ ಇದೆ. ಸೊ ಜಾಸ್ತಿ ಆದ್ರೆ ಏನಾಗುತ್ತೆ, ಪ್ರೆಷರ್ ಜಾಸ್ತಿ ಆದ್ರೆ ನಮ್ಗೆ ಬಂದು ಬಿಪಿ ಜಾಸ್ತಿ ರೇಸ್ ಆಗುತ್ತೆ. ಬಿಪಿ ಜಾಸ್ತಿ ರೇಸ್ ಆದ್ರೆ ಏನಾಗುತ್ತೆ,
ಹಾರ್ಟ್ ಪ್ರಾಬ್ಲಮ್ಸ್ ಇದನ್ನೆಲ್ಲ ನಾವು ಫೇಸ್ ಮಾಡ್ಬೇಕಾಗತ್ತೆ. ಸೊ ಅದಕ್ಕೆ ನಾವು ಬಂದು ರಿಲ್ಯಾಕ್ಸ್ ಮಾಡ್ಬೇಕು. ಅಂದ್ರೆ ಒಂದೇ ಸೆಕೆಂಡ್ ಒಂದು ಕಾಲ್. ಎಸ್, ಸಾರಿ ಮೈ ಡಿಯರ್ ಲೀಡರ್ಸ್. ಎಸ್, ಈ ತರದೆಲ್ಲ ನಮ್ಗೆ ಪ್ರಾಬ್ಲಮ್ ಆಗುತ್ತೆ. ಮತ್ತೆ ಇದನ್ನೆಲ್ಲ ನೀವು ಟೆಸ್ಟಿಮೋನಿಗಳಲ್ಲಿ ನೋಡಿರ್ಬಹುದು. ಇವಾಗ ಯಾರಾದ್ರೂ ನೋಡಿಲ್ಲ ಆದ್ರೂ ಕೂಡ ಲೀಡರ್ಸ್ ಗಳ ಹತ್ರ ನೀವು ಶೇರ್ ಮಾಡ್ಬಹುದು. ನೋಡಿ ಆಪರೇಷನ್ ನೋಡಿ, ಇದಕ್ಕೆ ಬಂದು ನಾನೇ ಪರ್ಸನಲಿ ಲೈವ್ ರಿಸಲ್ಟ್ ಹೇಳ್ತಾ ಇದ್ದೆ. ಸೊ ಈ ತರ ಬಂದು ಹಾರ್ಟ್ ಅಲ್ಲಿ ನಿಮ್ಗೆ ಬ್ಲಾಕೇಜಸ್ ಇದೆ, ರಿಲೀಸ್ ಇದು ಮಾಡ್ಬೇಕು, ನಿಮ್ಗೆ ಆಂಜಿಯೋ ಮಾಡ್ಬೇಕು ಹೇಳಿದ್ರು. ಆಗ ಡಾಕ್ಟರ್ಸ್ ಹೇಳಿದ್ರು ಎಸ್ ಓಕೆ ರೈಟ್, ಬೇರೆ ದಾರಿ ಇಲ್ಲ, ಹೋಗ್ಲೇಬೇಕಾಗುತ್ತೆ ಅಲ್ವಾ. ಇಲ್ಲ ನಾನು ಆಯುರ್ವೇದದಲ್ಲೇ ರೆಡಿ ಮಾಡ್ಕೊಳ್ತೀನಿ ಹೇಳ್ಬಹುದು, ಎಸ್. ಬಟ್ ಇದ್ರು ಕೂಡ ಮಾಡ್ಲೇಬೇಕಂತ ಸಿಚುವೇಶನ್ ಅಲ್ಲಿ ನಮ್ಮ ಏನು ಈ ಮಿರಾಕಲ್ ಪ್ರಾಡಕ್ಟ್ ಇದೆಲ್ಲ ಕಾರ್ಡಿ ಸಿರಪ್ ತಗೊಳ್ತಾ ನಾವು ಟ್ವೈಸ್ ಡೇ ಹೇಳ್ತೀವಿ. ಬಟ್ 3 ಟೈಮ್ಸ್ ನಾನು ತಗೊಂಡಿದ್ದೆ. ನನ್ನ ರೂಮಲ್ಲಿ ನನ್ನ ಟೇಬಲ್ ಅಲ್ಲಿ ಈ ಸಿರಪ್ ನ ಬೇರೆ ಕಂಟೈನರ್ ಗೆ ಶಿಫ್ಟ್ ಹಾಕೊಂಡು ನಾನು ಯೂಸ್ ಮಾಡ್ತಾ ಇದ್ದೆ. ಡಾಕ್ಟರ್ಸ್ ಹೇಳಿದ್ರೆ ತೋರಿಸಿದ್ರೆ ಬೇಡ ಅಂತ ಹೇಳ್ತಾರೆ. ಬಟ್ ನಮ್ಮ ಪ್ರಾಡಕ್ಟ್ ಬಗ್ಗೆ ನಮಗೆ ಗೊತ್ತಲ್ಲ. ಸೊ ಹಾಗಾಗಿ ನಾನು ಯಾರಿಗೂ ಕೇಳ್ಬೇಕಾಗಿದ್ದ ಅವಶ್ಯಕತೆ ಇರ್ಲಿಲ್ಲ. ಅವ್ರ ಏನ್ ಟ್ರೀಟ್ಮೆಂಟ್ ಮಾಡಿದ್ರು ಮಾಡ್ಕೊಂಡು. ಬಟ್ ನನ್ನ ಈ ಪ್ರಾಡಕ್ಟ್ ನ ಬಂದು 1 ಮಂತ್ ಗೆ ಕುಡಿಯಬಾರ್ದು, 10 days ಗೆ ನಾನು ಖಾಲಿ ಮಾಡಿ, ಬಿಕಾಸ್ 3 ಟೈಮ್ಸ್ ಕುಡ್ದೆ ಇಲ್ಲ. ನೋಡಿ ಆಂಜಿಯೋ ಮಾಡಿದ್ರು ಕೂಡ ನನ್ಗೆ ಬ್ಲಾಕೇಜ್ ಎಲ್ಲ ರಿಲೀಸ್ ಆಗಿದೆ, ರೈಟ್ ಟು ಲೆಫ್ಟ್ ಅಂತ ಹೇಳಿದ್ರು. ಎಷ್ಟು ಖುಷಿ ಆಯ್ತಂದ್ರೆ ಖುಷಿ ಆಗ್ಲಿಕ್ಕೆ ಕಾರಣನೇ ಈ ಮಿರಾಕಲ್ ಪ್ರಾಡಕ್ಟ್ ಅಂತ ಹೇಳ್ಬಹುದು. ಸೊ ಯಾರಿಗೆಲ್ಲ ಇದ್ರ ಪ್ರಾಬ್ಲಮ್ಸ್ ಇರುತ್ತೆ ಅಂದ್ರೆ ಹಾರ್ಟ್ ಪ್ರಾಬ್ಲಮ್, ನಾವೆಲ್ಲನೂ ಸುಮ್ನೆ ಇಲ್ಲಿ ನೋವು ಬಂದ್ರೆ ನಾವು ಗ್ಯಾಸ್ಟ್ರೈಸ್ ಪ್ರಾಬ್ಲಮ್ ಅಂತ ತಿಳ್ಕೊತೀವಿ. ನೋ ಫ್ರೆಂಡ್ಸ್, ಏನಾದ್ರು ಒಂದು ಚಿಕ್ಕ ಇಲ್ಲಿ ಉರಿಯುತ್ತೆ, ಇಲ್ಲಿ ಪೇನ್ ಆಗುತ್ತೆ, ಒಂದು ಶೋಲ್ಡರ್ ಪೇನ್ ಆಗುತ್ತೆ ಅಂತ ನಮ್ಗೆ ಸಿಂಟಮ್ಸ್ ಕೊಡುತ್ತಲ್ಲ, ಇದ್ರ ಏನಾದ್ರು ಜಸ್ಟ್ ಒಂದು 200 to 300 rupees ಆಗುತ್ತೆ ECG. ಮಸ್ಟ್ ಅದನ್ನ ನಾವು ಚೆಕ್ಅಪ್ ಮಾಡ್ಕೊಂಡ್ರೆ ನಮ್ಮ ಹಾರ್ಟ್ ಹೇಗಿದೆ ಅಂತ ಹೇಳಿ ನಮಗೆ ಗೊತ್ತಾಗುತ್ತಲ್ವಾ. ಸೊ ಈ ಪ್ರಾಡಕ್ಟ್ ನ ತಗೊಂಡು ನಾವು ಬಳಸಿ ಸೇಫ್ ಸೈಡ್ ಅಲ್ಲಿ ಸೇಫ್ ಆಗಿ ಇರಬಹುದು ಅಂತ ಹೇಳ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಎಸ್ ಸರ್, ಲಿವರ್ಗೆ ಮೊದಲು ಒಂದು ಡೈವೋ ಸಿರಪ್ ಇದ್ರಲ್ಲಿ ನಾನು ಆಡ್ ಮಾಡಿಲ್ಲ ಮೇಡಮ್, ಅದಕ್ಕಾಗಿ ಲಿವರ್ ಇರ್ಲಿ. ನಾನು ಡೈವೋದ್ ಬಗ್ಗೆ ಹೇಳ್ತೀನಿ. ಶುಗರ್, ಎಸ್ ಶುಗರ್ ನೋಡಿ, ಶುಗರ್ ಕೂಡ ಅಷ್ಟೇ, ನಮ್ಗೆ ಇದು ಕೂಡ ಅಷ್ಟೇ. ನಮ್ಗೆ ಇದನ್ನೆಲ್ಲ ಬಂದು ತುಂಬಾ ಜನ ಇವಾಗ ಬಂದು ಎಲ್ಲರಿಗೂ ಗೊತ್ತಿರುವಾಗೆ ಸಾಫ್ಟ್ವೇರ್ ಗಳಲ್ಲಿ ಜಾಸ್ತಿ ಜನ ವರ್ಕ್ ಮಾಡ್ತಾ ಇರ್ತಾರೆ. ಎಷ್ಟೋ ಜನ ಲ್ಯಾಕ್ಸ್ ಟುಗೆದರ್ ಅರ್ನ್ ಮಾಡ್ತಾರೆ. ಎಸ್, ಬಟ್ ನಾಳೆ ಬಂದು ಅದೇ ತರ ಅವ್ರ ಖರ್ಚಿಗೆ ಕೂಡ ಇಡ್ಬೇಕಾಗುತ್ತೆ. ಬಿಕಾಸ್ ನೋಡಿ ಅಮೆರಿಕ ಈ ತರ ಫಾರಿನ್ ಕಂಟ್ರಿಲೆಲ್ಲ ಅವರಿಗೆ ಬೆಳಗಂದ್ರೆ ನಮ್ಗೆ ಇಲ್ಲಿ ನಮಗೆ ರಾತ್ರಿ ಅಲ್ಲ. ಅವರು ಬೆಳಕಲ್ಲಿ ಅವ್ರು ನಮ್ಗೆ ಕೆಲಸ ಮಾಡಿಸ್ತಾರೆ, ನಾವು ಹೋಗ್ತೀವಿ. ನಮ್ಗೆ ಸಾಫ್ಟ್ವೇರ್ ಅಲ್ಲಿ ಹೋದ್ರೆ ಒಳ್ಳೆ ಸಂಬಳ ಇದೆ, ಮನೇಲಿ ಕೂತಾಗ ಕೂಡ ವರ್ಕ್ ಫ್ರಮ್ ಹೋಮ್ ಅಂತ ಕೆಲಸ ಮಾಡ್ಬೋದು ಅಂತ ಹೇಳಿ ಎಲ್ಲ ನಮ್ಮ ಎಜುಕೇಶನ್ಗೆ ಇದಕ್ಕೆ ತಕ್ಕಂತೆ ನಮ್ಗೆ ಸ್ಯಾಲರಿ ಸಿಗುತ್ತೆ. ಎಷ್ಟು ಕಷ್ಟ ಪಡ್ತಾರೆ. ಬಟ್ ನೈಟ್ ಅಲ್ಲಿ ಅವರು ವೇಕಪ್ ಎದ್ದು ಅವರು ಕೆಲಸ ಮಾಡ್ತಾರೆ. ನಾವು ಬೆಳಿಗ್ಗೆ ಬಂದು ಆಕ್ಸಿಜನ್ ಇಂಟೇಕ್ ತಗೋತೀವಲ್ವಾ, ನೈಟ್ ಬಂದು ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗುತ್ತೆ. ಸೊ ನೈಟ್ ಅನ್ನು ಕೆಲಸ ಮಾಡ್ತಾ ಇರ್ತೀವಿ ನಾವು, ಹಂಗಂತ ಹೇಳಿ ನಮ್ಗೆ ಆಕ್ಸಿಜನ್ ಸಿಗುತ್ತೆ ಅಂತ ಹೇಳಿಕ್ ಆಗುತ್ತಾ. ಸೊ ಕಾರ್ಬನ್ ಡೈಆಕ್ಸೈಡ್ ಇಂಟೇಕ್ ನಾವು ಮಾಡೋದ್ರಿಂದ ನಮ್ಗೆ ಈ ತರ ಸಾರಿ ಈ ಶುಗರ್ ಎಲ್ಲ ಬರ್ಲಿಕ್ಕೆ ತುಂಬಾನೇ ಚಾನ್ಸಸ್ ಇದೆ ಅಂತ ಹೇಳ್ಬಹುದು. ಸೊ ಶುಗರ್ ಒನ್ಸ್ ಎಂಟ್ರಿ ಆದ್ರೆ ನಮ್ ಬಾಡಿಲಿ ಏನ್ ಹೇಳ್ತಾರೆ ಡಾಕ್ಟರ್ಸ್ ಗಳು, ಸರ್ ನಿಮ್ಗೆ ಅಥವಾ ಮೇಡಮ್ ನಿಮ್ಗೆ ಶುಗರ್ ಬಂದಿದೆ, ನಾನು ಈ ಟ್ಯಾಬ್ಲೆಟ್ಸ್ ಎಲ್ಲ ಕೊಡ್ತೀನಿ. BP ಮೀನ್ಸ್ ಇದ್ರೆ 2 types ಆಫ್ ಶುಗರ್ ಬರುತ್ತೆ, ಬ್ಲಡ್ ಶುಗರ್ ಬರುತ್ತೆ, ಯೂರಿನ್ ಶುಗರ್, ಎನಿ ಕೈಂಡ್ ಆಫ್ ಶುಗರ್ ಓಕೆ. ಬಟ್ ನೀವು ಬಂದು ಟಿಲ್ 8 ತನಕ ನೀವು ತಗೊಳ್ಳಿ ಈ ಮೆಡಿಸನ್ ಟ್ಯಾಬ್ಲೆಟ್ಸ್ ನ ಅಂತ ಹೇಳ್ತಾರೆ. ಇವನ್ ಜಾಸ್ತಿ ಆದ್ರೆ ಮೀನ್ಸ್ 400, 380, 400, 500 ಈ ತರ ರೇಂಜಿಗೆ ಬಂದ್ರೆ ಇನ್ಸುಲಿನ್ ಹಾಕ್ಬೇಕಾಗುತ್ತೆ. ಅಂತ ಸಿಚುವೇಶನ್ಸ್ ಬರುತ್ತೆ. ಅಂತ ಸಿಚುವೇಶನ್ಸ್ ಬರುವಾಗ ಸ್ಟಾರ್ಟಿಂಗ್ ಅಲ್ಲಿ ಏನೋ ನರ್ಸ್ ಕೇರಿಂಗ್ ಅಲ್ಲಿ ನಾವು ಇಂಜೆಕ್ಷನ್ಸ್ ಹಾಕ್ತಾ ಇರ್ತೀವಿ. ಹಾಗಂತೇಳಿ ಎವ್ರಿ ಡೇ 2 times 1 time ನರ್ಸ್ಗೆ ನಾವು ನೋಡ್ಲಿಕ್ಕೆ ಆಗಲ್ಲ. ಆಗ ತೋಳಿಗೆ ಮತ್ತೆ ಹೊಟ್ಟೆಗೆ ತೊಡೆಗೆ ಸೆಲ್ಫ್ ಆಗಿ ನಮ್ಗೆ ನಾವೇ ಚುಚ್ಕೊಳ್ತಾ ಇರುವಂತಹ ಪರಿಸ್ಥಿತಿಗಳು ಕೂಡ ಬಂದ್ಬಿಡುತ್ತೆ ಅಲ್ವಾ. ಸೊ ಹಾಗಾಗಿ ಡಯಾಬಿಟಿಕ್ ಲೀಡರ್ಸ್ ಇದ್ರಲ್ಲಿ ಪಿಕ್ಚರ್ ಅಲ್ಲಿ ಇಲ್ಲ, ನೋಟ್ ಮಾಡ್ಕೊಳ್ಳಿ. ಡಯಾಬಿಟಿಕ್ ಶುಗರ್ ಪೇಷಂಟ್ ಗೆ ನಾವು ಮೇನ್ ಆಗಿ ಕೊಡ್ಬೇಕಾಗಿರೋದು ಡೈಬೋ ಸಿರಪ್ ಅಂತೇಳಿ. ಸೊ ಆ ಡೈಬೋ ಸಿರಪ್ ನಾವು ಕೊಡೋದ್ರಿಂದ ಅವರಿಗೆ ಬಂದು ನಮ್ಗೆ ಡೈಬೋ ಸಿರಪ್ ಜೊತೆಗೆ ಕಾಂಬಿನೇಷನ್ ಆಗಿ ನಾವು ಬಂದು ಏನಪ್ಪಾ ಅಂತಂದ್ರೆ ಲಿವೋಕಾಪ್ ಕೊಡ್ಬೇಕು. ಆ ಲಿವೋಕಾಪ್ ಕೊಡೋದ್ರಿಂದ ಏನಕ್ಕೆಲ್ಲ ಯೂಸಸ್ ಆಗುತ್ತೆ ಅಂತ ನಾವು ಹೇಳಿಕೋದ್ರೆ, ಆ ಲಿವರ್ ಬಂದು ನಮ್ಗೆ ಪ್ಯಾನ್ಕ್ರಿಯಾಸ್ ಅಲ್ಲಿ ಬೀಟಾ ಸೆಲ್ಸ್ ಅಂತ ಇರುತ್ತೆ. ಸೆಲ್ಸ್ ಜೀವಕೋಶಗಳು, ಬೀಟಾ ಜೀವಕೋಶಗಳು ಇರ್ತೀವಿ. ಆ ಬೀಟಾ ಸೆಲ್ಸ್ ಏನ್ ಮಾಡುತ್ತೆ ಅಂತಂದ್ರೆ ನಮ್ಗೆ ಇನ್ಸುಲಿನ್ ಪ್ರೊಡ್ಯೂಸ್ ಮಾಡುತ್ತೆ. ನ್ಯಾಚುರಲ್ ಆಗಿ ನಮ್ಗೆ ಇನ್ಸುಲಿನ್ ಪ್ರೊಡ್ಯೂಸ್ ಮಾಡುತ್ತೆ ಅಲ್ವಾ. ಸೊ ಆ ನ್ಯಾಚುರಲ್ ಇನ್ಸುಲಿನ್ ಪ್ರೊಡ್ಯೂಸ್ ಮಾಡಿದ್ರೆ ನಮ್ಗೆ ಶುಗರ್ ಬಂದು ನಾರ್ಮಲ್ ಆಗಿ ಇರುತ್ತೆ. ಅವಾಗ ಇದನ್ನ ನಾವು ತಗೊಳೋದ್ರಿಂದ ನಮ್ಗೆ ಏನಾಗುತ್ತಂದ್ರೆ ಆಚೆ ಕಡೆಯಿಂದ ಏನ್ ಮೆಡಿಸಿನ್ಸ್ ಗಳು ಡಾಕ್ಟರ್ಸ್ ಗಳು ಪ್ರಿಫರ್ ಮಾಡಿರ್ತಾರಲ್ವಾ, ನಾವು 1 ಕೋರ್ಸ್ ತಗೊಂಡು ನಾವು ಚೆಕ್ಅಪ್ ಮಾಡ್ಲಿಕ್ಕೆ ಹೋದ್ರೆ ನಮ್ಗೆ ಬಂದು ಲೆವೆಲ್ಸ್ ಗಳು ಕಡಿಮೆ ಆಗಿರುತ್ತೆ. ಎಷ್ಟು 100 mg ತಗೊಳ್ತಾ ಇರ್ತೀರೋ, 2 times ತಗೊಳ್ತಾ ಇರ್ತೀವಿ. ಡಾಕ್ಟರ್ ಬಂದು ನಿಮ್ಗೆನೆ ನಾವೇನ್ ಸ್ಟಾಪ್ ಮಾಡಿ ಅಂತ ಹೇಳಲ್ಲ,
ನಾವ್ ಕೊಡ್ತೀವಿ ಅಂತ ಹೇಳಿ ಲೀಡರ್ಸ್ ನಾವ್ ಕೊಡ್ತೀವಿ ನಿಮ್ಗೆ 100% ಚೆನ್ನಾಗತ್ತೆ, ನೋ, ಆ ಮಾತು ಕೂಡ ನಾವು ಅವ್ರಿಗೆ ಯಾರಿಗ್ ಕೂಡ ಹೇಳ್ಬಾರ್ದು. ಯಾಕಂತಂದ್ರೆ ನಮ್ಗೆ ನಮ್ದು ಕಂಪನಿಯ ಈ ಪ್ರಾಡಕ್ಟ್ ನ ಬ್ಯೂಟಿ ಮೇನ್ ಆಗಿ ಹೇಳ್ಬೇಕು ಅಂದ್ರೆ ನಮ್ಗೆ ಯಾವ್ದೇ ತರ ಫುಡ್ ರಿಸ್ಟ್ರಿಕ್ಷನ್ ಇಲ್ಲ, ದೆನ್ ಯಾವ್ದೇ ತರ ಸೈಡ್ ಎಫೆಕ್ಟ್ ಇಲ್ಲ. ಇದೇ ನಮ್ಮ ಈ ಪ್ರಾಡಕ್ಟ್ ನ ಬ್ಯೂಟಿ ಅಂತ ಹೇಳ್ಬೋದು. ಸೊ ಹಾಗಾಗಿ ನಾವು ಕೊಡೋದ್ರಿಂದ ಅವ್ರಿಗೆ ನಿಲ್ಸಿ ಅಂತ ಮಾತ್ರ ದಯವಿಟ್ಟು ಯಾರು ಹೇಳ್ಬೇಡಿ. ಅದ್ರ ಜೊತೆಗೆ ನಮ್ಗೆ ಅಲೋಪತಿ ಮೆಡಿಸನ್, ಇಂಗ್ಲಿಷ್ ಮೆಡಿಸಿನ್ ನಮ್ಮ ಬಾಡಿಗೆ ಅಕ್ಸೆಪ್ಟ್ ಆಗೋಗಿರುತ್ತೆ ಅಲ್ವಾ. ಅಕ್ಸೆಪ್ಟ್ ಆಗಿರೋದ್ರಿಂದ ಅದನ್ನು ಇರ್ಲಿ, ಪರವಾಗಿಲ್ಲ, ನೋ ಪ್ರಾಬ್ಲಮ್. ನಾವು ಬಂದು ಬೆಳಿಗ್ಗೆ ಎಂಟಿ ಸ್ಟಮಕ್ ಅಲ್ಲಿ ಬಿಕಾಸ್ ಅವ್ರ ಟೈಮ್, ಅವರ ಶೆಡ್ಯೂಲ್ ಹೇಗಿರುತ್ತೆ ಹಾಗೆ ನಾಷ್ಟ, ಬಿಕಾಸ್ ಬ್ರೇಕ್ಫಾಸ್ಟ್ ಗೆ ಮೊದಲು ನಾವು ತಗೊಳ್ಳಿಕ್ಕೆ ಇರ್ತೀವಲ್ವಾ. ಎಸ್, ಆ ಟ್ಯಾಬ್ಲೆಟ್ಸ್ ಕೂಡ ಎಂಟಿ ಸ್ಟಮಕ್ ಅಲ್ಲಿ ಡಾಕ್ಟರ್ ಪ್ರಿಫರ್ ಮಾಡ್ತಾರೆ. ಅವಾಗ ಏನ್ ಹೇಳ್ಬೇಕಂದ್ರೆ, ಎಸ್ ಮೇಡಮ್, ನೀವ್ ಇದನ್ನ ತಗೊಳ್ಳಿ, ಇದನ್ನ ತಗೊಂಡು ಅರ್ಧ ಗಂಟೆ ಗ್ಯಾಪ್ ಇಡಿ ಆಯ್ತಾ. ಅರ್ಧ ಗಂಟೆ ಗ್ಯಾಪ್ ಇಟ್ಟು ನೀವೇನ್ ಟ್ಯಾಬ್ಲೆಟ್ಸ್ ತಗೊಳ್ಬೇಕು. ಥೈರಾಯ್ಡ್ ಕೂಡ ಅಷ್ಟೇ ಎಂಟಿ ಸ್ಟಮಕ್, ಇದು ಕೂಡ ಅಷ್ಟೇ ಎಂಟಿ ಸ್ಟಮಕ್. ಮತ್ತೆ ಕೆಲವು ಡಿಸೀಸ್ ಗೆಲ್ಲ ಎಂಟಿ ಸ್ಟಮಕ್ ತಗೊಳ್ಳಿಕ್ಕೆ ಇರ್ತಾರಲ್ಲ, ನಮ್ಮ ಸಿರಪ್ ನಾವೇನ್ ರೆಫರ್ ಮಾಡ್ತೀವೋ ಇದನ್ನ ತಗೊಂಡು ಅರ್ಧ ಗಂಟೆ ಗ್ಯಾಪ್ ಇಟ್ಟು ಆ ಸಿರಪ್ ನ ನೀವು ಟ್ಯಾಬ್ಲೆಟ್ಸ್ ನ ನೀವು ಯೂಸ್ ಮಾಡ್ಬೋದು, ನೋ ಪ್ರಾಬ್ಲಮ್. ಸೊ ಇದು ಅರ್ಧ ಗಂಟೆ, ಅರ್ಧ ಗಂಟೆ ಆಮೇಲೆ ನೀವು ಬ್ರೇಕ್ಫಾಸ್ಟ್ ಮಾಡೋದು, ಟೀ ಕಾಫಿ ಕುಡಿದು, ಎನಿಥಿಂಗ್ ಅದು ನಿಮ್ಮ ಇಷ್ಟ ತಗೊಳ್ಬೋದಲ್ವಾ. ಮತ್ತೆ ಶುಗರ್ ಇರೋರಿಗೆ ಎಲ್ಲರಿಗೂ ನಾವ್ ಏನ್ ಹೇಳ್ತೀವೋ, ಫಸ್ಟ್ ಮೇನ್ ಆಗಿ ಡೈಬೋ ಸಿರಪ್ ಅಂಡ್ ಲಿವೋಕಾಪ್ ಕೊಡ್ಲಿಕ್ಕೆ ಇರ್ತೀವಿ. ಮತ್ತೆ ಕೆಲವರು ಏನ್ ಹೇಳ್ತಾರೆ, ಅಯ್ಯೋ ಮೇಡಮ್ ನನಗೆ ಪಾದ ಚುಚ್ಚಿದ್ದೆ, ತುಂಬಾ ನೈಟ್ ಎಲ್ಲ ನಿದ್ದೆನೆ ಬರಲ್ಲ, ಪಾದ ಬಡ್ಕೊಳ್ತೀನಿ, ಅಷ್ಟೊಂದು ಪ್ರಾಬ್ಲಮ್ ಆಗುತ್ತೆ ನನ್ಗೆ, ಬಿಸಿ ನೀರಲ್ಲಿ ಎಷ್ಟಂತ ನಾನು ಖಾಲಿ ಇಡ್ಲಿ ಅಂತ ಹೇಳ್ತಾರೆ. ನಮ್ಗೆ ಕ್ವಶನ್ಸ್ ಕೇಳ್ತಾರಲ್ವಾ. ಎಸ್ ಹೌದು, ಯಾಕೆ ಹೇಳಿ. ಮತ್ತೆ ಕಾಫ್ ಮಸಲ್ಸ್ ಎಲ್ತಾ ಇರುತ್ತೆ ಅವ್ರಿಗೆ, ಅವ್ರು ಕೂಡ ಎಷ್ಟೊಂದು ಆಯಿಲ್ ಮಸಾಜ್ ಅದು ಇದು ಅಂತ ಮಾಡುದು. ಸೊ ಅಂತವ್ರಿಗೆ ಏನ್ ಹೇಳ್ಬೇಕಂತಂದ್ರೆ, ನಮ್ಮ ಕಂಪನಿ ಬ್ಯೂಟಿಫುಲ್ ಮಿರಾಕಲ್ ಏನ್ ಬೂಮ್ ಕಾಪ್ ಇದೆಲ್ಲ ಅಂತವರಿಗೆ ಎಲ್ಲರಿಗೆಲ್ಲ ಅಂತ ಪ್ರಾಬ್ಲಮ್ ಇರೋರಿಗೆ ನಾವು ಬೂಮ್ ಕಾಪ್ ನ ಅವ್ರಿಗೆ ರೆಫರ್ ಮಾಡ್ಬೋದು. ಈ ಬೂಮ್ ಕಾಪ್ ರೆಫರ್ ಮಾಡೋದ್ರಿಂದ ಅವ್ರಿಗೆ ಬ್ಲಡ್ ಸರ್ಕ್ಯುಲೇಷನ್ ಈಸಿ ಆಗುತ್ತೆ, ಪಾದ ಚುಚ್ಚೆಲ್ಲ, ಕಾಫ್ ಮಸಲ್ಸ್ ಎಲ್ತಾ ಇರಲ್ಲ. ಇನ್ನೊಂದು BP ಪೇಷಂಟ್ ಗೆ ಮತ್ತೆ ಈ ಶುಗರ್ ಪೇಷಂಟ್ ಗೆ ಇಕೋಸ್ಪ್ರಿನ್ ಟ್ಯಾಬ್ಲೆಟ್ ಕೊಟ್ರೆ, ಇಕೋಸ್ಪ್ರಿನ್ ಟ್ಯಾಬ್ಲೆಟ್ ಕೊಟ್ರೆ ಅದು ಯಾಕಂತಂದ್ರೆ ಹಾರ್ಟ್ ಅಲ್ಲಿ ಬ್ಲಡ್ ಕ್ಲೀನ್ ಆಗಿ ಫ್ಲೋ ಆಗ್ಲಿಕ್ಕೆ. ಸೊ ಅದೇ ಕೆಲಸ ನಮ್ಮ ಈ ಬೂಮ್ ಸಿರಪ್ ಮಾಡುತ್ತೆ ಅಂತ ಹೇಳ್ಬಹುದು. ಸೊ ಅಂತ ಮಿರಾಕಲ್ ನಮ್ಮ ಈ ಪ್ರಾಡಕ್ಟ್. ಮೇಡಮ್ ಇನ್ನೊಬ್ರು ಕೇಳ್ತಾರೆ ಮೇಡಮ್ ನನಗೆ ಬರೀ ಶುಗರ್ ತಾನೆ, ನೀವ್ ಬರೀ ಡೈಬೋ ಸಿರಪ್ ಕೊಡಿ, ನೀವ್ ಯಾಕೆ ಅದನ್ನೆಲ್ಲ ಹೇಳ್ತೀರ ಅಂತ. ಅದಕ್ಕೆ ಒಂದ್ ಚಿಕ್ಕ ಎಕ್ಸಾಂಪಲ್ ಹೇಳ್ತೀರಿ. ಎಸ್ ಸರ್, ಎಸ್ ಏನಪ್ಪಾ ಹೇಳಿ ಅಂತಂದ್ರೆ, ಎಸ್ ಬೇಳೆ ಸಾರ್, ಈಗ ಎಕ್ಸಾಂಪಲ್ ಬೇಳೆ ಸಾರ್ ಮಾಡ್ತೀರಲ್ಲ, ನೀವು ಕುಕ್ಕರಿಗೆ ಬೇಳೆ ವಾಶ್ ಮಾಡಿ ಇಟ್ರೆ ಬೇಳೆ ಸಾರ್ ಹಾಕ್ಬಿಡ್ತಾ ಇಲ್ಲ ತಾನೆ. ಆ ಬೇಳೆಗೆ ಏನ್ ಹಾಕ್ಬೇಕು, ಟೊಮೊಟೊ ಹಾಕ್ಬೇಕು, ಈರುಳ್ಳಿ ಹಾಕ್ಬೇಕು, ಬೆಳ್ಳುಳ್ಳಿ ಹಾಕ್ಬೇಕು, ನೀರ್ ಹಾಕ್ಬೇಕು, ಒಂಚೂರು ಸಾಲ್ಟ್ ಆಯಿಲ್ ಏನೋ ಹಾಕ್ಬೇಕು, ಜೀರಾ ಹಾಕ್ಬೇಕು, ಇದೆಲ್ಲ ಹಾಕಿದ್ರೇನೆ ನಮ್ಗೆ ಬೇಳೆ ಸಾರ್ ಆಗುತ್ತಲ್ವಾ. ಅದೇ ತರನೇ ನಮ್ಗೆ ಏನಾದ್ರು ಕಾಂಬಿನೇಷನ್ ಹೇಳಿದ್ರೆ ಒಂದೇ ಅಲ್ಲ, ಇಂಡಿವಿಜುವಲ್ ಆಗಿಲ್ಲ, ಅದ್ರ ಜೊತೆಗೆ ನಾವು ಕಾಂಬೋಗಿ ಯಾರಿಗೆ ಏನ್ ಕೊಡ್ಬೇಕಂತ ನಾವು ಪ್ರಿಫರ್ ಮಾಡ್ತೀವಿ. ಆತರ ನೀವು ತಗೊಂಡ್ರೆ ನಿಮ್ಗೆ ಬೆಸ್ಟ್ ರಿಸಲ್ಟ್ ಬರುತ್ತೆ. ಒಂದ್ ತಗೊಂಡ್ರು ಬರುತ್ತೆ, ಇಲ್ಲ ಅಂತಲ್ಲ. ಯಾಕೆ ನೀವು 6 ತಿಂಗಳ ತನಕ ವೇಟ್ ಮಾಡ್ತೀರಾ, ನೀವು ತಗೊಳ್ದಿನ ಒಂದ್ ಕೋರ್ಸ್ಗೆ ಚೆನ್ನಾಗ್ ಆಗ್ಬಿಟ್ಟಲ್ವಾ ಅಂತ ಹೇಳಿ ಅವ್ರಿಗೆ ಅರ್ಥ ಮಾಡಿಸ್ಬೇಕು ನಾವು, ಆಯ್ತಾ. ಎಸ್, ಈಗ ಲಿವೋಕಾಪಿಗೆ ಬರ್ತೀನಿ. ಎಸ್, ಅದೊಂದು ಇದ್ರಲ್ಲಿ ಮೆನ್ಷನ್ ಮಾಡಿರ್ಲಿಲ್ಲ ಅದಕ್ಕೆ. ಎಸ್, ಲಿವೋಕಾಪ್ ನೋಡಿ, ಲಿವೋಕಾಪ್ ನಮ್ಗೆಲ್ಲ ಯಾರಿಗಾದ್ರೂ ಕೇಳಿ, ಮಕ್ಕಳಿಂದ ದೊಡ್ಡವರಿಗಾದ್ರೂ ಎಲ್ಲರಿಗೂ ಕೇಳಿ, ನಿಮ್ಗೆ ಯಾವ ಆರ್ಗನ್ಸ್ ಅಪ್ಪ ಬಾಡಿನಲ್ಲಿ ಮೇನ್ ಅಂತಂದ್ರೆ, ನನಗೆ ಹಾರ್ಟೇ ಮೇನ್, ನನಗೆ ಬ್ರೈನೇ ಮೇನ್ ಅಂತಾರೆ, ಬಟ್ ಲಿವರ್ ತುಂಬಾ ಮೇನ್. ಅದು ನಾವ್ ಯಾರು ಮೆನ್ಷನ್ ಮಾಡಲ್ಲ ಅಲ್ವಾ. ಸೊ ಲಿವರ್ ತುಂಬಾ ಮೇನ್, ಯಾಕಂತಂದ್ರೆ ನಾವು ಏನು ಊಟ ಮಾಡ್ತೀವಲ್ಲ, ನಾವು ತಿನ್ನೋ ಊಟನ ನಮ್ಗೆ ಬಾಡಿಗೆ ಬ್ಲಡ್ ಆಗಿ ನಮ್ಗೆ ಕನ್ವರ್ಟ್ ಮಾಡಿ ಅದು ಎಲ್ಲ ಕಡೆ ಸಪ್ಲೈ ಮಾಡುವಂತ ಒಂದು ಜಂಕ್ಷನ್ ಬಾಕ್ಸ್ ಅಂತ. ನಾನು ಅದನ್ನು ಕೂಡ ಜಾಸ್ತಿ ಮೆನ್ಷನ್ ಮಾಡ್ತಾನೆ ಇರ್ತೀನಿ. ಎಲ್ಲರಿಗೂ ಗೊತ್ತಿರುತ್ತೆ ಜಂಕ್ಷನ್ ಬಾಕ್ಸ್ ಅಂದ್ರೆ, ಒಂದೇ ನಮ್ಮ ಬಿಲ್ಡಿಂಗ್ ಅಲ್ಲಿ ಮೇಲೆ ಕಡೆ ಹಾಕಿರ್ತಾರೆ, ಅಲ್ಲಿಂದ 4 ಕಡೆ ವೈರಿಂಗ್ ಮಾಡಿರ್ತಾರೆ. ಯಾಕಂತಂದ್ರೆ 4 ಕಡೆ ಕೂಡ ಕರೆಂಟ್ ಒಂದೇ ಜಂಕ್ಷನ್ ಬಾಕ್ಸ್ ಇಂದ ಸಪ್ಲೈ ಆಗ್ತಾ ಇರುತ್ತೆ. ಅದೇ ತರ ನಮ್ಮ ಲಿವರ್ ಬಂದು ಎಲ್ಲ ಕಡೆಗೆ ಬ್ಲಡ್ ಸರ್ಕ್ಯುಲೇಷನ್ ಸಪ್ಲೈ ಮಾಡ್ತಾ ಇರುತ್ತೆ. ಇದು ಹಾರ್ಟ್ ನಮ್ಗೆ ಪಂಪಿಂಗ್ ಮಾಡಿ ಅದು ಕೊಟ್ರೆ ಅದ್ರ ಕೆಲಸ, ನಮ್ಮ ಲಿವರ್ ಬಂದು ಎಲ್ಲ ಕಡೆ ಸಪ್ಲೈ ಮಾಡೋ ಕೆಲಸ ಅದು ಮಾಡುತ್ತೆ. ಸೊ ನಾವು ತಿನ್ನೋ ಫುಡ್ ನ ಗ್ಲೂಕೋಸ್ ಆಗಿ ಕನ್ವರ್ಟ್ ಮಾಡಿ ನಮ್ಗೆ ಕೊಡುತ್ತೆ ಅಂತ ಹೇಳ್ಬೋದು. ಸೊ ಈ ಲಿವರ್ ಬಂದು ಏನಪ್ಪಾ ಅಂತಂದ್ರೆ, ನೋಡಿ, ಲಿವರ್ ಇನ್ಫೆಕ್ಷನ್ಸ್ ಆಫ್ಟರ್ ಕೊರೋನಾ ತುಂಬಾ ಮೇಲ್ಸ್ಗೆ, ಗಂಡು ಮಕ್ಕಳಿಗೆ ಫ್ಯಾಟಿ ಲಿವರ್ ಆಗಿದೆ. ನೀವು ಕೇಳಿರ್ಬಹುದು, ಫ್ಯಾಟಿ ಲಿವರ್ ಆಗಿದೆ, ಲಿವರ್ ಪ್ರಾಬ್ಲಮ್ ಆಗಿದೆ, ಲಿವರ್ ಡಯಾಲಿಸಿಸ್ ಕೂಡ ಎಷ್ಟು ಜನ ಕೂಡ ಅಟೆಂಡ್ ಮಾಡಿರ್ತಾರೆ. ಸೊ ಈ ಲಿವೋಕಾಪ್ಗೆ ನಾವು ಬಂದು ಕಾಂಬಿನೇಷನ್ ಆಗಿ ಏನ್ ಕೊಡ್ಬೇಕಂತಂದ್ರೆ, ಅಲೋವೆರಾ ಕೊಡ್ಬೇಕು ಅಂಡ್ ಅಗೈನ್ ನೋನಿ ಕೊಡ್ಬೇಕು. ಏನಪ್ಪಾ ಬರೀ ನೋನಿ ಹೇಳ್ತಾ ಇದ್ದಾರೆ, ನೋನಿ ಅಷ್ಟೊಂದು ಮಿರಾಕಲ್ ರಿಸಲ್ಟ್ ನಮ್ಗೆ ಕೊಡುತ್ತೆ ಅಂತ ಹೇಳ್ಬಹುದು. ಸೊ ಈ ನೋನಿ ಇದು ಬಂದು ನಮ್ಗೆ ಹೇಗೆ, ನಮ್ಗೆ ಇವಾಗ ತಲೆನೋವು ಬಂದ್ರೆ ನಮ್ಗೆ ತಲೆನೋವು ಬಂತ ನಮ್ಗೆ ಗೊತ್ತಾಗ್ಬಿಡುತ್ತೆ ಇಮಿಡಿಯೇಟ್, ಹೊಟ್ಟೆ ನೋವು ಬಂದ್ರೆ ಗೊತ್ತಾಗ್ಬಿಡುತ್ತೆ, ಕಾಲ್ ನೋವು ಬಂದ್ರೆ ಗೊತ್ತಾಗುತ್ತೆ, ಅಂದ್ರೆ ಲಿವರ್ಗೆ ಪ್ರಾಬ್ಲಮ್ ಆಗಿದೆ ಅಂತ ಯಾವಾಗ ನಮ್ಗೆ ಗೊತ್ತಾಗುತ್ತೆ ಅಂತಂದ್ರೆ 80 to 90% ಅದು ಒಳಗೇನೆ ಡ್ಯಾಮೇಜ್ ಮಾಡಿ ಇರುತ್ತೆ. ಡ್ಯಾಮೇಜ್ ಮಾಡಿದ್ಮೇಲೆ ನಮ್ಗೆ ಬಂದು ಸ್ಕಿನ್ ಮೇಲೆ ನಮ್ಗೆ ಗೊತ್ತಾಗುತ್ತೆ. ಸ್ಕಿನ್ ಅಲ್ಲಿ
ಮತ್ತೆ ನಮ್ಗೆ ಏನು ಅಲರ್ಜಿ ತರ, ಮತ್ತೆ ಸ್ಕಿನ್ ಕಪ್ಪಾಗೋದಾಗ್ಲಿ, ಒಂದು ಕರ್ಜಿ ತುಟಿ ಈ ತರ ಎಲ್ಲ ಬರೋದಾಗ್ಲಿ, ಇದೆಲ್ಲ ಲಿವರ್ ಇನ್ಫೆಕ್ಷನ್ ಇಂದ ಅಂತ ನಮ್ಗೆ ಅವಾಗ ಗೊತ್ತಾಗುತ್ತೆ. ಸೊ ಅದು ಸಿಂಪ್ಟಮ್ಸ್. ನಿಮ್ಗೆ ಅದು ಯಾವಾಗ ಅಷ್ಟು ಪರ್ಸೆಂಟ್ ಡ್ಯಾಮೇಜ್ ಆದ್ಮೇಲೆ ನಮ್ಗೆ ಗೊತ್ತಾಗುತ್ತೆ. ಇನ್ನೊಂದು, ಡ್ರಿಂಕ್ಸ್ ಮಾಡೋರಿಗೆ ಮಾತ್ರ ಲಿವರ್ ಪ್ರಾಬ್ಲಮ್ ಬರುತ್ತೆ ಅಂತಲ್ಲ, ಈಗಿನ ಪಲ್ಯೂಷನ್ ಇಂದ ಕೂಡ ನಾವು ಇಂಟೆಕ್ ವಾಯು ಗಾಳಿ ಎಲ್ಲ ತಗೋತೀವಲ್ಲ, ಅದರಿಂದ ಕೂಡ ನಮ್ಗೆಲ್ಲ ಎಷ್ಟೊಂದು ಇನ್ಫೆಕ್ಷನ್ಸ್ ಇರುತ್ತೆ. ಸೊ ಹಾಗಾಗಿ ಈ ಲಿವರ್ ಸಿರಪ್, ಮತ್ತೆ ಇನ್ನೊಂದು ಜಾಂಡೀಸ್, ಅವರಿಗೆ ಕೂಡ ಲಿವರ್ ಪ್ರಾಬ್ಲಮ್ ಇಂದಾನೆ ಲಿವರ್ ಬ್ಲಡ್ ಸರ್ಕ್ಯುಲೇಷನ್ ಇದು ಇಲ್ಲ, ಬ್ಲಡ್ ಪಂಪ್ ಕ್ಲಿಯರ್ ಆಗಿರಲ್ಲ ಅಂತೇಳಿ ಅವ್ರಿಗೆ ಅದು ಕೂಡ ಬರುತ್ತೆ. ಮತ್ತೆ ಸ್ಟ್ರೋಕ್ ಆಗಿರ್ತಾರಲ್ಲ ಅಂತವರಿಗೆ ಕೂಡ ನಾವು ಈ ಲಿವರ್ ಸಿರಪ್ ನ ಕೊಡೋದ್ರಿಂದ, ಲಿವರ್ ಬೂಮ್ ಪಂಪ್ ಇದೆಲ್ಲ ಕೊಡೋದ್ರಿಂದ ಅವ್ರಿಗೆ ಕೂಡ ತುಂಬಾ ಚೆನ್ನಾಗಿ ಆಗ್ತಾರೆ ಅಂತ ಹೇಳ್ಬಹುದು. ಎಸ್ ಮ್ಯಾಮ್. ನೆಕ್ಸ್ಟ್, ಎಸ್, ಕಿಡ್ನಿ ಪ್ರಾಬ್ಲಮ್ಸ್ ಇದು ಕೂಡ ಅಷ್ಟೇ. ನಾವು ಏನು ಫುಡ್ ನ ಬ್ಲಡ್ ಹಾರ್ಟ್ ಪಂಪಿಂಗ್ ಮಾಡಿದ್ರೆ ಇದು ಪ್ಯೂರಿಫೈ ಮಾಡಿ ಎಲ್ಲ ಕಡೆಗೂ ಸಪ್ಲೈ ಮಾಡ್ತೀವಿ. ನಮ್ಮ ಕಿಡ್ನಿ ಬಂದು ಏನ್ ಮಾಡುತ್ತೆ ಅಂತಂದ್ರೆ ಫಿಲ್ಟರ್ ಮಾಡಿ ನಮ್ಗೆ ಯಾವ್ದು ಬೇಕೋ ಅದು ಬಾಡಿಗೆ ಇಟ್ಕೊಂಡು ಬ್ಲಡ್ ಆಗಿ ಕನ್ವರ್ಟ್ ಮಾಡ್ಕೊಂಡು ಬೇಡದೇ ಇರೋ ತ್ಯಾಜ್ಯ ವಸ್ತುಗಳು ಹೇಳ್ತೀವಲ್ಲ, ಬೇಡದೇ ಇರೋ ಥಿಂಗ್ಸ್ ನ ಬಂದು ಅದೇನ್ ಮಾಡುತ್ತೆ, ಯೂರಿನ್ ಅಲ್ಲಿ ನಮ್ಗೆ ಆಚೆ ಹಾಕುತ್ತೆ. ಯೂರಿನ್ ಅಲ್ಲಿ ಔಟ್ಪುಟ್ ನಮ್ಗೆ ಹೋಗುತ್ತೆ. ಈ ತರ ನಮ್ಗೆ ಮೇನ್ ಆಗಿ ಇದು ಒಂದು ಮಿಷನ್ ಅಂತಾನೆ ಹೇಳ್ಬಹುದು. ಇದು ಒಂದು ನಮ್ಗೆ ಈ ತರ ವರ್ಕ್ ಮಾಡ್ತಾ ಇರುತ್ತೆ ನೋಡಿ. ಈ ಕಿಡ್ನಿ ಪ್ರಾಬ್ಲಮ್ ಅವರು ಬಂದ್ರೆ ನಾವೇನು ಊಟದಲ್ಲಿ ಕಲ್ ತಿನ್ನಲ್ಲ ಅಲ್ವಾ, ಕಿಡ್ನಿ ಸ್ಟೋನ್ ಅಂತ ಹೇಳ್ತಾರೆ. ಕಿಡ್ನಿ ಸ್ಟೋನ್ ಅಂತಂದ್ರೆ ನಮ್ಗೆ ಕ್ರಿಸ್ಟಲ್ ಆಗಿ, ನಮ್ಗೆ ಏನು ತುಂಬಾ ಜನ ಆಫೀಸ್ ಗೋಯಿಂಗ್ ಮತ್ತೆ ಎಲ್ಲಿಯಾದ್ರೂ ನಾವು ಕೂತಿದ್ರೆ ಏನಾದ್ರು ಈವೆಂಟ್ ಫಂಕ್ಷನ್ ಆದ್ರೆ ವಾಶ್ರೂಮ್ ಹೋಗ್ಬೇಕಂತ ನಮ್ಗೆ ನಾವೇ ಇದು ಮಾಡ್ಕೊಳ್ತೀವಲ್ವಾ, ನಮ್ಗೆ ನಾವೇ ಡಿಲೇ ಮಾಡ್ಕೊಳ್ತೀವಿ, ಎದ್ದು ಹೋಗ್ಬೇಕನ್ನೋ ಒಂದು ಇದು ಕೂಡ ಇರುತ್ತೆ. ಆತರ ಸಿಚುವೇಶನ್ಸ್ ಇರಲ್ಲ. ಸೊ ತುಂಬಾ ದಿನ ಅದು ಕಂಟ್ರೋಲ್ ಮಾಡೋ ಕೆಪಾಸಿಟಿ ಇರುತ್ತೆ ಎಲ್ಲರಿಗೂ ಅಲ್ಲ. ಬ್ಲಾಡರ್ ಚೆನ್ನಾಗಿದ್ರೆ ಅದನ್ನ ಕೆಪಾಸಿಟಿ ಮಾಡೋ ಅಂತಹ ಇದಿರುತ್ತೆ. ಸೊ ಅಂತದ್ದು ಮಾಡ್ತಾ ಮಾಡ್ತಾ ಏನಾಗುತ್ತೆ, ನಮ್ಗೆ ಬಂದು ಯೂರಿನ್ ಬಂದು ಕ್ರಿಸ್ಟಲ್ ಆಗಿ ಕನ್ವರ್ಟ್ ಆಗಿ 2 ಇಂದ 20 mm ತನಕ ಕೂಡ ಸ್ಟೋನ್ಸ್ ಫಾರ್ಮ್ ಆಗುತ್ತೆ. ಸೊ ಅವಾಗ ಏನಾಗುತ್ತೆ, ಸಿವಿಯರ್ ಆದ ಹೊಟ್ಟೆ ನೋವು ಇಂದ ಅವರು ಬಳಲ್ತಾ ಇರ್ತಾರೆ. ಬಿಕಾಸ್ ಈ ಹಾಲು ಒಂದು ದೊಡ್ಡದಿದ್ರೆ ಹಾಲು ಫುಲ್ ರೋಲ್ ಮಾಡೋಷ್ಟು ಹೊಟ್ಟೆ ನೋವು ಬಂದಿದೆ, ಒಂದು ಕಡೆ ಇರ್ಲಿಕ್ಕಾಗಲ್ಲ. ಅದು ಕೂಡ ನೋಡಿದೀನಿ ನಾನು ಅಂತ ಪೇಷಂಟ್ ನ ಕೂಡ. ಸೊ ಅಂತ ಒಂದು ಕಷ್ಟ ಬರುತ್ತೆ ಅವರಿಗೆ ಕಿಡ್ನಿ ಸ್ಟೋನ್ ಅಂತ ಬಂದ್ಬಿಟ್ರೆ. ಸೊ ಅವಾಗ ಅವ್ರಿಗೆ ಆಪರೇಷನ್ ಮಾಡಿ ನಿಮ್ಗೆ ಈವನ್ ಕರೆಂಟ್ ಎಲ್ಲಾದ್ರೂ ಬ್ಲಾಸ್ಟ್ ಮಾಡಿ ಅಂತ ಹೇಳ್ತಾರೆ ಡಾಕ್ಟರ್ಸ್ ಗಳು, ಪ್ರಿಫರ್ ಮಾಡ್ತಾರೆ. ನೋಡಿ, ಒಂದ್ಸರಿ ಆಪರೇಷನ್ ಕಿಡ್ನಿ ಸ್ಟೋನ್ ಆದ್ರೆ ಕೂಡ ಅಗೇನ್ ರಿಪೀಟ್ ಆಗುತ್ತೆ. ನಿಮ್ಗೆಲ್ಲರಿಗೂ ಗೊತ್ತಿರಬಹುದು. ಈಗ ನಮ್ಮ ಫ್ರೆಂಡ್ಸ್ಗೆಲ್ಲ, ನ್ಯೂ ಫ್ರೆಂಡ್ಸ್ಗೆ ಗೊತ್ತಿರಲ್ಲ. ನೋಡಿ, ಒಂದು ಕಲ್ ಮೇಲೆ ಮತ್ತೊಂದು ಕಲ್ಲು ಹೊಡೆದ್ರೆ 10 ಪೀಸ್ ಆಗುತ್ತೆ ಅಂತ ಹೇಳ್ಕೊಳ್ಳಿ. 10 ಕೂಡ ಆಚೆ ಬರ್ಲಿಕ್ಕೆ ಬರಕ್ ಸಾಧ್ಯ ಇಲ್ಲ. ಸೊ ಅಲ್ಲಿ 1-2 ಉಳ್ಕೊಂಡಿರ್ತಲ್ಲ, ಅದು ಅಗೇನ್ ಕ್ರಿಸ್ಟಲ್ ಆಗಿ ಫಾರ್ಮ್ ಆಗಿ ಅದಕ್ಕೆ ರಿಪೀಟೆಡ್ ಆಗುತ್ತೆ. ಕಿಡ್ನಿ ಸ್ಟೋನ್ ಇರೋರ್ಗೆ ಮತ್ತೆ ಪೈಲ್ಸ್ ಇರೋರ್ಗೆಲ್ಲ ರಿಪೀಟ್ ಆಗುತ್ತೆ ಅಂತಂದ್ರೆ ಕೆಲವ್ದು ಅಲ್ಲಿಯೇ ಉಳ್ಕೊಂಡಿರುತ್ತೆ, ಆಪರೇಷನ್ ಮಾಡಿ ಕೂಡ ಬರ್ಲಿಕ್ಕಿಲ್ಲ. ಸೊ ನಮ್ಮ ಈ ಸಿರಪ್ ನಾವು ಏನು ಕೊಡೋದ್ರಿಂದ, ಏನು ನಾವು 1 or 2 ಕೋರ್ಸ್ ಹೇಳ್ತೀವಲ್ಲ, 1 ಕೋರ್ಸ್ ಮಸ್ಟ್ ಕೊಡ್ಲೇಬೇಕಾಗುತ್ತೆ ಎಲ್ಲರಿಗೂ. ಸೊ 1 ಕೋರ್ಸ್ ನಾವು ತಗೊಳೋದ್ರಲ್ಲಿ ಏನಾಗುತ್ತೆ, 2 to 20 mm ತನಕ ನಮ್ಗೆ ಒಂದು ಯೂರಿನ್ ಅಲ್ಲಿ ಪಾಸ್ ಔಟ್ ಆಗಿ ಈಸಿಯಾಗಿ ಫ್ಲೋ ಆಗಿ ಅವ್ರಿಗೆ ಆಚೆ ಬರ್ತವೆ ವಿತೌಟ್ ಆಪರೇಷನ್. ಸೊ ಅಷ್ಟು ಕಷ್ಟಪಟ್ಟು ಆಪರೇಷನ್ ಹಾಸ್ಪಿಟ್ಲಿಗೆ ಹೋಗಿ ಲಕ್ಷಾಂತರ ಖರ್ಚು ಮಾಡಿ ಮನೆಯವರೆಲ್ಲ ಹಾಸ್ಪಿಟ್ಲಿಗೆ ಹೋಗೋದು ಬರೋದು ಇದೆಲ್ಲಾನು ತಪ್ಪಿಸ್ಬೇಕಂತಂದ್ರೆ ನಮ್ಮ ಈ ಕಿಡ್ನಿ ಏನೇ ಪ್ರಾಬ್ಲಮ್ ಇರ್ಲಿ, ಬ್ಲಾಡರ್ಲಿ ಸ್ಟೋನ್ ಇರ್ಲಿ, ಮತ್ತೆ ಇನ್ನೊಂದು ಹೇಳ್ಬೇಕು, ಎಸ್ಪೆಷಲಿ ನಮ್ಗೆ ಗಂಡ್ ಮಕ್ಳಿಗೆ ಟೆಸ್ಟಿಸ್ ಅಲ್ಲಿ ಕೂಡ ಕೆಲವ್ರಿಗೆ ಪ್ರಾಬ್ಲಮ್ಸ್ ಇರುತ್ತೆ, ಸ್ವೆಲ್ಲಿಂಗ್ಸ್ ಇರುತ್ತೆ ಅಂತ ಹೇಳ್ತಾರೆ. ಅವ್ರಿಗೆ ಬಂದು ಇನ್ಫೆಕ್ಷನ್ಸ್ ಇರುತ್ತೆ. ಯಾಕೆ ಟೆಸ್ಟಿಸ್ಗೆ ಕ್ಯಾನ್ಸರ್ ಕೂಡ ಬರುತ್ತೆ ಅಂತವ್ರಿಗೆ ಕೂಡ ಈ ಏನೋ ನಮ್ಗೆ ಈ ಕಿಡ್ನಿ ಈ ನಮ್ಗೆ ಸ್ಟೋನೋಕಾಪ್ ಇದೆಲ್ಲ, ಈ ಸ್ಟೋನೋಕಾಪ್ ಜೊತೆಗೆ ನಾವು ಕಾರ್ಬೋಸಿರಪ್ ಮತ್ತೆ ಇದು ಅಂಡ್ ನೋನಿನ ಅವ್ರಿಗೆ ಪ್ರಿಫರ್ ಮಾಡ್ಬೋದು. ಇದನ್ನ ಜಸ್ಟ್ ನೋಟ್ ಮಾಡ್ಕೊಳ್ಳಿ ಮೇಡಮ್ ಒಂದ್ ಸೈಡ್ ಅಲ್ಲಿ. ಈ ತರದ್ದು ಮೇಲ್ಸ್ಗೆ ಈ ತರ ಪ್ರಾಬ್ಲಮ್ಸ್ ಇರೋರಿಗೆ ನಾವು ಅವ್ರಿಗೆ ರೆಫರ್ ಮಾಡ್ಕೋಬಹುದು ಅಂತ ಹೇಳ್ತೀನಿ. ಮತ್ತೆ ಡಯಾಲಿಸಿಸ್ ಪೇಷಂಟ್, ಇದು ಕೂಡ ನೀವು ಗ್ರೂಪ್ ಅಲ್ಲಿ ಎಲ್ಲ ಕೂಡ ನೋಡಿರ್ಬಹುದು. ಫ್ರಮ್ 1.5 years ಇಂದ ಡಯಾಲಿಸಿಸ್ ಮಾಡ್ತಾ ಇದ್ದ ಒಂದು ಪೇಷಂಟ್ ಗೆ ನಮ್ಮ ತರ ಡಿಸ್ಟ್ರಿಬ್ಯೂಟರ್ಸ್, ನಮ್ಮ ತರ ಹೆಲ್ತ್ ಅಡ್ವೈಸರ್ ಅವ್ರಿಗೆ ರೆಫರ್ ಮಾಡಿ ಅವ್ರು ಬಂದು ನಮ್ಮ ಪ್ರಾಡಕ್ಟ್ ನ ಡಾಕ್ಟರ್ಸ್ ಗಳು ಹೇಳ್ತಾರೆ, ಡಯಾಲಿಸಿಸ್ ಪೇಷಂಟ್ ಗೆ ವಾಟರ್ ಮಸ್ಟ್ 1/2 ಲೀಟರ್ ಮಾತ್ರ ನೀವು ಕನ್ಸ್ಯೂಮ್ ಮಾಡ್ಬೇಕು. ಸಾಂಬಾರ್ ನೀವು ತಿನ್ನೋ ಸಾಂಬಾರು, ನೀವು ಟ್ಯಾಬ್ಲೆಟ್ಸ್ ತಗೊಳ್ಳೋ ನೀರು ಕುಡಿ ನೀರು ಎಲ್ಲ ಸರಿ ಜಸ್ಟ್ 1/2 ಲೀಟರ್ ಟು 75 ml ಮಾತ್ರ, 750 ml ಮಾತ್ರ ನೀವು ಕನ್ಸ್ಯೂಮ್ ಮಾಡ್ಬೇಕಂದ್ರೆ. ಬಟ್ ನಮ್ಮ ಈ ಪ್ರಾಡಕ್ಟ್ ತಗೊಳ್ಳೋದ್ರಿಂದ ನಾವು ಜಾಸ್ತಿ ನೀರ್ ಕನ್ಸ್ಯೂಮ್ ಮಾಡಿ ಹೇಳ್ತೀವಿ ಅಲ್ವಾ. ಸೊ ಅದನ್ನು ಕೂಡ ಆ ಪೇಷಂಟ್ ಟ್ರಸ್ಟ್ ಮಾಡಿ ಈ ಪ್ರಾಡಕ್ಟ್ ನ ತಗೊಂಡು ಅವರು ನೀರನ್ನು ಕೂಡ ಚೆನ್ನಾಗಿ ಕುಡಿದು ನಮ್ಮ ಪ್ರಾಡಕ್ಟ್ ನ ಟ್ರಸ್ಟ್ ಮಾಡಿ ತಗೊಂಡು 3 ಡಯಾಲಿಸಿಸ್ ಇದ್ದ ಪೇಷಂಟ್ 2 ಡಯಾಲಿಸಿಸ್ ಗೆ ಬಂದಿದ್ದಾರೆ. ಅಂಡ್ ಡಯಾಲಿಸಿಸ್ ಪೇಷಂಟ್ ಗೆ ಕಾಲ್ನಲ್ಲಿ ಎಲ್ಲ ಸ್ಟ್ರೆಂತ್ ಹೋಗ್ಬಿಡುತ್ತೆ. ಬಿಕಾಸ್ ಅವ್ರಿಗೆ ಎವ್ರಿ ಡೇ ಮೀನ್ಸ್ ವೀಕ್ಲಿ ಟ್ವೈಸ್ ಥ್ರೈಸ್ ಬ್ಲಡ್ ತೆಗೆದು ಮತ್ತೆ ಬ್ಲಡ್ ಇದು ಮಾಡಿ ಕ್ಲಿನ್ಸ್ ಮಾಡಿ ಒಳಗಡೆ ಹಾಕ್ತಾರಲ್ವಾ, ಅವಾಗ ಬ್ಲಡ್ ಲಾಸ್ ತುಂಬಾ ಆಗುತ್ತೆ. ಅವಾಗ ಅವ್ರಿಗೆ ಸ್ಟ್ರೆಂತ್ ಇಲ್ಲ. ಅವಾಗ ಅವ್ರಿಗೆ ಏನಾಗುತ್ತಪ್ಪ ಅಂತಂದ್ರೆ ಈ ತರ ಬ್ಲಡ್ ಹಾಕ್ಸೋದಾಗ್ಲಿ ಈ ತರದೆಲ್ಲ ಪ್ರಾಬ್ಲಮ್ಸ್ ಎಲ್ಲ ಫೇಸ್ ಮಾಡ್ತಾರೆ.
ಅಂತ ಒಂದು ಪೇಷಂಟ್ ನಮ್ಮ ಈ ಪ್ರಾಡಕ್ಟ್ ಮಿರಾಕಲ್ ಪ್ರಾಡಕ್ಟ್ ನಾವು ಯೂಸ್ ಮಾಡಿ, ಮೇಡಮ್ ಈಗ ನಾನು 2 ಡಯಾಲಿಸಿಸ್ಗೆ ಬಂದಿದ್ದೀನಿ, ಈಗ ನನ್ನ ವೈಫ್ ನ ಕರ್ಕೊಂಡು ಗಾಡಿ ಓಡಿಸ್ತೀನಿ, ನಾನು 3 ಫ್ಲೋರ್ ಬಿಲ್ಡಿಂಗ್ ಮನೆ ಹತ್ತತೀನಿ ಅಂತ ಹೇಳ್ತಂತಂದ್ರೆ ಬಿಕಾಸ್ ಈ ಪ್ರಾಡಕ್ಟ್ ನಮ್ಗೆ ಮಿರಾಕಲ್ ಆದ ರಿಸಲ್ಟ್ ಕೊಟ್ಟಿದೆ ಅಂತ ಹೇಳ್ಬಹುದು. ಎಸ್. ನೆಕ್ಸ್ಟ್ ಒಬೇಸಿಟಿ. ಎಸ್ ಸರ್, ಒಬೇಸಿಟಿ ನೋಡಿ. ಒಬೇಸಿಟಿ ಅಂತಂದ್ರೆ ಇವಾಗ ನೀವು ಬೇರೆದು ಹೇಳ್ಬಾರ್ದು, ನಾವು ಇದ್ರು ಕೂಡ ಹೇಳ್ತೀನಿ ಬಿಕಾಸ್ ನಮ್ಗೆ ತಿಳ್ಕೋಬೇಕಲ್ವಾ ನಾವು, ನಮ್ಮ ಫ್ಯಾಮಿಲಿ, ನಮ್ಮ ಈ ಆರ್ಕೆ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ತಿಳ್ಕೊಬೇಕಲ್ವಾ, ಅದಕ್ಕಾಗಿ ನಾನು ಹೇಳ್ತಾ ಇದೀನಿ. ನೋಡಿ ಆಡ್ಸ್ ಗಳು ಬರುತ್ತೆ, ನೀವು ಮೋಟಾ ಇದ್ದೀರಾ, ನಿಮ್ಗೆ ತಿಂಗಳಿಗೆ ಇಷ್ಟು ಕೆಜಿ ಕಡಿಮೆ ಮಾಡ್ಬಿಡ್ತೀನಿ, ಅಷ್ಟ್ ಮಾಡ್ಬಿಡ್ತೀನಿ ಅಂತೇಳಿ ಎಷ್ಟೋ ಜನ, ಅದು ಕೂಡ ನೀವುಗಳಲ್ಲಿ ನ್ಯೂಸ್ ಗಳಲ್ಲಿ ನೋಡಿರ್ಬಹುದು. ಒಂದು ಇದು ಬಂದು ಒಂದು ಮೀನ್ಸ್ ಏನ್ ಹೇಳೋದು, ಅದೊಂಥರ ಟೈಪ್ ಟ್ರೀಟ್ಮೆಂಟ್ ಅದು ಅದು ಹೇಳಿ ಸೊ ಲೈಫ್ ಅನ್ನೇ ಲಾಸ್ ಮಾಡ್ಕೊಂಡಿದ್ದ ಎಷ್ಟೋ ನಾವು ರಿಸಲ್ಟ್ ಗಳನ್ನ ನೋಡಿರ್ಬಹುದು ಅಲ್ವಾ. ನಾನು ಹಂಗಂತೇಳಿ ಶೇಕ್ ಹೇಳ್ತಾ ಇದ್ದೀನಿ ಅಂತ ತಿಳ್ಕೊಬಿಡಿ, ಅದು ಬೇರೆ. ಅದು ಬಂದು ಟ್ರೀಟ್ಮೆಂಟ್, ಆತರ ಟ್ರೀಟ್ಮೆಂಟ್ ಕೊಡ್ತಾರೆ ಕರೆಂಟ್ ಅಲ್ಲಿ, ಅದು ಇದು ಎಲ್ಲ ಥೆರಪೀಸ್ ಆ ತರದ್ದೆಲ್ಲ ಕೊಡ್ತಾರೆ. ಸೊ ಒಬ್ರದ್ದು ಲೈಫೇ ಹೋಯ್ತು ಅದರಿಂದ. ಅದು ಕೂಡ ತುಂಬಾ ಜನ ನೋಡಿರ್ಬಹುದು ನ್ಯೂಸ್ ಗಳಲ್ಲಿ ಎಲ್ಲ. ಸೊ ಅಂತದೆಲ್ಲ ನಾವು ಸುಳ್ಳು ಮಾತು ಹೇಳಲ್ಲ. ನಾವು ತಗೊಳ್ಳೋದ್ರಿಂದ, ಈ ಪ್ರಾಡಕ್ಟ್ ತಗೊಳ್ಳೋದ್ರಿಂದ ನಮ್ಗೆ ಬಾಡಿಲಿರೋ ಎಕ್ಸಸ್ ಕೊಲೆಸ್ಟ್ರಾಲ್ ಎಲ್ಲರಿಗೂ ನಾವು ಆಫ್ಟರ್ ಮಗು ಆದ್ಮೇಲೆ ತುಂಬಾ ಲೇಡೀಸ್ಗೆ ಬೆಲ್ಲಿ ಫ್ಯಾಟ್ ಮತ್ತೆ ಸೊಂಟ ಹಿಂದಗಡೆ ಎಲ್ಲ ಅದು ನಾರ್ಮಲ್ ಆಗ್ಬಿಡಿ, ಇದು ಫ್ಯಾಟ್ ಡೆಪಾಸಿಟ್ ಆಗ್ಬಿಡುತ್ತೆ. ಸೊ ಅದಕ್ಕೆ ನಾವು ಬಂದು ಏನ್ ಮಾಡ್ಬೇಕಂತಂದ್ರೆ ನಮ್ಮ ಒಬೇಸಿಟಿ, ಈ ಒಬೇಸಿಟಿ ಕಾಪ್ ನ ಮತ್ತೆ ಇದ್ರ ಜೊತೆಗೆ ನಾವು ಅಲೋವೆರಾ ಕೊಡ್ತೀವಿ ಅಲ್ವಾ. ಅಲೋವೆರಾ ಜೊತೆಗೆ ಇದ್ರಲ್ಲಿ ಕಾರ್ಡಿಯೋ ಇದೆ, ಬಟ್ ಇದ್ರ ಜೊತೆ ಇನ್ನೊಂದು ನಾವು ಟ್ರಿಪಲ್ ಕೂಡ ಆಡ್ ಮಾಡಿದ್ರೆ ಒಬೇಸಿಟಿ ಇರೋರಿಗೆ ಒಳ್ಳೆ ಗುಡ್ ರಿಸಲ್ಟ್ ಬರುತ್ತೆ. ಅಂಡ್ ಬೆಳಿಗ್ಗೆ ಹೊತ್ತು ಅವರು ಪಂಚತುಳಸಿ ಕೂಡ ನಾವು ಸೇರಿಸ್ತಾ ಹೋದ್ರೆ ನಮ್ಗೆ ವೆಯ್ಟ್ ಲಾಸ್ ತುಂಬಾ ಒಳ್ಳೆ ರಿಸಲ್ಟ್ ಬಂದಿದೆ ಅಂತ ಹೇಳ್ಬಹುದು. ಎಸ್ ಮ್ಯಾಮ್. ನೆಕ್ಸ್ಟ್ ಒಬೇಸಿಟಿ ಆಯ್ತು. ಒಬೇಸಿಟಿ ಆದ್ಮೇಲೆ ಥೈರಾಯ್ಡ್. ಎಸ್ ಮ್ಯಾಮ್. ನೆಕ್ಸ್ಟ್ ಎಸ್ ಥೈರಾಯ್ಡ್. ಈ ಥೈರಾಯ್ಡ್ ಅಂದ್ರೆ ನಮ್ಗೆ ಬಂದು ಎಸ್ಪೆಷಲಿ ಇದು ಲೇಡೀಸ್ಗೆ ಜಾಸ್ತಿ ಬರುತ್ತೆ. 90% ಲೇಡೀಸ್ಗೆ ಬರುತ್ತೆ, 10% ಅಷ್ಟೇ. 80 to 90% ನಾವು ಫಿಮೇಲ್ಸ್ ನಾವು ಅಟೆಂಡ್ ಮಾಡ್ತಾ ಇರ್ತೀವಿ. ಒಂದು 10% ನಮ್ಮ ಗಂಡ್ ಮಕ್ಳಿಗೆ ಬಿಟ್ಟಿದ್ದೀವಿ, ನಾವ್ ಬಿಟ್ಟಿಲ್ಲ, ಅದು ಹಂಗಾಗಿದೆ. ಸೊ ಈ ಥೈರಾಯ್ಡ್ ಬಂದ್ರೆ 2 ಟೈಪ್ಸ್ ಆಫ್ ಥೈರಾಯ್ಡ್ ಬರುತ್ತೆ ಅಂತ ಹೇಳ್ತೀವಿ, ಎಲ್ಲರಿಗೂ ಅಲ್ವಾ. ಹೈಪರ್ ಥೈರಾಯ್ಡ್ ಬರುತ್ತೆ ಅಂದ್ರೆ ನಮ್ಗೆ ಹಾರ್ಮೋನ್, ಇಲ್ಲಿ ಗ್ಲ್ಯಾಂಡ್ ಇದೆ ಅಲ್ಲ ಥೈರಾಕ್ಸಿನ್ ಗ್ಲ್ಯಾಂಡ್, ಅದು ಹಾರ್ಮೋನ್ ಇಂಬ್ಯಾಲೆನ್ಸ್ ಇಂದಾಗಿ ನಮ್ಗೆ ಈ ತರ ಎಲ್ಲ ಪ್ರಾಬ್ಲಮ್ ಗಳನ್ನ ನಾವು ಫೇಸ್ ಮಾಡ್ತಾ ಇರ್ತೀವಿ. ಸೊ ಇದು ಹೈಪೋಥೈರಾಯ್ಡ್ ಅಂಡ್ ಹೈಪರ್ ಥೈರಾಯ್ಡ್ ಹೇಳ್ತೀವಿ. TSH4 TSH3 ಇದು ಹಾರ್ಮೋನ್ ಇಂಬ್ಯಾಲೆನ್ಸ್ ಬರೋದು. ಸೊ ಇದು ಬಂದ್ರೆ ಕೆಲವರು ಬಂದು ಸ್ವಲ್ಪ ಅವ್ರಿಗೆ ಬಾಡಿ ಬಂದು ದಪ್ಪ ಆಗ್ತಾ ಹೋಗ್ತೀವಿ, ಕೆಲವರು ಬಂದು ಸಣ್ಣ ಆಗ್ತಾ ಹೋಗ್ತೀವಿ ಅಲ್ವಾ. ಮತ್ತೆ ಇನ್ನೊಂದು ಏನಪ್ಪಾ ಅಂತಂದ್ರೆ ಅವ್ರಿಗೆ ಸೈಡ್ ಎಫೆಕ್ಟ್ ಏನಂತಂದ್ರೆ, ಸೈಡ್ ಎಫೆಕ್ಟ್ ಈ ನಮ್ಮ ಪ್ರಾಡಕ್ಟ್ ಇದಲ್ಲ, ಅವರಿಗೆ ಈ ಥೈರಾಯ್ಡ್ ಇಂದ ಸೈಡ್ ಎಫೆಕ್ಟ್ ಕೋಪ ಜಾಸ್ತಿ ಬರ್ತದೆ. ಹೇಳ್ತಾರಲ್ಲ, ನಮ್ಮ ಲೀಡರ್ ಒಬ್ರು ಹೇಳ್ತಾ ಇದ್ರು, ಥೈರಾಯ್ಡ್ ಇರೋ ಮನೇಲಿ ಸಾಮಾನುಗಳು ಪ್ಲೇಟ್ ಗಳೆಲ್ಲ ಹಾರ್ತವಂತೆ, ಈ ಫ್ಲೈಯಿಂಗ್ ಸಾಸ್ ತರ ಅಂದ್ರೆ ಕೋಪದಿಂದ ಆ ಲೇಡೀಸ್ ತೆಗೆದು ಬೀಸಾಡೋದು ಹಾಗೋದು ಮಾಡ್ತಾರೆ ಅಂತ ಹೇಳ್ತಾ ಇದ್ರು. ಸೊ ಅವ್ರ ಬೇಕಂತ ಮಾಡಲ್ಲ, ಅವ್ರಿಗೆ ಕೋಪ ಜಾಸ್ತಿ ಇರುತ್ತೆ ಅಂತ ಹೇಳ್ತೀವಿ. ಸೊ ಎಂತದೇ ಇರ್ಲಿ ಬಿಡಿ ಪರವಾಗಿಲ್ಲ, ಈ ನಮ್ಮ ಈ ಪ್ರಾಡಕ್ಟ್ ತಗೊಳ್ಳೋದಿಲ್ಲ. ಅವ್ರ ಥೈರಾಕ್ಸಿನ್ ನೋಡಿ 125 mg ರೀಸೆಂಟ್ ಆಗಿ ನಾವ್ ಹೇಳ್ದೆಲ್ಲ, ಈಗ ಲಾಸ್ಟ್ ವೀಕ್ ನಾವು ಮೀಟ್ ಮಾಡಿದ್ರೆ ಅವ್ರಿಗೆ ಬಾಡಿ ಶಿವರಿಂಗ್ ಆಗುತ್ತೆ. ಥೈರಾಯ್ಡ್ ಬಂದು ಜಾಸ್ತಿ ಎವ್ರಿ ಡೇ 150 mg ಟ್ಯಾಬ್ಲೆಟ್ಸ್ ಅಂದ್ರೆ ನೋಡ್ಕೊಳ್ಳಿ ಫ್ರೆಂಡ್ಸ್, ಎಷ್ಟು ಜಾಸ್ತಿ mg ತಗೊಳ್ತಾ ಇದಾರೆ. ಫ್ರಮ್ 3 years ಇಂದ ತಗೊಳ್ತಾ ಇದಾರೆ ನೇಪಾಳೀಸ್ ಒಬ್ರು. ಅವ್ರಿಗೆ ಅಂತ ಪ್ರಾಬ್ಲಮ್, ತುಂಬಾ ಏನು ಏಜ್ ಇಲ್ಲ, ಚಿಕ್ಕ ಏಜೇನೆ, ಅಂತ ಪ್ರಾಬ್ಲಮ್ ಇದೆ. ಸ್ವಲ್ಪ ದಪ್ಪನಿದ್ರೆ ಮೇಡಮ್ ಜಿ आपको गुस्सा ಜಾಸ್ತಿ ಜಾಗ ಆತ ಇಲ್ಲ 100% ಮೇಡಮ್ ಮೀನ್ಸ್ ಜಾಸ್ತಿ ಕೋಪ ಬರ್ತೇವೆ. ನಿಜವಾಗ್ಲೂ ಇದೆಲ್ಲ ಬಂದು ಈ ತರ ನಮ್ಗೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಇಂದಾಗಿ ಬರೋದು. ಸೊ ಕೋಪನೂ ಜಾಸ್ತಿ ಬರುತ್ತೆ. ನಾನು ಹೇಳಿದೆ ಏನು ಎದುರ್ಕೋಬೇಡಿಮ್ಮ, ನೀವು ತಗೊಳ್ಳಿ ಇದನ್ನ, ಬಟ್ ನಿಲ್ಲಿಸ್ಬೇಡಿ. ಎಲ್ಲಿಗಾದ್ರೂ ಊರಿಗೆ ಅದೊಂದು ರೆಫರ್ ಮಾಡ್ಬೇಕು ಫ್ರೆಂಡ್ಸ್. ನಾವು ಎಲ್ಲಿಗಾದ್ರೂ ಊರಿಗೆ ಹೋಗ್ಬೇಕಾದ್ರೆ ನಾವೇನ್ ಮಾಡ್ತೀವಿ, ಮದ್ವೆಗೋ ಎಲ್ಲೋ ಫಂಕ್ಷನ್ಗೋ, ಇವಾಗ ಹಬ್ಬ ಬಂತು, ರಜಾ ಬಂತು ಅಂತೇಳಿ ಊರಿಗೆ ಹೋಗ್ಬೇಕು, ನಾನು 1 ಲೀಟರ್ ಬಾಟ್ಲ್ ಹೆಂಗೆ ನಾ ಕ್ಯಾರಿ ಮಾಡೋದು ಅಂತೇಳಿ, ಪರವಾಗಿಲ್ಲ 3 ದಿನ ತಾನೆ 5 ದಿನ ತಾನೆ ಮನೇಲಿ ಬಿಟ್ಬಿಟ್ಟು ಹೋಗ್ತೀವಿ. ನೋ, ಹಂಗ್ ಮಾಡ್ಲೇಬಾರ್ದು ಯಾರಿಗೂ. ನಾವು ಕೂಡ ರೆಫರ್ ಕೊಡುವಾಗ ಏನ್ ಹೇಳ್ಬೇಕು, ಸರಿ ನೀವು 3 ದಿನ ಅಲ್ಲ 5 ದಿನ ಹೋಗ್ತೀರಾ, ಪರವಾಗಿಲ್ಲ ಹೋಗ್ಬಿಟ್ಟು ಬನ್ನಿ, ಆರಾಮಾಗಿ ಹ್ಯಾಪಿಯಾಗಿ ಹೋಗ್ಬಿಟ್ಟು ಬನ್ನಿ. ಬಟ್ ನಮ್ಮ ಈ ಪ್ರಾಡಕ್ಟ್ ನ ಏನ್ ಮಾಡ್ಬೇಕಂತಂದ್ರೆ, ನೀವು ಚಿಕ್ಕ ಚಿಕ್ಕ ಕಂಟೈನರ್ ಗಳು ನಮ್ಗೆ ಸಿಗುತ್ತೆ. ಸಿಕ್ಕಿಲ್ವಾ ಹೋಗ್ಲಿ ಬಿಡಿ, ಆ ಫ್ರೂಟಿ ಬಾಟಲ್ಗಳು, ಚಿಕ್ಕ ಚಿಕ್ಕ ಬಾಟಲ್ಗಳು, 10 rupees ಬಾಟಲ್ಗಳು, ಜ್ಯೂಸ್ ಬಾಟಲ್ಗಳು ಸಿಗ್ತವೆ. ಚೆನ್ನಾಗಿ ವಾಶ್ ಮಾಡಿ ಡ್ರೈ ಮಾಡಿ ನಾವ್ ಏನ್ ಪ್ರಾಡಕ್ಟ್ ಯೂಸ್ ಮಾಡ್ತಾ ಇರ್ತೀವೋ ಆ ಬಾಟಲ್ಗಳಲ್ಲಿ ನಾವು ಕಂಟೈನರ್ ಗಳಿಗೆ
ಹಾಕೊಂಡು ನೇಮ್ ಗಳನ್ನ ಬರ್ಕೋಬೇಕು. ಇದು ಹೋಮ್ ಸಿರಪ್, ಇದು ಥೈರಾಯ್ಡ್ ಸಿರಪ್, ಈ ತರ ಬರ್ಕೊಂಡು ಹೋಗ್ಬೇಕು. ಈಸಿಯಾಗಿ ನಾವು ಕ್ಯಾರಿ ಮಾಡ್ಬೋದಲ್ವಾ. ಅವಾಗ ನಮ್ಗೆ ಕಂಟಿನ್ಯೂಟಿ ಇರುತ್ತೆ, ನಮ್ಗೆ ಬಾಡಿನಲ್ಲಿ ಕಂಟಿನ್ಯೂಟಿ ವರ್ಕ್ ಮಾಡ್ತಾ ಇರುತ್ತೆ. ನಾವು ಗ್ಯಾಪ್ ಇಟ್ರೆ ಏನಾಗುತ್ತೆ, ನಮ್ಮ ರಿಸಲ್ಟ್ ಕೂಡ ಗ್ಯಾಪ್ ಆಗುತ್ತೆ. ಅಗೇನ್ ಮತ್ತೆ ಫಸ್ಟ್ ಇಂದ ಬರ್ಬೇಕು, ನೋ ಹಂಗ್ ಮಾಡ್ಬೇಡಿ. ಸೊ ಹಾಗಾಗಿ ಈ ತರ ಅವ್ರಿಗೆ ನಾವು ರೆಫರ್ ಮಾಡ್ಬೋದು ಅಂತ ಹೇಳ್ತೀನಿ. ಸೊ ಈ ತರದ್ದು ಕೂಡ ನಮ್ಗೆ ಕೂಡ ಅಷ್ಟೇ, ಎಷ್ಟೋ ಇದು ಕೂಡ ಗುಡ್ ರಿಸಲ್ಟ್ ನೋಡಿದೀವಿ. ಮತ್ತೆ ಅವ್ರಿಗೆ ಬಾಡಿ ಹೀಟ್ ಇದೆಯಾ ಅಂತ ಕೇಳ್ಬೇಕು. ಏನಾದ್ರು ಹೀಟ್ ಇದ್ರೆ ಅವ್ರಿಗೆ ಅಲೋವೆರಾ ಕೂಡ ನಾವು ರೆಫರ್ ಮಾಡಬಹುದು. ಥೈರೋಸಿರಾಫ್ ಅಲೋವೆರಾ ಕೊಡೋದ್ರಿಂದ ಕೂಡ ಅವ್ರಿಗೆ ಒಳ್ಳೆ ಗುಡ್ ರಿಸಲ್ಟ್ ಬಂದಿದೆ. ಅದು ಕೂಡ ಟೆಸ್ಟಿಮೋನಿಸ್ ಇದೆ, ನಾನು ಸಾಧ್ಯವಾದಷ್ಟು ಹುಡುಕಿ ನಮ್ಗೆ ಶೇರ್ ಮಾಡ್ತೀನಿ ಗ್ರೂಪ್ ಅಲ್ಲಿ. ಸೊ ಅಂತ ಒಂದು ಥೈರಾಯ್ಡ್ ಜೊತೆಗೆ ನೋನಿ ಕೊಟ್ಟು ಕೂಡ ಸಾಕು. ಥೈರಾಯ್ಡ್ ಜೊತೆಗೆ ಎಕ್ಸಸ್ ಬಾಡಿ ಹೀಟ್ ಇದ್ರೆ ಅವ್ರಿಗೆ ಬಟ್ ಥೈರಾಯ್ಡ್ ಅಂದ್ರೆ ಕೋಲ್ಡ್ ಹೇಳ್ತಾರೆ, ಬಟ್ ಅಲೋವೆರಾ ಕೂಡ ಅವ್ರಿಗೆ ಒಬ್ಬೊಬ್ಬರಿಗೆ ಸೆಟ್ ಆಗುತ್ತೆ ಅಂತ ಹೇಳ್ಬಹುದು. ಎಸ್ ಎಸ್ ಮ್ಯಾಮ್, ನೆಕ್ಸ್ಟ್ ಮ್ಯಾಮ್. ಎಸ್, ಇನ್ಫರ್ಟಿಲಿಟಿ. ಇದು ಬಂದು ಏನಪ್ಪಾ ಅಂತಂದ್ರೆ, ಇಷ್ಟು ವರ್ಷ ಆಯ್ತು ನಂಗೆ ಮ್ಯಾರೇಜ್ ಆಗಿ, ಇನ್ನ ಇಶ್ಯೂಸ್ ಇಲ್ಲ ಅಂತ ಹೇಳ್ತಾರೆ ಅಲ್ವಾ. ಯಾಕಿಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಸೈಕ್ಲಿಂಗ್ ಪೀರಿಯಡ್ ಸರಿಯಾಗಿಲ್ಲ ಕೇಳ್ತೀವಿ ನಾವು ಅಲ್ವಾ. ಸರಿಯಾಗಿದ್ರೆ ಅದು ಓಕೆ, ಅದು ತಾನೇ ನಮ್ಗೆ ಬೇಕಾಗಿರೋದು. ಸರಿ, ಸೈಕ್ಲಿಂಗ್ ಪೀರಿಯಡ್ ಸರಿಯಾಗಿದ್ಯಾ, ಪಿಸಿಒಡಿ ಪ್ರಾಬ್ಲಮ್ ಇದೆ, ಪಿಸಿಒಡಿ ಪ್ರಾಬ್ಲಮ್ ಇದ್ರೆ ಇದು ಬಂದು ಏನಪ್ಪಾ ಅಂತಂದ್ರೆ ಅವ್ರಿಗೆ ಇದೆಲ್ಲ ಸ್ವಲ್ಪ ಡಿಲೇ ಆಗುತ್ತೆ. ಸೊ ಇನ್ನೊಂದ್ ಏನಪ್ಪಾ ಅಂತಂದ್ರೆ, ಇನ್ಫರ್ಟಿಲಿಟಿ ಪ್ರಾಬ್ಲಮ್ ಯಾರಿಗಿದೆ ಅವ್ರಿಗೆ ಥೈರಾಯ್ಡ್ ಇದೆಯಾ ಅಂತ ಹೇಳಿ ಒಂದ್ ಚೆಕ್ ಮಾಡಿಸಿದ್ರೆ, ಇನ್ ಕೇಸ್ ಅವ್ರಿಗೆ ಏನಾದ್ರು ಥೈರಾಯ್ಡ್ ಕೂಡ ಅವರು ಇದ್ರೆ ಫಸ್ಟ್ ಅದಕ್ಕೂ ಕೂಡ ನಾವು ಟ್ರೀಟ್ಮೆಂಟ್ ಮಾಡ್ಬೇಕಾಗುತ್ತೆ. ಮೀನ್ಸ್ ನಮ್ಮ ಪ್ರಾಡಕ್ಟ್ ನ ನಾವು ಕೊಡ್ಬೇಕಾಗುತ್ತೆ. ಯಾಕಂತಂದ್ರೆ ಥೈರಾಯ್ಡ್ ಇದ್ರೆ ಈ ಪ್ರಾಬ್ಲಮ್ಗೆ ನಮ್ಗೆ ಅಡ್ಡಗೋಡಿ ತರ ಅದು. ಸೊ ಥೈರಾಯ್ಡ್ ನಾವು ಕ್ಲಿಯರ್ ಮಾಡ್ಕೊಂಡು ಈ ಪ್ರಾಬ್ಲಮ್ಗೆ ನಾವು ಸಾಲ್ವ್ ಮಾಡ್ಕೊಂಡು ಈಸಿ ಆಗಿ ಇದ್ರಲ್ಲಿ ಬೆಸ್ಟ್ ರಿಸಲ್ಟ್ ಬರುತ್ತೆ ಅಂತ ಹೇಳ್ಬೋದು. ಸೊ ಅವ್ರಿಗೆ ಬಂದು ಈ ತರ ಪ್ರಾಬ್ಲಮ್ ಇರುತ್ತೆ. ಮತ್ತೆ ಇನ್ಫರ್ಟಿಲಿಟಿ ಇರೋರ್ಗೆ ಇದೇ ಹೇಳ್ದೆ ಅಲ್ಲ, ಆ ಸೈಕ್ಲಿಂಗ್ ಪೀರಿಯಡ್ ಸರಿಯಾಗಿ 20 to 30 days ನಮ್ಗೆ ನಾರ್ಮಲಿ ಆಗುದಲ್ಲ. ಸೊ ಕೆಲವರಿಗೆ ಬಂದು 1.5 month ಗೆ ಆಗುತ್ತೆ, 2 month ಗೆ ಆಗುತ್ತೆ ಅಂತ ಹೇಳ್ತಾರೆ. ಅಂತವ್ರಿಗೆಲ್ಲ ಬಂದು ಅದೆಲ್ಲ ಸ್ವಲ್ಪ ಕಷ್ಟ ಇರುತ್ತೆ. ಸೊ ಅಂತವ್ರಿಗೆ ಬಂದು ನಾವು ಏನ್ ಮಾಡ್ಬೇಕಂತಂದ್ರೆ, ಮೇನ್ ಆಗಿ ಗೈನೋ ಸಿರಪ್. ಈ ಗೈನೋ ಸಿರಪ್ ಅಲ್ಲಿ ಪಿಸಿಒಡಿ ಪ್ರಾಬ್ಲಮ್, ಪಿಸಿಎಸ್ ಪ್ರಾಬ್ಲಮ್, ವೈಟ್ ಡಿಸ್ಚಾರ್ಜ್, ಓವರ್ ಬ್ಲೀಡಿಂಗ್, ಸಿಸ್ಟ್, ಫೈಬ್ರಾಯ್ಡ್ಸ್ ತುಂಬಾ ಮಿರಾಕಲ್ ರಿಸಲ್ಟ್ ಇದೆ. ನಮ್ಮ ಎಗ್ ಏನ್ ಸೈಕ್ಲಿಂಗ್ ಪೀರಿಯಡ್ ಇದೆಲ್ಲ, ಎಗ್ ನ ಬೂಸ್ಟ್ ಮಾಡಿ ನಮ್ಗೆ ಒಳ್ಳೆ ಸ್ಟ್ರೆಂತ್ ಮಾಡಿ ಕೊಡುತ್ತೆ ಇದು. ಇದ್ರ ಜೊತೆಗೆ ನಾವು ಕಾಂಬೋಗೆ ಏನ್ ಕೊಡ್ಬೇಕಂತಂದ್ರೆ, ನಮ್ಗೆ ಬೂಮ್ ಕಪ್ ಮೇನ್ ಆಗಿ ಇನ್ಫರ್ಟಿಲಿಟಿ ಪ್ರಾಬ್ಲಮ್ ಇರೋರಿಗೆ, ಈ ಫಿಮೇಲ್ ಹೆಣ್ಣು ಮಕ್ಕಳಿಗೆ ಈ ಬೂಮ್ ಕಪ್ ನಾವು ಕೊಡೋದ್ರಿಂದ ಅವ್ರಿಗೆ ಏನು ಎಗ್ ಸ್ಟ್ರೆಂತ್ ಮಾಡಿ ಕೊಡುತ್ತೆ. ಬರೀ ಗಂಡಸರಿಗೆ ಮಾತ್ರ, ಹೆಂಗಸರಿಗೆ ಕೂಡ ಇದು ಕೊಡೋದ್ರಿಂದ ಎಗ್ ಸ್ಟ್ರೆಂತ್ ಮಾಡಿ ಕೊಡುತ್ತೆ. ಮತ್ತೆ ನಮ್ಗೆ ಏನದು ಇದರಲ್ಲಿ ಎಲ್ಲ ವಾಲ್ಗಳಲ್ಲಿ ನಮ್ಗೆ ಯಾವುದೇ ತರಹ ಬ್ಲಾಕೇಜಸ್ ಇದೆ ಅದೆಲ್ಲ ಕ್ಲಿಯರ್ ಮಾಡಿ ನಮ್ಗೆ ಈಸಿಯಾಗಿ ಫ್ಲೋ ಆಗ್ಲಿಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಅದ್ರ ಜೊತೆಗೆ ನಾವು ನೋನಿ ಜ್ಯೂಸ್ ನಾವು ಆಡ್ ಮಾಡ್ಬೇಕಂತ ಹೇಳ್ತೀವಿ. ಸೊ ಇದು ಫಿಮೇಲ್ ಆಯ್ತು. ಮೇಲ್ಗೆ ಗಂಡ್ ಮಕ್ಳಿಗೆ ನಾವ್ ಏನ್ ಮಾಡ್ಬೇಕಂತಂದ್ರೆ ನೋನಿ ಜ್ಯೂಸ್ ಕೊಡ್ಬೇಕು ಮೇನ್ ಆಗಿ. ಈ ತರ ಇನ್ಫರ್ಟಿಲಿಟಿ ಯಾರಿಗೆಲ್ಲ ಇಶ್ಯೂಸ್ ಪ್ರಾಬ್ಲಮ್ ಇದೆ, ಬರೀ ಹೆಣ್ಮಕ್ಳಿಗೆ ಮಾತ್ರ ನಾವು ಬ್ಲೇಮ್ ಮಾಡಬಾರ್ದು. ಆಗಿನ ಕಾಲದಿಂದ ಬಂದದ್ದು ಒಂದು ಅಂತ ಹೇಳ್ಬಹುದು. ಬಟ್ ಈಗ ಎಲ್ಲ ಕನ್ವರ್ಟ್ ಆಗಿದೆ, ಚೇಂಜ್ ಆಗಿರೋ, ಇಬ್ರಿಗೂ ಈಕ್ವಲ್ ಇದೆ ಅಂತ ಹೇಳ್ಬಿಟ್ಟು ತಿಳ್ಕೊಂಡು ಇಬ್ರಿಗೂ ಟ್ರೀಟ್ ಮಾಡ್ತಾರೆ. ಬಟ್ ಹೇಳ್ಕೊಳ್ಳಿಕ್ಕೆ ಸ್ವಲ್ಪ ಹಿಂದೆ ಹೋಗ್ತಾರೆ ಅಷ್ಟೇ. ಇವ್ ನನ್ನಿಂದ ಪ್ರಾಬ್ಲಮ್ ಅಂತ ಹೇಳ್ಕೊಳ್ಳಿಕ್ಕೆ ಇದ್ ಮಾಡ್ತಾರಲ್ಲ. ನಾವ್ ಏನ್ ಮಾಡ್ಬೇಕಂತಂದ್ರೆ, ಈ ತರ ಪ್ರಾಬ್ಲಮ್ ಏನಿದ್ರೆ, ಮಗು ಆಗಿಲ್ಲ, 5 ವರ್ಷ ಇಲ್ಲ, 2 ವರ್ಷ ಇಲ್ಲ ಹೇಳ್ತಾರಲ್ಲ, ಅವ್ರಿಗೆ ಏನ್ ಮಾಡ್ಬೇಕಂದ್ರೆ ಇವ್ರಿಗೆ ಇದು ಕೊಟ್ಬಿಟ್ಟು, ಗಂಡ್ ಮಕ್ಳಿಗೆ ನಾವ್ ಏನ್ ಕೊಡ್ಬೇಕು, ಪರವಾಗಿಲ್ಲ ಸರ್ ನೀವು ಕುಡೀರಿ, ಒಳ್ಳೇದೇ ಆಗುತ್ತೆ, ಇನ್ನ ಒಳ್ಳೆ ಸ್ಟ್ರೆಂತ್ ಇರುತ್ತೆ, ಬೇಬಿ ಕೂಡ ಒಳ್ಳೆ ಚೆನ್ನಾಗಿರುತ್ತೆ ಅಂತ ಹೇಳಿ ಅವ್ರಿಗೆ ಒಂದು ನಿಮ್ಗೆ ಏನು ಕೊಡ್ತಾ ಇದೆ ಅದೆಲ್ಲ ಎನ್ಲೇಬಾರ್ದು. ಓದಿ ಬೇಜಾರಾಗ್ಬಿಡುತ್ತೆ ಯಾರಿಗಾದ್ರೂ ಹೇಳಿಕೊಟ್ರೆ. ಇಲ್ಲಿ ಸರ್ ನೀವು ತಗೊಳ್ಳೋದ್ರಿಂದ ತುಂಬಾ ಒಳ್ಳೆ ರಿಸಲ್ಟ್ ಇದೆ ಸರ್, ನಿಮ್ಗೆ ಒಳ್ಳೆ ರಿಸಲ್ಟ್ ತಾನೇ ಬೇಕು, ನೆಕ್ಸ್ಟ್ ಇಯರ್ ನಿಮ್ ಕೈಲಿ ಪಾಪ ಬೇಕು ತಾನೆ, ನೀವು ಏನ್ ಮಾಡಿ ಗೊತ್ತಾ, ಈ ಬೂಮ್ ಕಪ್ ತಗೊಳ್ಳಿ ಆಯ್ತಾ. ಈ ಬೂಮ್ ಕಪ್ ಜೊತೆಗೆ ನೋನಿ ಜ್ಯೂಸ್ ತಗೊಳ್ಳಿ, ನಮ್ಗೆ ಸೆಲ್ಸ್ ಆಕ್ಟಿವೇಟ್ ಆಗುತ್ತೆ ಅಂತೇಳಿ ಅವ್ರಿಗೆ ನಾವು ಕೊಡೋದ್ರಿಂದ ಇಬ್ರಿಗೂ ಕೊಡ್ಬೇಕು. ಬಟ್ ಇವ್ರಿಗೆ ಬಂದು ಆಫ್ಟರ್ ನೈಟ್ ಕೂಡ ಇವ್ರಿಗೆ ಬೂಮ್ ಕಪ್ ನ ಮಿಲ್ಕ್ ಅಲ್ಲಿ ಕುಡಿಯಂಗಿದ್ರೆ ಕುಡಿಬಹುದು. ಯಾರು ಮೇಲ್ಸ್ ಗಂಡ್ ಮಕ್ಳಿಗೆ ನಾವು ಅದನ್ನ ಕೂಡ ಅವ್ರಿಗೆ ರೆಫರ್ ಮಾಡ್ತೀವಿ. ಒಳ್ಳೆ ಗುಡ್ ರಿಸಲ್ಟ್ ಬರುತ್ತೆ. ಇದು ಕೂಡ ನಾನು ಕೊಟ್ಟಿ ಪಾಪ ಕೂಡ ಈಗ ಆಯ್ತು, ಒಬ್ರಿಗೆ ಒಂದು 10 ದಿನ 15 ದಿನ ಆಯ್ತು, ಹೆಣ್ಣು ಮಗು ಆಯ್ತು. ಇನ್ನ 1 ವರ್ಷ ಕೂಡ ಆಗಿಲ್ಲ ನಾನು ಕೊಟ್ಟಿ. ಅವ್ರಿಗೆ 5 ವರ್ಷ ಇರ್ಲಿಲ್ಲ ಮಗು. ಸೊ ಅವ್ರಿಗೆ ಕೊಟ್ಟಿ ನಾನು ಹೇಳ್ದೆ, ಕೊಡುವಾಗ್ಲೇ ಕಾನ್ಫಿಡೆನ್ಸ್ ಆಗಿ ಹೇಳ್ದೆ, ನೀವು ನನ್ನ ನೆಕ್ಸ್ಟ್ ಇಯರ್ ಕರೀತೀರಾ, ನೀವು ಈ ಬೇಬಿ ಆಗಿದೆ ಅಂತ ಹೇಳಿ ನಿಮ್ಮ ಮನೆಗೆ ಕರೀತೀರಾ. ಅವ್ರ ಮನೆಗೆ ಹೋಗಿ ಕೊಟ್ಟಿದ್ದು. ಮತ್ತೆ ಅವ್ರಿಗೆ ಕಷ್ಟಪಟ್ಟುಕೊಂಡು ತಗೊಂಡ್ರು, ಅಯ್ಯೋ ಇದ್ರಲ್ಲಿ ಕೂಡ ಆಗುತ್ತಾ ಇಲ್ಲ ಅಂತ. ಸೊ ನಾನು ಅಷ್ಟು ಧೈರ್ಯ ತುಂಬಿಸಿ, ಯಾಕಂದ್ರೆ ನಮ್ಮ ಪ್ರಾಡಕ್ಟ್ ಬಗ್ಗೆ, ನಮ್ಮ ಮಕ್ಳ ಬಗ್ಗೆ ನಮ್ಗೆ ಗೊತ್ತಿರ್ತಲ್ಲ, ಹಾಗೆ ನಮ್ಮ ಪ್ರಾಡಕ್ಟ್ ಬಗ್ಗೆ ನಮ್ಗೆ ಗೊತ್ತಿದ್ದಲ್ಲ, ಅಷ್ಟು ಕಾನ್ಫಿಡೆನ್ಸ್ ಆಗಿ ಹೇಳಿ ಕೊಟ್ಟು ಅವ್ರಿಗೆ ಎಷ್ಟು ಖುಷಿ ಆಯ್ತು. ಅವ್ರ ಖುಷಿ ಆಯ್ತಲ್ಲ, ನನಗ್ ತುಂಬಾ ಖುಷಿ ಆಯ್ತು. ಅಯ್ಯೋ ನಾನ್ ಕೂಡ ಕೊಟ್ಟಿದ್ದು ಚೆನ್ನಾಗಾಯ್ತಲ್ಲಪ್ಪ, ಬಿಕಾಸ್ ಈ ಪ್ರಾಡಕ್ಟ್ ಇದೆ ಅಲ್ವಾ ಸಂಜೀವಿನಿ ಅಂತೇಳಿ ಅವ್ರಿಗೆ ಅಷ್ಟು ಖುಷಿ ಆಯ್ತು ಈಗ. ಎಸ್ ಮ್ಯಾಮ್. ನೋಡಿ ಇದು ಕೂಡ ನೀವೆಲ್ಲ ಗ್ರೂಪ್ ನೋಡಿರ್ಬಹುದು. ಆಫ್ಟರ್ 20 years 22 years ನಮ್ಮ ಮಂಡ್ಯದಲ್ಲಿ ಹೋಗಿ ಅದು ಕೂಡ ಎಲ್ಲ ನೋಡಿರ್ಬಹುದು. ಅದು ಕೂಡ ಶೇರ್ ಮಾಡುವ ಗೊತ್ತು ಹೊಸೊಬ್ಬರಿಗೆ.
22 years, ಆಫ್ಟರ್ 22 years ನೋಡಿ ಕೈಯೇ ಬಿಟ್ಟಿದ್ರು ಅಂತ ಇಂತ ಮಿರಾಕಲ್ ಪ್ರಾಡಕ್ಟ್ ಕೊಟ್ಟು ಬೇಬಿ ಆಗಿ ನಾರ್ತ್ ಸೈಡ್ 7 years ಅವ್ರಿಗೆ ಬೇಬಿ ಇಲ್ಲ, ಅವ್ರು ಕೂಡ ಇದೆ. ಈ ತರ ಆಗಿದೆ. ಎಷ್ಟೋ ನಮ್ಮ ಲೀಡರ್ಸ್ ಗಳು ಕೂಡ ಎಷ್ಟೋ ಜನ ಕೊಟ್ಟಿದ್ದಾರೆ, ಎಲ್ಲರಿಗೂ ಈ ತರ ಇಶ್ಯೂ ಆಗಿದೆ. ಹ್ಯಾಪಿ ಆಗಿದ್ದಾರೆ ಅಂತ ಹೇಳ್ಬೇಡಿ. ಕಾಲದ ಪ್ರಾಡಕ್ಟ್, ಇಂತಹ ಒಂದು ಪ್ರಾಡಕ್ಟ್ ಕೊಟ್ಟಂತಹ ನಮ್ಮ MD ಸರ್ಜಿಗೆ ತುಂಬಾ ತುಂಬಾ ಥ್ಯಾಂಕ್ಸ್ ಹೇಳಲೇಬೇಕು. ಎಸ್ ನೆಕ್ಸ್ಟ್ ಫೈಲ್ ಹೋಗೋಣ. ಫೈಲ್ಸ್ ಪ್ರಾಬ್ಲಮ್ ಅಂತಂದ್ರೆ ಡ್ರೈವರ್ಗೆ ಟೈಲರ್ಗೆ ಬರುತ್ತೆ ಅಂತ ಹೇಳ್ಬಿಡ್ತಾರೆ ಅಲ್ವಾ. ಯಾಕಂತಂದ್ರೆ ಪಾಪ ಅವ್ರು ಕೂತ್ಕೊಂಡೇ ಕೆಲಸ ಮಾಡ್ತಿರ್ತಾರೆ. ಸೊ ಅವರಿಗೆ ಬೇರೆ ದಾರಿ ಇಲ್ಲ, ಈ ತರ ಪ್ರಾಬ್ಲಮ್ಸ್ ಎಲ್ಲ ಫೇಸ್ ಮಾಡ್ಬೇಕಾಗತ್ತೆ ಅಂತ. ಸೊ ಈ ತರ ಫೈಲ್ಸ್ ಪ್ರಾಬ್ಲಮ್ ಏನಾದ್ರು ಬಂದ್ರೆ ಫಿಸ್ಟುಲಾ, ಫಿಶರ್ ಮತ್ತೆ ಮಸಲ್ಸ್ ಗಳ ಆಚೆ ಬರುತ್ತೆ ಅಂತ ಹೇಳ್ತಾರೆ. ಇದ್ರಲ್ಲಿ ಕೂಡ 2-3 ಟೈಪ್ಸ್ ಇರುತ್ತೆ. ಒನ್ಸ್ ಆಪರೇಷನ್ ಮಾಡಿದ್ರೆ ಅಗೇನ್ ರಿಪೀಟ್ಸ್ ಆಗ್ತಾ ಇರುತ್ತೆ. ಯಾಕಂತಂದ್ರೆ ರೂಟ್ ಇಂದ ನಮ್ಗೆ ಬರಲ್ಲ, ಥ್ರೆಡ್ ಕಟ್ತಾರೆ ಅಂತ ಹೇಳ್ತಾರೆ. ಇದ್ರಲ್ಲಿ ಕೂಡ ಆತರ ಟ್ರೀಟ್ಮೆಂಟ್ ಕೂಡ ಇದೆ. ಏನು ಥ್ರೆಡ್ ಕಟ್ತಾರಂತೆ, ಇಷ್ಟ ದಿನ ಬಿಟ್ಮೇಲೆ ಇಷ್ಟ ದಿನ ಆದ್ಮೇಲೆ ಅದು ಕ್ಲಿಯರ್ ಆಗುತ್ತೆ, ಅದು ಹೋಗ್ಬಿಡುತ್ತೆ ಅಂತ ಹೇಳ್ತಾರೆ. ಹಂಗ್ ಮಾಡಿದ್ರು ಕೂಡ 2 times ಆಪರೇಷನ್ ಆದವ್ರಿಗೆ ಕೂಡ ಅಗೇನ್ ರಿಪೀಟ್ ಆಗುತ್ತೆ. ಬಟ್ ನಮ್ಮ ಈ ಪ್ರಾಡಕ್ಟ್ ಏನಪ್ಪಾ ಅಂತಂದ್ರೆ ಒನ್ಸ್ ನಾವ್ ಏನು 1 or 2 ಕೋರ್ಸ್ ಇರ್ತೀವಲ್ಲ, ಅವ್ರಿಗೆ ಈವನ್ ಬ್ಲಡ್ ಹೋಗ್ತಾ ಇದ್ದವ್ರಿಗೆ ಕೂಡ ಬ್ಲಡ್ ನಿಂತು ಅಷ್ಟು ಚೆನ್ನಾಗಿ ವಿಡಿಯೋ ಮಾಡಿದ್ರೆ ನಮ್ಮ ಲೇಡೀಸ್ ಕ್ಯಾಬ್ ಡ್ರೈವರ್ ಕೂಡ ಈ ಪ್ರಾಡಕ್ಟ್ ನ ತಗೊಂಡು ನಮ್ಮೂರಲ್ಲಿ, ನಮ್ಮ ಬೆಂಗಳೂರಲ್ಲಿ ತಗೊಂಡು ಚೆನ್ನಾಗಾಗಿ ಇದೆ, ನನ್ಗೆ ಡ್ಯೂಟಿ ಮಾಡ್ಬೇಕಾದ್ರೆ ಬ್ಲೀಡಿಂಗ್ ಆಗ್ತಾ ನನ್ ಡ್ಯೂಟಿನೇ ಮಾಡಕ್ ಆಗ್ತಾ ಇರ್ಲಿಲ್ಲ, ಈ ಪ್ರಾಡಕ್ಟ್ ತಗೊಂಡು ನನ್ ಚೆನ್ನಾಗಿದೆ ಥ್ಯಾಂಕ್ಸ್ ಹೇಳಿದ್ದಾರೆ. ಸೊ ಅಂತ ಒಂದು ಮಿರಾಕಲ್ ಪ್ರಾಡಕ್ಟ್ ನಾನ್ ಕೂಡ ಎಸ್ಪೆಷಲಿ ನನ್ನ ಕೈಯಾರೆ ಒಬ್ರಿಗೆ 2 times ಆಪರೇಷನ್ ಅವ್ರಿಗೆ ಕೊಟ್ಟು ಅವ್ರು ಕೂಡ ಅಷ್ಟು ಖುಷಿಯಾಗಿ ನನಗೆ ಕಾಲ್ ಮಾಡಿದ್ರು. ನಾನು ಇಟ್ಟು ತಿಂತಾ ಇರ್ಲಿಲ್ಲ ಮೇಡಮ್, ನಮ್ಮ ಮನೆಯವ್ರು ಇಟ್ಟು ತಿಂತಾ ಇರ್ಲಿಲ್ಲ, ಚಿಕನ್ ತಿಂತಾ ಇರ್ಲಿಲ್ಲ, ಈಗ ಆರಾಮಾಗಿದ್ರೆ. ಅವ್ರಿಗೆ 2 times ಆಪರೇಷನ್ ಆಗಿತ್ತು. 3rd time ನನ್ಗೆ ಒಬ್ರು ಪ್ರಿಫರ್ ಮಾಡಿ ಈ ಪ್ರಾಡಕ್ಟ್ ತಗೊಂಡು ಅಂದ್ರೆ ನಂಬಿ ಅವ್ರು ತಗೊಂಡಲ್ಲ, 3 ತಿಂಗಳು ಕಂಟಿನ್ಯೂ ಟ್ರೀಟ್ ತಗೊಂಡ್ರು, ಒಳ್ಳೆ ರಿಸಲ್ಟ್ ಬಂತವ್ರಿಗೆ. ಈ ಪ್ರಾಬ್ಲಮ್ಗೆ ನಾನ್ ಯಾವಾಗ್ಲೂ ಎಕ್ಸಾಂಪಲ್ ಹೇಳುದು, ಎಲ್ಲರಿಗೂ ಗೊತ್ತಿದೆ, ರೋಸ್ ಗಿಡನ ಕಟ್ ಮಾಡಿದ್ರೆ ಒಂದೇ ಗಿಡ ಮೀನ್ಸ್ ಒಂದೇ ಕಡ್ಡಿ ಬೆಳೆಯಲ್ಲ, ಸುತ್ತಲೂ ಚಿಗುರುತ್ತೆ. ಅದೇ ತರಾನೇ ಫೈಲ್ಸ್ ಆಪರೇಷನ್ ಅನ್ನೋದು ಒನ್ಸ್ ಆಪರೇಷನ್ ಮಾಡಿದ್ರೆ ಮತ್ತೆ ಚಿಗುರತ್ತೆ, ಸುತ್ತ ಈ ಪ್ರಾಬ್ಲಮ್ ಅಂತ ಹೇಳ್ಬೋದು. ಸೊ ನಾವು ಈ ಪ್ರಾಡಕ್ಟ್ ಕೊಡೋದ್ರಿಂದ ಅದು ಬಂದು ನಮ್ಗೆ ಮೊಳಕೆ ಸಮೇತ, ರೂಟ್ ಸಮೇತ ನಮ್ಗೆ ಆಚೆ ಹೋಗುತ್ತೆ ಅಂತ ಹೇಳ್ಬೋದು. ಸೊ ಯಾರಿಗೆಲ್ಲ ಇದಿದೆ ಫೈಲ್ಸ್ ಪ್ರಾಬ್ಲಮ್ ಇದೆ ಅವರಿಗೆ ಇದನ್ನ ಪ್ರಿಫರ್ ಮಾಡ್ಬೋದು ಅಂತ ಹೇಳಿ. ಎಸ್ ನೆಕ್ಸ್ಟ್ ಪ್ರಾಬ್ಲಮ್ ಅಲ್ಲ ಮೇಡಮ್, ನನ್ಗೆ ಯಾಕೋ ಇದು ಸ್ವಲ್ಪ ಡಿಸ್ಟರ್ಬ್ ಆಗ್ತಾ ಇದೆ ನನಗೆ. ಈಗ ಬಂತು. ಎಸ್ ನೋಡಿ, ನಮ್ಗೆ ಸೊರಿಯಾಸಿಸ್ ಹೇಳ್ತೀವಿ ಅಲ್ವಾ, ಕೊರಿಯಾಸಿಸ್ ಅಂತ ಹೇಳ್ತಾರೆ. ನಮ್ಗೆ ಸ್ಕಿನ್ ಮೇಲೆ ಬರುತ್ತೆ, ಅದು ಕೈ ತುರ್ಕೆ ಹೇಳ್ತೀವಲ್ಲ ನೋಡಿ. ಇದು ಒನ್ಸ್ ಇದು ಕೂಡ ಅಷ್ಟೇ, ನಮ್ಮ ಇದಕ್ಕೆ ನೋಡಿ ನಾವು ಆವಾಗ್ಲೇ ಹೇಳ್ದಂಗೆ ನಮ್ಗೆ ಏನಾದ್ರು ಲಿವರ್ ಅಲ್ಲಿ ಪ್ರಾಬ್ಲಮ್ ಆದ್ರೆ ನಮ್ಗೆ ಸ್ಕಿನ್ ಮೇಲೆ ಕಾಣಿಸುತ್ತೆ ಅಂತ ಹೇಳ್ತೀವಲ್ಲ, ಹಾಗೆ ನೋಡಿ ಇದು ಬಂದ್ರೆ ನಮ್ಗೆ ಬಂದು ಲಿವರ್ಗೆ ಫಸ್ಟ್ ಟ್ರೀಟ್ಮೆಂಟ್ ಮಾಡ್ಬೇಕು. ಸೊ ಲಿವೋಕಾಪ್ ನಾವು ತಗೊಳ್ಳೋದ್ರಿಂದ ನಮ್ಗೆ ಬಂದು ಸ್ಕಿನ್ ಬ್ಲಡ್ ಪ್ಯೂರಿಫೈ ಆಗಿ ನಮ್ಗೆ ಈ ತರ ಏನ್ ಸ್ಕಿನ್ ಮೇಲೆ ಕಚ್ಚಿ ತುರ್ಕೆ ಎಲ್ಲ ಇರ್ತಲ್ಲ ಅದು ಚೆನ್ನಾಗಾಗುತ್ತೆ ಅಂತ ಹೇಳ್ಬಹುದು. ಆ ಜೊತೆಗೆ ಬಂದು ನಾವು ಜ್ಯೂಸ್ ನ ಕೊಡ್ಬೇಕು, ಸೆಲ್ಸ್ ರೀಜನರೇಟರಿ ಆಕ್ಟಿವ್ ಆಗ್ಲಿಕ್ಕೆ. ಮತ್ತೆ ಅಲೋವೆರಾ ಜ್ಯೂಸ್ ನ ನಾವು ಅವ್ರಿಗೆ ಪ್ರಿಫರ್ ಮಾಡ್ತೀವಿ. ಅಲರ್ಜಿ ಸಿರಪ್ ಅಂದ್ರೆ ಈ ಕಜ್ಜಿ ತುರಿಕೆ ಇದೆಲ್ಲ ಅಲರ್ಜಿ, ಕೆಲವ್ರಿಗೆ ಅಲರ್ಜಿಯಿಂದ ಕೂಡ ತಿನ್ನೋ ಫುಡ್ ಇಂದ ಕೂಡ ಅಲರ್ಜಿ ಆಗಿದೆ, ಹೊಗೆ ಇಟ್ಟಿರ್ತೀವಿ, ಅದು ದದ್ದೆ ಬರುತ್ತೆ, ಬೊಬ್ಬೆ ಆಗುತ್ತೆ, ಈ ತರ ಎಲ್ಲ ಆಗುತ್ತೆ. ಸೊ ಹಂಗಾಗಿ ಇದಕ್ಕೆ ಸೊರಿಯಾಸಿಸ್ ಇದ್ದಲ್ಲ ಇರೋರ್ಗೆ ನಾವು ಈ ಅಲರ್ಜಿ ಸಿರಪ್ ಕೂಡ ಅವ್ರಿಗೆ ಅಲೋವೆರಾ ಜ್ಯೂಸ್ ಕೊಡ್ತೀವಿ ನಾವು. ಕೊಡೋದ್ರಿಂದ ನಮ್ಗೆ ಸ್ಕಿನ್ ಗ್ಲೋ ಆಗುತ್ತೆ ಅಂತ ಹೇಳ್ತೀವಲ್ಲ ಯಾವಾಗ್ಲೂ ಅಲೋವೆರಾಗೆ, ಆ ತರ ಸ್ಕಿನ್ ಎಲ್ಲ ನಮ್ಗೆ ಕ್ಲಿಯರ್ ಮಾಡಿ ಕೊಡುತ್ತೆ. ಮತ್ತೆ ಈ ತರ ಪ್ರಾಬ್ಲಮ್ ಇರೋರ್ಗೆ ಏನಪ್ಪಾ ಅಂತಂದ್ರೆ ನಮ್ಮ ಇದ್ರಲ್ಲಿ ಮೆನ್ಷನ್ ಆಗಿಲ್ಲ ಟೂತ್ ಕ್ರೀಮ್, ನಮ್ಮ ಏನು ಯೂಸ್ ಮಾಡ್ತೀವಲ್ಲ ಆ ಟೂತ್ ಕ್ರೀಮ್ ಈ ತರ ಸೊರಿಯಾಸಿಸ್ ಇದರ ತುರ್ಕೆ ಇರೋರ್ಗೆ ನೋನಿ ಜ್ಯೂಸ್ ಜೊತೆಗೆ ನಾವು ಇದನ್ನ ಮಿಕ್ಸ್ ಮಾಡಿ ಅವ್ರಿಗೆ ಅಪ್ಲೈ ಮಾಡೋದ್ರಿಂದ ಕಜ್ಜಿ ತುರ್ಕೆ ಎಲ್ಲ ಕೂಡ ಅವ್ರಿಗೆ ಗಾಯ ವಾಸಿ ಆಗುತ್ತೆ, ಚೆನ್ನಾಗಿ ಅವ್ರಿಗೆ ಕ್ಲಿಯರ್ ಆಗುತ್ತೆ ಅಂತ ಹೇಳ್ಬೋದು. ಕ್ಯಾನ್ಸರ್ ನೋಡಿ, ಕ್ಯಾನ್ಸರ್ ಎಲ್ಲಿಯಾದ್ರೂ ನಮ್ಗೆ ಗಡ್ಡೆಗಳು ಅದು ಇದು ಬರುತ್ತಲ್ವಾ, ಸೊ ಆತರ ಎಲ್ಲ ಬಂದ್ರೆ ನಮ್ಗೆ ಕ್ಯಾನ್ಸರ್ ಅಂತ. ಮೊದ್ಲೆಲ್ಲ ಬಂದ್ರೆ ಕ್ಯಾನ್ಸರ್ ಅಂತಂದ್ರೆ ತುಂಬಾ ಹೆದರ್ತಾ ಇದ್ರು, ಕ್ಯಾನ್ಸರ್ ಬಂದ್ರೆ ಮನುಷ್ಯನ ಲೈಫ್ ಅಷ್ಟೇ ಕ್ಯಾನ್ಸಲ್ ಅಂತ ಹೇಳ್ತಾ ಇದ್ರು. ಆತರ ಅಂತಾನೆ ಥಾಟ್ ಇದ್ದಿದ್ದು. ಕ್ಯಾನ್ಸರ್ ಅಂದ್ರೆ ಬ್ಲಡ್ ಶುಗರ್ ಇರ್ಲಿ, ಬೋನ್ ಮ್ಯಾರೋ ಶುಗರ್ ಇದು ಕ್ಯಾನ್ಸರ್ ಇರ್ಲಿ, ಅಥವಾ ಯಾವುದೇ ಗಡ್ಡೆ ಸಿಸ್ಟ್ ಫೈಬ್ರಸ್ ಕ್ಯಾನ್ಸರ್ ಇರ್ಲಿ, ಯೂಟ್ರಸ್ ಕ್ಯಾನ್ಸರ್
ಏನೇ ಕ್ಯಾನ್ಸರ್ ಅಂದ್ರೆ ಅಷ್ಟೇ ಹೆದರ್ತಾ ಇದ್ರು, ಬಟ್ ಇವಾಗ ಬಂದು ಅದೆಲ್ಲಕ್ಕೆಲ್ಲನು ಮುಕ್ತಿ ಅಂತ ಹೇಳ್ಬೋದು. ಕ್ಯಾನ್ಸರ್ ಅನ್ನೋದಕ್ಕೆ ಏನ್ ಹೇಳಿದ್ರು, ಥರ್ಡ್ ಸ್ಟೇಜ್ ಕ್ಯಾನ್ಸರ್ ಕೂಡ ನಮ್ಮ ಕಂಪನಿ ಈ ಮಿರಾಕಲ್ ಪ್ರಾಡಕ್ಟ್ಸ್ ಅಂತ ತಗೊಂಡು ಚೆನ್ನಾಗಿರೋ ವಿಡಿಯೋಸ್ ಗಳು ಕೂಡ ನೀವು ಶೇರ್ ಆಗಿರೋದನ್ನ ನೋಡಿರಬಹುದು. ಸೊ ಈ ಕ್ಯಾನ್ಸರ್ ಅಂತ ಬಂದ್ರೆ ನಮ್ಗೆ ಗಡ್ಡೆಗಳಿರುತ್ತೆ, ನಾವು ನೆಗ್ಲೆಕ್ಟ್ ಮಾಡ್ತೀವಿ. ಆ ಗಡ್ಡೆ ಪೇನ್ ಕೂಡ ಇರಲ್ಲ, ಕೆಲವು ಕಡೆ ಗಡ್ಡೆಗಳು ಬಂದ್ರೆ ಪೇನ್ ಇರಲ್ಲ. ಸೊ ಪೇನ್ ಇಲ್ಲ ಬಿಡಿ, ಅದ್ ಪಾಠ ಬೆಳ್ಕೊಂಡು ಹೋಗ್ಲಿ ಅಂತ ನಾವು ಬಿಟ್ಬಿಡ್ತೀವಿ, ನೆಗ್ಲೆಕ್ಟ್ ಮಾಡ್ತೀವಿ. ಬಟ್ ಯಾವಾಗ ಎಲ್ಲಿ ಪೇನ್ ಇಲ್ವೋ ಅಲ್ಲಿ ಬಂದು ನಾವು ಮಸ್ಟ್ ಅದನ್ನ ನಾವು ಅದು ಕ್ಯಾನ್ಸರ್ ಆಗಿ ಕನ್ವರ್ಟ್ ಆಗ್ಬಿಟ್ಟಿರುತ್ತೆ. ಅಲ್ಲಿಂದ ಸೆಲ್ಸ್ ಗಳು ಬಂದು ಕ್ಯಾನ್ಸರ್ ಸೆಲ್ಸ್ ಬಂದು ಸ್ಪ್ರೆಡ್ ಆಗ್ಬಿಡುತ್ತೆ ಬಾಡಿಗೆ. ಸೊ ಹಾಗಾಗಿ ಎಲ್ಲಿ ಒಂದು ಗಡ್ಡೆ ಬಂದ್ರೆ ಬಯಾಪ್ಸಿ ಟೆಸ್ಟ್ ಡಾಕ್ಟರ್ಸ್ ಗಳು ಮಾಡ್ತಾರೆ ಅಲ್ವಾ, ಆ ಬಯಾಪ್ಸಿ ಟೆಸ್ಟ್ ಮಾಡಿದ್ರೆ ನಮ್ಗೆ ಗೊತ್ತಾಗುತ್ತೆ ಕ್ಯಾನ್ಸರ್ ಸೆಲ್ಸ್ ಇದೆಯಾ ಇಲ್ಲ ಅನ್ನೋದು. ನಾವು ಈಸಿಯಾಗಿ ಐಡೆಂಟಿಫೈ ಮಾಡ್ಬಿಟ್ಟು ಡಾಕ್ಟರ್ ನಮ್ಗೆ ಅದ್ ತಕ್ಕಂತೆ ನಮ್ಗೆ ಇದು ಟ್ರೀಟ್ಮೆಂಟ್ ಕೊಡ್ತಾರಲ್ವಾ. ಅದೇ ತರ ನಮ್ಮ ಈ ಮಿರಾಕಲ್ ಪ್ರಾಡಕ್ಟ್ಸ್ ಈ ಕ್ಯಾನ್ಸರ್ಸ್ ಏನಾದ್ರು ಬಂದ್ರೆ, ಗಡ್ಡೆ ಸಿಸ್ಟು ಫೈಬ್ರಾಯ್ಡ್ಸ್ ಹತ್ರ ಏನಾದ್ರು ಬಂದವರು, ಈಗ ಯೂಟ್ರಸ್ ಅಲ್ಲಿ ಕೂಡ ಕೆಲವ್ರಿಗೆ ಬಂದು ಯೂಟ್ರಸ್ ರಿಮೂವ್ ಮಾಡ್ಬೇಕು ನಿಮ್ಗೆ ಅಂತ ಎಲ್ಲ ಹೇಳ್ತಾರೆ ನೋಡಿ. ಎಂತದೇ ಆಗ್ಲಿ, ಎನಿ ಕೈಂಡ್ ಆಫ್ ಸಿಸ್ಟ್ ಫೈಬ್ರಸ್ ಯಾವ್ದೇ ಕೂಡ ರಿಮೂವ್ ಮಾಡಿದ್ರು ಕೂಡ ಆಗ್ಲಿ, ಇಲ್ಲ ಸ್ಟಾರ್ಟ್ ಆಗಿದ್ರು ಕೂಡ ಆಗ್ಲಿ, ಅಂತದಕ್ಕೆಲ್ಲ ನಾವು ಈ ಕ್ಯಾನ್ಸರ್ಗೆ ಈ ಕಾರ್ಬೋ ಸಿರಪ್ ನಾವು ಅವ್ರಿಗೆ ಪ್ರಿಫರ್ ಮಾಡೋದ್ರಿಂದ ಇದೊಂದು ಅಂತ ಒಂದು ಮಿರಾಕಲ್ ರಿಸಲ್ಟ್ ಕೊಡ್ತಾ ಇದೆ, ಕೊಡುತ್ತೆ ಕೂಡ. ಅಂಡ್ ಇದ್ರ ಜೊತೆಗೆ ನಾವು ನೋನಿ ಎಲ್ಲದಕ್ಕೂ ಅದು ಕಾಂಬೋನೆ ಬಿಡಿ. ಅಲೋವೆರಾ ಜ್ಯೂಸ್ ಕೊಡ್ಬೇಕು ಅವರಿಗೆ. ಮತ್ತೆ ಲಿವೋಕಾಪ್ ಅದೇ ಬ್ಲಡ್ ಪ್ಯೂರಿಫೈ ಮಾಡಿ ನಮ್ಗೆ ಕಳ್ಸುತ್ತೆ ಅಂತ ಹೇಳ್ದೆ ಅಲ್ಲ. ಸೊ ನಮ್ಗೆ ಎಲ್ಲಿ ಆ ಸೆಲ್ಸ್ ಪ್ರಾಬ್ಲಮ್ ಆಗಿದೆ ಅಲ್ಲಿಗೆ ನೋನಿ ಜ್ಯೂಸ್ ನಮ್ಗೆ ಕ್ಲಿಯರ್ ಮಾಡಿ ಕೊಡುತ್ತೆ. ಬ್ಲಡ್ ಬಂದು ಈಸಿಯಾಗಿ ನಮ್ಗೆ ಪ್ಯೂರಿಫೈ ಮಾಡಿ ನಮ್ಗೆ ಲಿವೋಕಾಪ್ ಕೊಡುತ್ತೆ. ಈ ಕಾರ್ಬೋ ಸಿರಪ್ ಬಂದು ಕ್ಯಾನ್ಸರ್ ಸೆಲ್ಸ್ ನ ಕಿಲ್ ಮಾಡುವಂತ ಒಂದು ಮಿರಾಕಲ್ ರಿಸಲ್ಟ್ ವಿತೌಟ್ ಕೀಮೋ ಮಾಡದೆ ಈ ಕಾರ್ಬೋ ಸಿರಪ್ ಇಂದ ರಿಕವರ್ ಆಗಿದ್ದಾರೆ ಅಂತಾನು ಕೂಡ ನಾವು ಹೇಳ್ಬಹುದು. ನೋಡ್ಲಿ ನಾನ್ ಪರ್ಸನಲಿ ನೋಡಿದ್ದೀನಿ ಅದನ್ನ. ಓಕೆ, ನೆಕ್ಸ್ಟ್ ಗ್ಯಾಸ್ಟ್ರೈಟಿಸ್ ಪ್ರಾಬ್ಲಮ್. ಎಸ್ ನೋಡಿ, ಇದನ್ನು ಅಷ್ಟೇ ನಮ್ಮ ಲೈಫ್ ಸ್ಟೈಲ್ ಡಿಸೈನ್ ನಮ್ಗೆ ನಾವೇ ಬರ್ಸ್ಕೊಳ್ಳೋದು. ಸರಿಯಾದ ಸಮಯಕ್ಕೆ ಊಟ ಮಾಡಲ್ಲ. ಮೊದ್ಲೆಲ್ಲ 2 ಹೊತ್ತು ಊಟ ಮಾಡ್ತಾ ಇದ್ರು. ಊಟ ಮಾಡಿದ್ರು ಸಿಸ್ಟಮ್ ಆಗಿ ಒಂದು 11 ಗಂಟೆಗೆ ಊಟ ಮಾಡಿದ್ರೆ, ಹೊಟ್ಟೆ ತುಂಬಾ ಊಟ ಮಾಡಿದ್ರೆ ಅಗೇನ್ ಈವ್ನಿಂಗ್ ಒಂದು 6 o'clock 7 o'clock ಒಳಗೆ ಊಟ ಮಾಡ್ತಾರೆ. 2 times ಊಟ ಮಾಡಿದ್ರು ಆರೋಗ್ಯವಾಗಿ ಇರ್ತಾ ಇದ್ರು. ನಾವು 3 times 1 time ಯಾವಾಗ ಬೇಕಾದ್ರೆ ಅವಾಗ ಟೈಮ್ ಸಿಸ್ಟಮ್ ಇಲ್ಲ, ಕೆಲ್ಸದ್ದು ಪ್ರೆಷರ್ ಜಾಸ್ತಿ, ಅರ್ಜೆಂಟ್ ಹರಿ ನಮ್ಮ ಲೈಫ್ ಆಗೋಗಿದೆ. ಸೊ ಇದಕ್ಕೇನ್ ಮಾಡ್ತೀವಿ, ನಮ್ಗೆ ನಾವೇ ನೆಗ್ಲೆಕ್ಟ್ ಮಾಡ್ಕೊಂಡು ಸರಿಯಾದ ಸಮಯಕ್ಕೆ ಊಟ ಮಾಡಲ್ಲ. ಅವಾಗ ಏನಾಗುತ್ತೆ, ಗ್ಯಾಸ್ಟ್ರೈಟಿಸ್ ಪ್ರಾಬ್ಲಮ್ ಆಗುತ್ತೆ. ಈ ಗ್ಯಾಸ್ಟ್ರೈಟಿಸ್ ಅಸಿಡಿಟಿ ಪ್ರಾಬ್ಲಮ್ ಆಗುತ್ತೆ. ಇದು ಆದ್ರೆ ಏನಾಗುತ್ತೆ ಅಂತಂದ್ರೆ ನಮ್ಗೆ ಬೇರೆ ಕಾಯಿಲೆಗೆಲ್ಲ ಒಂದು ಸ್ಟೆಪ್ ಅಂತ ಹೇಳ್ಬಹುದು. ಇದು ಈ ಗ್ಯಾಸ್ಟ್ರೈಟಿಸ್ ಪ್ರಾಬ್ಲಮ್ ಅಂದ್ರೆ ಬೇರೆ ಕಾಯಿಲೆಗೆ ನಾವು ದಾರಿ ಮಾಡಿ ಕೊಟ್ಟಂಗಾಗುತ್ತೆ. ಇದಕ್ಕೆ ನಾವೇನ್ ಮಾಡ್ಬೇಕಂದ್ರೆ ಸಿಂಪಲ್ ಟ್ರಿಪಲ್ ಜ್ಯೂಸ್, ವಾತ ಪಿತ್ತ ಕಫ 3 ಬ್ಯಾಲೆನ್ಸ್ ಮಾಡಿದ್ರೆ ನಮ್ಮ ಬಾಡಿ ಇದೆಲ್ಲ. ಹಂಗೆ ಈ ತರ ಅಸಿಡಿಟಿ ಪ್ರಾಬ್ಲಮ್ ಇರೋರಿಗೆ, ನಮ್ಗೆ ಡೈಜೆಸ್ಟಿವ್ ಸಿಸ್ಟಮ್, ಡೈಜೆಸ್ಟಿವ್ ಪ್ರಾಬ್ಲಮ್ ಏನೇ ಇರ್ಲಿ, ನಮ್ಗೆ ಬಂದು ಈ ತರ ನಮ್ಗೆ ಡೈಜೆಷನ್ ಇದಕ್ಕೆಲ್ಲಾನು ಬಂದು ನಾವು ಈ ಸಿರಪ್ ನಾವು ಕೊಡೋದ್ರಿಂದ ಟ್ರಿಪಲ್ ಜೊತೆಗೆ ನಾವು ಅಲೋವೆರಾ ಆಡ್ ಮಾಡ್ಬೇಕು. ಇದು ಕೊಡೋದ್ರಿಂದ ನಮ್ಗೆ ಬಂದು ಈ ಅಸಿಡಿಟಿ ಪ್ರಾಬ್ಲಮ್ ನೋಡಿ, ಅಸಿಡಿಟಿ ಇರೋರಿಗೆ ಹೊಟ್ಟೆಲಿ ಅಲ್ಸರ್ಸ್ ಎಲ್ಲ ಇರೋದ್ರಿಂದ ನಮಗೆ ಈ ಅಲೋವೆರಾ ಜ್ಯೂಸ್ ಕೊಡೋದ್ರಿಂದ ಗಾಯಗಳನ್ನ ಮೀನ್ಸ್ ಏನೋ ಹೇಳೋದಪ್ಪ, ವಾಸಿ ಮಾಡ್ಲಿಕ್ಕೆ ಒಳ್ಳೆ ಮಿರಾಕಲ್ ಮಾಡುತ್ತೆ ಅಂತ ಹೇಳುದು. ಹಾರುತ್ತೆ ಅಂತ ಹೇಳ್ತಾರಲ್ಲ, ಹಾರುತ್ತೆ ಅಂತ ಅದ್ರ ಹೊಟ್ಟೆ ಒಳಗೆ ಬಬಲ್ಸ್ ಇದೆಲ್ಲ ಬರುತ್ತೆ ಅಲ್ವಾ, ಇದೆಲ್ಲ ಬಂದ್ರೆ ಅಂತದ್ದೆಲ್ಲ ನಮ್ಗೆ ಒಳ್ಳೆ ಗುಡ್ ರಿಸಲ್ಟ್ ಕೊಡುತ್ತೆ ಈ ಆಲೋವೆರಾ ಜ್ಯೂಸ್ ಅಂತ ಹೇಳ್ಬೋದು. ಎಸ್ ಅಲೋವೆರಾ ಯಾರಿಗಪ್ಪ ಗೊತ್ತಿಲ್ಲ, ಎಲ್ಲರಿಗೂ ಗೊತ್ತಿರೋದೇ ಅಲ್ವಾ. ಮನೆಗೆ ಬಾಗಿಲ ಹತ್ರ ಆಲೋ ಇರುತ್ತೆ. ನೀರಿಲ್ದೆ ಬಿಡಿ, ಒಂದೇ ಗಿಡ ಅಂತಂದ್ರೆ ಆಲೋವೆರಾ. ನೀವು ಎಷ್ಟೇ ಮೊದ್ಲೆಲ್ಲ ಗಿಡದ ಮನೆ ಮುಂದೆ ನೇತಾಕ್ ಕೊಡ್ತಾ ಇದ್ರಲ್ವಾ ಆಲೋವೆರಾನ. ಸೊ ನೋಡಿ, ನೀವು ಎಷ್ಟೇ ತಿಂಗಳಾಗ್ಲಿ ಒಂದು ಬೇರೆ ಸಮೇತನೇ ತಗೊಂಡೋಗಿ ನೇತಾಕಿಟ್ಟಿರಿ, 6 ತಿಂಗಳಾದ್ರೂ ಚಿಕ್ಕರ್ ಬೆಳಿತಾನೆ ಇರುತ್ತೆ. ನಾವ್ ನೀರೇ ಹಾಕಿರಲ್ಲ, ಅಷ್ಟೊಂದು ಶಕ್ತಿ ಅದಕ್ಕಿದೆ. ಅಂತ ಶಕ್ತಿನ ನಾವು ನಮ್ಮ ಬಾಡಿಗೆ ಅಕ್ಸೆಪ್ಟ್ ಮಾಡ್ಕೊಂಡ್ರೆ ಎಷ್ಟು ಒಳ್ಳೆ ನಮ್ಗೆ ರಿಸಲ್ಟ್ ಕೊಡುತ್ತೆ ಅಲ್ವಾ. ಅಂತ ಒಂದು ಮಿರಾಕಲ್ ಇದು ನಮ್ಮ ಅಲೋವೆರಾ ಜ್ಯೂಸ್ ಅಂತ ಹೇಳ್ಬೋದು. ನಮ್ಗೆ ಸ್ಕಿನ್ ಗ್ಲೋ ಆಗುತ್ತೆ, ಹೇರ್ ಫಾಲ್ ನಮ್ಗೆ ಇದು ಕೂಡ ಅಷ್ಟೇ. ನಾವು ಪ್ರೆಸೆಂಟ್ ನನಗೆ ಲೈವ್ ಇದು ಟೆಸ್ಟಿಮೋನಿಸ್ ಹೇಳ್ತಾ ಇರೋದು, ಹೊಟ್ಟೆ ಉಬ್ಬಿ ಬಿಡೋದು. ಮೀನ್ಸ್ ನಾವು ದಾಲ್ ಸಾಂಬಾರ್ ತಿಂದ್ರೆ, ಚೆನ್ನ ಕಾಳುಗಳು ತಿಂದ್ರೆ ಹೊಟ್ಟೆ ಉಬ್ಬಿಡೋದು ನಮ್ಗೆ ಅಲ್ವಾ. ಅವಾಗ ಏನು ಅಂತಂದ್ರೆ ಈ ಅಲೋವೆರಾ ಜ್ಯೂಸ್ ಕುಡಿಯೋದ್ರಿಂದ ಸಿಂಪಲ್ ಆಗಿ ಬರೀ ಅಲೋವೆರಾ ಜ್ಯೂಸ್ ಕುಡಿದ್ರು ಕೂಡ ಸಾಕು. ಈ ತರ ಪ್ರಾಬ್ಲಮ್ ಇರೋರಿಗೆ, ಕಾಯಿಲೆ ಬಂದ್ಮೇಲೆ ನಾವು ತಗೋಬೇಕಂತಿಲ್ಲ, ಸಿಂಪಲ್ ಇದೆಲ್ಲ ಬಂದು ಜನರಲ್ ಆಗಿ ಯಾರು ಬೇಕಾದ್ರೂ ತಗೊಳ್ಬಹುದು. ಪ್ರಿವೆನ್ಷನ್ ಬೆಟರ್ ದನ್ ಕ್ಯೂರ್ ಇದು. ಹೇರ್ ಫಾಲ್ ಕೂಡ ತುಂಬಾ ಹೇರ್ ಫಾಲ್ ಆಗ್ತಾ ಇತ್ತಲ್ಲ, ಹೇರ್ ಫಾಲ್ ಕೂಡ ಸ್ಟಾಪ್ ಆಗುತ್ತೆ ಇದ್ರಲ್ಲಿ. ಸ್ಕಿನ್ ಗ್ಲೋ ಆಗುತ್ತೆ. ಅಂಡ್ ನಮ್ಗೆ ಬಂದು ತುಂಬಾ ಮಿರಾಕಲ್ ರಿಸಲ್ಟ್ ಕೊಡುತ್ತೆ ಈ ಅಲೋವೆರಾ ಅಂತ ಹೇಳ್ಬೋದು. ಎಸ್, ಬಾಡಿಲಿರೋ ಟಾಕ್ಸಿನ್ಸ್ ನ ಕೂಡ ನಿಮ್ಗೆ ರಿಮೂವ್ ಮಾಡ್ಲಿಕ್ಕೆ
ಇದು ಇದು ಇಮ್ಯುನಿಟಿ ಸಿರಪ್ ಅಲ್ಲಿ ಇದೆಲ್ಲ ಹೇಳ್ದೆ ಅಲ್ವಾ, ಬಾಡಿಲಿ ಟಾಕ್ಸಿನ್ಸ್ ಕೂಡ ನಮ್ಗೆ ರಿಮೂವ್ ಮಾಡ್ಲಿಕ್ಕೆ ಇದು ಒಳ್ಳೆ ಪ್ರಾಡಕ್ಟ್ ಅಂತಾನು ಹೇಳ್ಬಹುದು. ಬೆರಿ ಕಾಪ್. ನೆಕ್ಸ್ಟ್ ಬೆರಿ ತಾನೆ? ಎಸ್ ನೋಡಿ, ಬೆರಿ ಕಾಪ್ ಇದು ಕೂಡ ಅಷ್ಟೇ ಸ್ವಲ್ಪ ಫ್ರೆಂಡ್ಸ್, ಯಾರಿಗೆಲ್ಲ ಡಯಾಬಿಟಿಕ್ ಇದಾರಲ್ಲ ಅವರಿಗೆ ಇದನ್ನ ಕೂಡ ಅಷ್ಟೇ ಇಮ್ಯುನಿಟಿ ಸಿರಪ್ ಅಂಡ್ ಈ ಬೆರಿ ಸ್ವಲ್ಪ ಇದ್ರಲ್ಲಿ ಡಯಾಬಿಟಿಕ್ ಕೂಡ ಕೊಡ್ಬೋದಂತ ಇದೆ, ಬಟ್ ನಾವು ಸ್ಕಿಪ್ ಮಾಡಿದ್ರೆ ಇದ್ರಲ್ಲಿ ಸ್ವೀಟ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಫ್ರೂಟ್ಸ್ ಕೆಲವು ಸಲ ಬಂದು ನಾವು ನೋಡಿ, ಮ್ಯಾಂಗೋ ಶುಗರ್ ಇರೋರು ಮ್ಯಾಂಗೋ ತಿನ್ಬಾರ್ದು ಹೇಳ್ತಾರೆ. ಮ್ಯಾಂಗೋ ಎಷ್ಟು ಒಳ್ಳೆ ಹಣ್ಣಲ್ವಾ, ಬಟ್ ಶುಗರ್ ಇರೋರಿಗೆ ಸೆಟ್ ಆಗಲ್ಲ, ಅಂದ್ರೆ ಇನ್ಕ್ರೀಸ್ ಮಾಡುತ್ತೆ, ಸ್ವಲ್ಪ ಅಪ್ ಮಾಡಿ ಕೊಟ್ಬಿಡುತ್ತೆ ನಮ್ಗೆ ಆ ತರದಿದ್ದು. ಇದ್ರಲ್ಲಿ ಅಂತೂ ಇದ್ರಲ್ಲಿ ಹೇಳಿದ್ರೆ ಈ ಬೆರಿ 81+ ಇಂಗ್ರೀಡಿಯೆಂಟ್ಸ್ ಇದೆ ನಮ್ಗೆ. 81 ಇಂಗ್ರೀಡಿಯೆಂಟ್ಸ್ ಹಾಕಿ ಕೊಟ್ಟಿರೋದ್ರಿಂದ ಇದ್ರಲ್ಲಿ ಬಂದು ಬೆರೀಸ್ ಹಲವಾರು ಟೈಪ್ಸ್ ಆಫ್ ಬೆರೀಸ್ ಇದೆ ನಮ್ಗೆ ಇದ್ರಲ್ಲಿ. ನೋಡಿ, ಬ್ಲೂಬೆರಿ, ಸ್ಟ್ರಾಬೆರಿ, ಮಲ್ಬರಿ, ಮತ್ತೆ ಏನು ತುಂಬಾ ಬೆರೀಸ್ ಇದೆ. ಆಮ್ಲ ಇದೆ, ಗೋವಾ ಇದೆ, ಪೊಮೊಗ್ರಾನೇಟ್ ಇದೆ, ಆಪಲ್ ಇದೆ, ಸ್ಟ್ರಾಬೆರಿ, ಮತ್ತೆ ಬ್ಲಾಕ್ ಗ್ರೇಪ್ಸ್ ಇದೆ, ಆರೆಂಜ್ ಇದೆ, ಕುಕ್ಕುಮ್ ಇದೆ, ಲೆಮನ್ ಇದೆ, ಅಂಜೀರ್ ಇದೆ. ಈ ತರ ಹಲವಾರು ಹಣ್ಣುಗಳೇ ಇಷ್ಟಿದೆ. ನಾವು ನೋಡಿದಿರೋ ಹಣ್ಣುಗಳು ಕೂಡ ಇದ್ರಲ್ಲಿ ಇದೆ ಅಲ್ವಾ. ಕೆಲವರೆಲ್ಲ ನಾವು ತಿಂದ್ರೆ ಅಂತ ಫ್ರೂಟ್ಸ್ ಅಲ್ಲಿ ತುಂಬಾ ಟೇಸ್ಟ್ ಇದೆ. ನಮ್ಮಲ್ಲಿ ಎಲ್ಲರೂ ಟೇಸ್ಟ್ ಮಾಡಿರ್ತಾರೆ ಅಲ್ವಾ. ತುಂಬಾ ಚೆನ್ನಾಗಿದೆ, ಎಲ್ಲಕ್ಕೂ ತುಂಬಾ ಬೆನಿಫಿಟ್ಸ್ ಆಗುತ್ತೆ. ಹ್ಯೂಮನ್ ಪವರ್ ಬೂಸ್ಟ್ ಮಾಡುತ್ತೆ ನಮ್ಗೆ. ಮತ್ತೆ ಯಾರಿಗೆಲ್ಲ ಬಂದು ಡಯಾಬಿಟಿಕ್ ಪೇಷಂಟ್ಸ್ ಬೇಡ ಅಂತ ನಾನ್ ಹೇಳ್ತಾ ಇದ್ದೀನಿ. ನನ್ನ ಒಂದು ಇನ್ಕ್ರೀಸ್ ಆಗಿರೋದ್ರಿಂದ ಹೇಳ್ತೀನಿ. ಸೊ ಇದ್ರ ಸ್ವೀಟ್ ಕಂಟೆಂಟ್ ಇರೋದ್ರಿಂದ, ಬಟ್ ಇದ್ರ ಮೆನ್ಷನ್ ಮಾಡಿ ಕೊಡ್ಬಹುದು ಅಂತ ಹೇಳಿ, ತುಂಬಾ ಮಿರಾಕಲ್ ಆದ ರಿಸಲ್ಟ್ ಈ ಕಪ್ಪಲ್ಲಿ ಇದೆ ಅಂತ ಹೇಳ್ಬೋದು. ಜನರಾಗಿ ಯಾರಾದ್ರೂ ನಮ್ಗೆ ಏನು ಹೇಳಪ್ಪ ಅಂತ ಹೇಳೋರು ಪರವಾಗಿಲ್ಲ, ನಮ್ಮನೆ ಮಕ್ಕಳಿಗೆ ಕೊಡಲ್ವಾ, ಬೇರೆ ಅದು ಜ್ಯೂಸ್ ಅದು ಕೊಡ್ತೀವಿ. ಬೆರಿ ಕಪ್ ಕೊಡೋದ್ರಿಂದ ಅವ್ರು ಚೆನ್ನಾಗಿ, ಇದು ಕೂಡ ಅಷ್ಟೇ, ನಾನು ಒಬ್ರಿಗೆ ಕೊಟ್ಟು, ಮೇಡಮ್ ನನ್ ಮಗ ಈಗ ಹಾಸ್ಟೆಲ್ ಇದ್ದಾನೆ, ನನ್ ಮಗ ಸ್ಕಿನ್ ಎಲ್ಲ ಗ್ಲೋ ಆಗಿದೆ, ಈಗ ಚೆನ್ನಾಗಿ ಊಟ ಮಾಡ್ತಾ ಇದ್ದಾನೆ ಮೇಡಮ್, ಮಿಡಲ್ ಸ್ಕೂಲ್ 8th ಸ್ಟ್ಯಾಂಡರ್ಡ್ ಏನು ಹುಡುಗ ಅಂತ ಹೇಳಿದ್ರೆ ಈ ಬೆರಿ ಕಾಫಿಯಿಂದ ನೋಡಿ ಆ ಚಿಕ್ಕ ಹುಡುಗನಿಗೆ ಯಾವ ತರ ರಿಸಲ್ಟ್ ಕಾಣಿಸುತ್ತೆ. ನಮ್ಗೆ ತಗೊಂಡ್ರೆ ಇದ್ರಲ್ಲಿ ವೆಯ್ಟ್ ಲಾಸ್ ಕೂಡ ಆಗುತ್ತೆ ಅಂತಿದ್ರೆ, ಇಮ್ಯುನಿಟಿ ಬೂಸ್ಟ್ ಆಗುತ್ತೆ ಅಂತ ತುಂಬಾ ಮಿರಾಕಲ್ ಆದ ರಿಸಲ್ಟ್ ಇದೆ ಅಂತ ಹೇಳ್ಬೋದು. ಎಸ್ ಮ್ಯಾಮ್, ನೆಕ್ಸ್ಟ್ ಮ್ಯಾಮ್. ಮಿರಾಕಲ್ ಪ್ರಾಡಕ್ಟ್ ಇದು ಅಲ್ಲ ನಮ್ಮ. ನೋಡಿ, ಇದು ಮಲ್ಟಿಪರ್ಪಲ್ ಯೂಸಸ್ ಅಂತ ಹೇಳ್ಬೋದು. ನೀವೆಲ್ಲ ಯಾರಿಗಾದ್ರೂ ಎಲ್ಲಿಯಾದ್ರೂ ಪ್ರೆಸೆಂಟೇಷನ್ ಹೋದ್ರೆ 100%, 90% ನಮ್ಮ ಫ್ರೆಂಡ್ಸ್ ಗಳು ಏನ್ ಹೇಳ್ತಾರೆ, ನಾನು ಕೋಲ್ಗೇಟ್ ಪೆಪ್ಸೋಡೆಂಟ್ ಅಂತ ಹೇಳ್ತಾರೆ. ತುಂಬಾ ಅಪ್ಗ್ರೇಡ್ ಆದ್ರು ವೇದಿಕ್ ಆಯುರ್ವೇದ ಅದು ಇದು ಸ್ವಲ್ಪ ಆಯುರ್ವೇದ ಕಡೆ ಗಮನ ಇದ್ರು ಹಂಗೆ ಹೇಳ್ತಾರೆ. ಆದ್ರೆ 90% ಮಾತ್ರ ಜನಗಳು ಕೋಲ್ಗೇಟ್ ಅಂಡ್ ಪೆಪ್ಸೋಡೆಂಟ್ ಹೇಳ್ತಾರೆ. ಬಟ್ ಎಲ್ಲರಿಗೂ ಗೊತ್ತಿರೋದೇ ಕೋಲ್ಗೇಟ್ ಅಂಡ್ ಪೆಪ್ಸೋಡೆಂಟ್ ಅಲ್ಲಿ ನಿಕೋಟಿನ್ ಅನ್ನೋ ಒಂದು ಕ್ಯಾನ್ಸರ್ ಕಾಸ್ಟ್ ಪ್ರಾಡಕ್ಟ್ ಇದೆ ಅಲ್ವಾ. ಸೊ ಇದು ತಗೊಳ್ಳೋದ್ರಿಂದ ಏನಾಗುತ್ತೆ ಅಂತಂದ್ರೆ, ನಮ್ಗೆ ಬ್ರಷ್ ಮಾಡೋದ್ರಿಂದ ಏನು, ಒಬ್ರು ಜೆಂಟ್ಸ್ ಗಳು ಯಾರಾದ್ರೂ ಒಂದು ಸಿಗರೇಟ್, ಜೆಂಟ್ಸ್ ಏನು ಲೇಡೀಸ್ ಗಳು ಇವಾಗ ಸಿಗರೇಟ್ ಮಾಡ್ತಾರೆ ಬಿಡಿ, ತಗೊಳ್ಳೋದ್ರಿಂದ ನಮ್ಗೆ ಎಂತ 10-9 ಸಿಗರೇಟ್ ಕುಡ್ದ ಹಾಗೆ ನಮ್ಗೆ ಫೀಲ್ ಆಗುತ್ತೆ, ಎಫೆಕ್ಟ್ ಆಗುತ್ತೆ ಅಂತ. ಬಿಕಾಸ್ ಅದ್ರಲ್ಲಿ ನಿಕೋಟಿನ್ ಇದೆ. ನಮ್ಮ ಈ ಪೇಸ್ಟ್ ಗಳಲ್ಲಿ ನಿಕೋಟಿನ್ ಇರುತ್ತೆ, ಬಟ್ ಈ ಕ್ರೀಮ್ ಅಲ್ಲಿ ನಾವು ಪೇಸ್ಟ್ ಅಂತ ಹೇಳಲ್ಲ ನೋಡಿ. ಇದಕ್ಕೆ ಎಲ್ಲಿಯಾದ್ರೂ ಪೇಸ್ಟ್ ಅಂತ ನಾವ್ ಹೇಳ್ತೀವಾ? ನೋ, ಇದಕ್ಕೆ ಕ್ರೀಮ್ ಅಂತ ಹೇಳ್ತೀವಿ. ಬಿಕಾಸ್ ಇದು ಮಲ್ಟಿಪರ್ಪಲ್ ಯೂಸಸ್. ಇದು ಬಂದು ನೋಡಿ, ಪಿಂಪಲ್ಸ್ ಬಂದಿದೆ ನನಗೆ, ಪಿಂಪಲ್ಸ್ ಮಾರ್ಕ್ ಹೋಗ್ಬೇಕಂತಂದ್ರೆ ಇದು ನೈಟ್ ಮೇಲೆ ಒಂಚೂರು ವಾಟರ್ ಕೂಡ ಓಕೆ, ಬಟ್ ನೋನ್ ಯೂಸಸ್ ಕೂಡ ಇನ್ನೂ ಬೆಸ್ಟ್. ನಾವು ಅಪ್ಲೈ ಮಾಡೋದ್ರಿಂದ ಇದ್ರೆ ಇಲ್ಲ ಓನ್ಲಿ ನಮ್ಮ ಕ್ರೀಮ್ನೇ ಕೂಡ ಹಾಕುದು. ಅದೇ ಗಾಯಗಳಿಗೆ ಆತರ ಸ್ವಲ್ಪ ಉರಿ ಬರ್ತಿದ್ರೆ, ಯಾಕಂದ್ರೆ ಲವಂಗ ಆಯಿಲ್, ನೀಮು ಮತ್ತೆ ಇಂಥದ್ದೆಲ್ಲ ಸ್ವಲ್ಪ ಇರುತ್ತೆ. ಸೊ ಹಂಗಾಗಿ ಇದೇನು ಪ್ರಾಬ್ಲಮ್ ಆಗಲ್ಲ ನಮ್ಗೆ, ಬಂದು ಅದು ಗಾಯಗಳೆಲ್ಲ ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು. ಬಟ್ ಅಂಡ್ ಸ್ಟವ್ ಅಲ್ಲಿ ಎಲ್ಲ ನಾವು ಸುಟ್ಕೊಳ್ತೀವಲ್ವಾ, ಹೆಣ್ಮಕ್ಳು ಬೇಗ ಕೆಲಸ ಮಾಡ್ಕೊಂಡು ಅರ್ಜೆಂಟ್ ಸುಟ್ಕೊಂಡ್ಬಿಡ್ತೀವಿ. ಅವಾಗ ಏನ್ ಮಾಡ್ತೀವಿ, ಬರ್ನಲ್ಲಿ ಏನು ಹುಡ್ಕೋದ್ ಬೇಡ, ನಮ್ಮಲ್ಲಿ ಏನು ಟೂತ್ ಕ್ರೀಮ್ ಇದೆಲ್ಲ ಅದನ್ನ ನಾವು ಅಪ್ಲೈ ಮಾಡಿದ್ರೆ ಸಾಕು, ನಮ್ಗೆ ಅದು ಬಂದು ಗಾಯ ಎಲ್ಲ ವಾಸಿ ಮಾಡಿಕೊಡುತ್ತೆ ಅಂತ ಹೇಳ್ಬೋದು. ಮತ್ತೆ ಈ ಟೂತ್ ಕ್ರೀಮ್ ಬಂದು ನಮ್ಗೆ ಥ್ರೋಟ್ ಇನ್ಫೆಕ್ಷನ್ ಆಗುತ್ತೆ, ಆಚೆ ಈಚೆ ಹೋಗ್ತೀವಿ, ನೀರು ಬೇರೆ ಕುಡಿತೀವಿ, ಥ್ರೋಟ್ ಇನ್ಫೆಕ್ಷನ್ ಆಗುತ್ತೆ. ಜಸ್ಟ್ ನಾನು ಇವಾಗ ಕೈನಲ್ಲಿ ಇಟ್ಕೊಂಡಿಲ್ಲ, ಅದಕ್ಕೆ ಇಲ್ಲಾಂದ್ರೆ ನಲ್ಲ ಇವಾಗ ತೋರಿಸ್ತಾ ಇದ್ದೆ, ಒಂದು ಚೂರು ಪಿಂಚ್ ಆಫ್ ನಮ್ಮ ಏನು ಡೆಂಟೋ ಕ್ರೀಮ್ ಇದೆಯಲ್ಲ ಅದನ್ನ ನಾವು ತಗೊಂಡು ನುಂಗೋದ್ರಿಂದ ನಮ್ಮ ಥ್ರೋಟ್ ಎಲ್ಲ ಕ್ಲಿಯರ್ ಮಾಡಿ ಕೊಡುತ್ತೆ. ಮಿಂಟಿ ಹಾಲ್ಸ್ ಎಲ್ಲ ತಿಂದಿರೋದು ಎಲ್ಲರಿಗೂ ಗೊತ್ತಿದೆ, ಅದು ಹೇಗಿದೆ, ನಾವು ತಿಂದಾದ್ಮೇಲೆ ಚಿಲ್ ಬರುತ್ತೆ ಅಲ್ಲ ಗಂಟ್ಲು, ಅದೇ ತರ ನಮ್ಗೆ ಆಗುತ್ತೆ. ಅಂಡ್ ನಮ್ಗೆ ಸ್ಟಮಕ್ ಏನಾದ್ರು ಅಪ್ಸೆಟ್ ಆದ್ರೆ ಗೋಬಿ ಮಂಚೂರಿ, ಪಾನಿಪೂರಿ, ಕಬಾಬ್ ಅದು ಇದು ತಿನ್ಬಿಡ್ತೀವಿ. ಈ ಕಡೆನೂ ಇಲ್ಲ ಆ ಕಡೆಯಿಂದ ಹೋಗಲ್ಲ, ಸೆಂಟ್ರಲ್ಲಿ ಸಿಕ್ಕಾಕೊಂಡು ನಮ್ಗೆ ತುಂಬಾ ಕಷ್ಟ ಕೊಡುತ್ತೆ. ಅವಾಗ ಏನ್ ಮಾಡ್ಬೇಕಂದ್ರೆ ಚಿಕ್ಕ ಗ್ಲಾಸ್ ಬಿಸಿ ನೀರಲ್ಲಿ ನಮ್ಮ ಈ ಕ್ರೀಮ್ ನ ಒಂಚೂರು ಹಾಕೊಂಡು ಮಿಕ್ಸ್ ಮಾಡಿ ಕುಡೀರಿ. ಏನೋ ಎಲ್ಲ ಕುಡಿತೀವಲ್ಲ ಹಂಗೆ ಕುಡಿತೀವಲ್ಲ, ಇನ್ಮೇಲೆ ಕುಡಿಯೋದ್ ಬೇಡ. ಇದನ್ನ ನಾವು ತಗೊಳ್ಳೋದ್ರಿಂದ ನಮ್ಗೆ ಸ್ಟಮಕ್ ಅಪ್ಸೆಟ್ ಗಡಬಡ ಎಲ್ಲ ಕ್ಲಿಯರ್ ಮಾಡಿ ಕೊಡುತ್ತೆ ಅಂತ ಹೇಳ್ಬಹುದು. ಅಂಡ್ ಗ್ಯಾಂಗ್ರೀನ್ ಬಂದವರಿಗೆ ಕೂಡ ಒಂದು ಪೇಷಂಟ್ ಗೆ ಮೊದಲು ನಾವು ಕೊಟ್ಟಿದ್ವಿ, ಇವಾಗ ಇಲ್ಲ, ಅವ್ರ ಜೊತೆಗಿಲ್ಲ, ಬೇರೆ ಎಲ್ಲೋ ಇದ್ದಾರೆ, ಚೆನ್ನಾಗಿದ್ದಾರೆ, ಅಂದ್ರೆ ಸೇಫ್ ಆಗಿದೆ.
ಅವ್ರಿಗೆ ಗ್ಯಾಂಗ್ರೀನ್ ಬಂದು ಶುಗರ್ ಜಾಸ್ತಿ ಆಗಿ ಶುಗರ್ಗೆ ನಾರ್ಮಲ್ ಆಯ್ತು, 2 ಫಿಂಗರ್ ತೆಗಿಲಿಕ್ಕೆ ಹೇಳಿದ್ರು ಕಾಲಲ್ಲಿ. ಅವರಿಗೆ ಬಂದು ನೋನಿ ಜ್ಯೂಸ್ ಜೊತೆ ನಮ್ಮ ಈ ಕ್ರೀಮ್ ನ ಟೂತ್ ಕ್ರೀಮ್ ನ ಮಿಕ್ಸ್ ಮಾಡಿ 2 ಬೆರಳುಗಳನ್ನ ಅವರು ಸೇಫರ್ ಸೈಡ್ ಅಲ್ಲಿ ಸೇಫ್ ಆದ್ರು ಅಂತ ಹೇಳ್ಬೋದು. ಬಿಕಾಸ್ ಆತರ ಸೆಲ್ಸ್ ನ ಕೂಡ ಅದು ಕಿಲ್ ಮಾಡುತ್ತೆ ನಮ್ಮ ಟೂತ್ ಕ್ರೀಮ್ ಇಂದ ಅಂತ ಹೇಳ್ಬೋದು. ಅಂತ ಒಂದು ಮಿರಾಕಲ್ ಕ್ರೀಮ್ ಇದು. ನಮ್ಮ ಗಮ್ಸ್ ಎಲ್ಲ ಟೈಟ್ ಮಾಡುತ್ತೆ. ಬ್ರಷ್ ಮಾಡುವಾಗ ಬ್ಲಡ್ ಬರುತ್ತೆ ಕೆಲವ್ರಿಗೆಲ್ಲ, ಮಕ್ಳಿಗಾಗ್ಲಿ ದೊಡ್ಡವ್ರಿಗೆ ಬ್ಲಡ್ ಬರುತ್ತೆ, ಅದನ್ನ ಕೂಡ ನಮ್ಗೆ ಕ್ಲಿಯರ್ ಮಾಡಿ ಕೊಡುತ್ತೆ. ಮತ್ತೆ ಡಿಗ ಸ್ಮೆಲ್ ಬರುತ್ತೆ. ಬೆಳಿಗ್ಗೆ ಎದ್ದು ಯಾರಾದ್ರೂ ಎಲ್ರೇ ಕೂತ್ರೆ ಅಯ್ಯೋ ದೂರ ಇರ್ಬೇಕು ಅಂತ ಆತರ ಇದ್ದದ್ದು ಅವರಿಗೆ ಕೂಡ ನಮ್ಮ ಈ ಟೂತ್ ಕ್ರೀಮ್ ತಗೊಳ್ಳೋದ್ರಿಂದ ಆ ಸ್ಮೆಲ್ ಕೂಡ ಅವ್ರಿಗೆ ಹೋಗುತ್ತೆ ಅಂತ ಹೇಳ್ಬೋದು. ಮತ್ತೆ ಯಾರಿಗೆಲ್ಲ ಹಲ್ಲು ನೋವು ಬಂದ್ರೆ ನಾವು ಡಾಕ್ಟರ್ ಹತ್ರ ಹೋಗ್ಬೇಕಾಗಿದೆ ಅವಶ್ಯಕತೆ ಇಲ್ಲ. ಮೊದ್ಲೇ ಗೊತ್ತಿದ್ರೆ ನಾನು ರೂಟ್ ಕೆನಾಲ್ ಮಾಡಿ ಅಲ್ಲೇ ತೆಗಿಸ್ತಾ ಅವಶ್ಯಕತೆ ಇರ್ಲಿಲ್ಲ ಅಂತ ನಾನ್ ತುಂಬಾ ಫೀಲ್ ಮಾಡ್ಕೋತೀನಿ. ಈಗ ನೋ ಪೇನ್ ತಾಳ್ಲಾರ್ದೆ ಅದ್ರ ತೆಗ್ದಿದ್ದು. ಬಟ್ ಇವಾಗ ಬಂದು ನಮ್ಮ ಈ ಟೂತ್ ಕ್ರೀಮ್ ಇಂದ ನಾವು ಯೂಸ್ ಮಾಡ್ತಾ ಇದ್ದೀವಿ. ಎಲ್ಲಿ ಪೇನ್ ಬರ್ತದೆ ಜಸ್ಟ್ 10 ನಿಮಿಷ ಅದು ನೋಡಿ, ನೀವು ಯಾರಿಗಾದ್ರೂ ಕೂಡ 10 ನಿಮಿಷಕ್ಕೆ ನಮ್ಗೆ ಪೇನ್ ರಿಲೀಫ್ ಮಾಡಿ ಕೊಡ್ತೇವೆ. ನಾವೇನಾದ್ರೂ ಮಾತ್ರೆ ತಗೊಂಡು ಕೂಡ ಡೆಂಟಿಸ್ಟ್ ಕೂಡ IBUGC+ ಟ್ಯಾಬ್ಲೆಟ್ಸ್ ಕೊಡ್ತಾರೆ ಅವರು, ಅದು 1 ಅವರ್ ಆದ್ಮೇಲೆ ನಮ್ಗೆ ಪೇನ್ ರಿಲೀಫ್ ಆಗುತ್ತೆ. ಬಟ್ ಈ ಟೂತ್ ಕ್ರೀಮ್ ಜಸ್ಟ್ 10 ಮಿನಿಟ್ಸ್ ಬಿಡ್ತೇನೆ, 10 ಮಿನಿಟ್ಸ್ ಗೆ ನಮ್ಗೆ ರಿಸಲ್ಟ್ ನೋಡ್ಬೋದು ಅಂತ ಹೇಳ್ತೀನಿ. ಸೊ ಅಂತ ಒಂದು ಮಿರಾಕಲ್ ನಮ್ಮ ಡೆಂಟೋ ಕ್ರೀಮ್ ಅಂತ ಹೇಳ್ಬೋದು. ಸೊ ಇದು ಯಾರೆಲ್ಲ ಇನ್ನ ಸ್ಟಾರ್ಟ್ ಮಾಡಿಲ್ಲ ಮಾಡ್ಬಿಡಿ. 90% ಇಲ್ಲಿ ಎಲ್ಲ ಮಾಡ್ತಾ ಇದೀವಿ. ಒಂದು 10% ನ್ಯೂ ಫ್ರೆಂಡ್ಸ್ ಕೇಳ್ತಾ ಇದೀನಿ. ಎಸ್ ಮ್ಯಾಮ್, ನೆಕ್ಸ್ಟ್ ಮ್ಯಾಮ್. ನೋನಿ ಜ್ಯೂಸ್. ಈ ನೋನಿ ಜ್ಯೂಸ್ ಬಗ್ಗೆ ಒಂದು ವಿಡಿಯೋ ಇದೆ ಮೇಡಮ್, ಅದನ್ನ ಶೇರ್ ಮಾಡಿ. ಬಿಕಾಸ್ ಆ ನೋನಿ ಜ್ಯೂಸ್ ಅಲ್ಲಿ ಎಷ್ಟೆಲ್ಲ ಬೆನಿಫಿಟ್ಸ್ ಇದೆ, ಎಷ್ಟೆಲ್ಲ ಮಿರಾಕಲ್ ಇದೆ, ನಾವು ಬಾಯಲ್ಲಿ ಹೇಳೋದ್ ಮಾತ್ರ ಅಲ್ಲ, ನೋಡ್ಲು ಬೇಕಂತೇಳಿ. ಆ ನೋನಿ ಜ್ಯೂಸ್ ಸಿಟ್ರಿಫುಲ್ಲಂಡ್ರಿ ಅಂತ ಹೇಳ್ತೀವಿ ಫ್ರೂಟು. ಆಗಿನ ಕಾಲದಲ್ಲಿ ರಾಜ ಮಹಾರಾಜರು ಮಾತ್ರ ಯೂಸ್ ಮಾಡ್ತಾ ಇದ್ರು ಅಂತ ಹೇಳ್ತಾ ಇದ್ರು. ಯಾಕಂದ್ರೆ ಅವ್ರು ಚೆನ್ನಾಗಿರ್ಬೇಕು, ಫ್ಯಾಮಿಲಿ ಚೆನ್ನಾಗಿರ್ಬೇಕು ಅಂತೇಳಿ. ಬಟ್ ಇವಾಗ ನಮ್ಮ ಕಂಪನಿ ಕಡೆ ನಮ್ಮ MD ಸರ್, ನಮ್ಮ MD ಅವರು ಎಲ್ಲರೂ ರಾಜ ರಾಣಿ ಆಗಿರ್ಬೇಕು, ನೀವೆಲ್ಲರೂ ಚೆನ್ನಾಗಿರ್ಬೇಕಂತೇಳಿ ನಮಗೆ ಈ ನೋನಿ ಜ್ಯೂಸ್ ನ ನಮ್ಗೆ ಪ್ರೆಸೆಂಟ್ ಮಾಡಿದ್ದಾರೆ. ಗ್ರೇಟ್ ಅಂತ ಹೇಳ್ಬೇಕು. ಈ ನೋನಿ ಜ್ಯೂಸ್ ಗೆ ಕೂಡ ಒಂದು ಹ್ಯಾಟ್ಸ್ ಆಫ್ ಹೇಳ್ಬೇಕು ಅಂತ ಒಂದು ಮಿರಾಕಲ್ ರಿಸಲ್ಟ್. ಎಸ್ ಮ್ಯಾಮ್, ನೆಕ್ಸ್ಟ್ ಅದು ಪ್ಲೇ ಮಾಡಿ ಮ್ಯಾಮ್. ನೋನಿ ಜ್ಯೂಸ್ ಮ್ಯಾಮ್, ನೋನಿ ಜ್ಯೂಸ್ ಒಂದು ವಿಡಿಯೋ, ಅದಾದ್ಮೇಲೆ ಒಂದು ವಿಡಿಯೋ ಇದೆಯಲ್ಲ ಅದನ್ನ ಹಾಕ್ಬಿಟ್ಟು ಆಮೇಲೆ ಇದನ್ನ ಹಾಕಿ. ಎಸ್, ಇದನ್ನ ಪ್ಲೇ ಮಾಡಿ. ಪ್ಲೇ ಆಗ್ತಾ ಇಲ್ವಾ ವಿಡಿಯೋ? ಪ್ಲೇ ಆಗಿಲ್ಲ ಮ್ಯಾಮ್, ಅದು ಪ್ಲೇ ಆಗಿಲ್ಲ, ನೋ ಪ್ರಾಬ್ಲಮ್. ನಾನು ಗ್ರೂಪ್ಗೆ ಶೇರ್ ಮಾಡ್ತೀನಿ. ನೋಡಿ ಎಷ್ಟು ಒಂದು ಒಳ್ಳೆ ಮಿರಾಕಲ್ ರಿಸಲ್ಟ್. ಅವರು 3rd ಸ್ಟೇಜ್ 4th ಸ್ಟೇಜ್ ಕ್ಯಾನ್ಸರ್ ಮೆಟಾಸಿಸ್ ಅನ್ನೋ ಒಂದು ಇದು ಪ್ರಾಬ್ಲಮ್ ಇತ್ತು. ಅವ್ರಿಗೆ ನೋನಿ ಜ್ಯೂಸ್ ನ ಕೊಟ್ಟು ಸ್ಪ್ಯಾನ್ ಆಫ್ ಇದನ್ನ ಟೈಮ್ ಅಲ್ಲೇ ಅವ್ರಿಗೆ ರಿಕವರ್ ಆಗಿದ್ದಾರೆ. ಈ 4th ಸ್ಟೇಜ್ ಕ್ಯಾನ್ಸರ್ ಅಂತ ಹೇಳಿ ಅಷ್ಟು ಹ್ಯಾಪಿಯಾಗಿ ಸಿಂಗ್ ಸರ್ ನಮ್ಗೆ ಶೇರ್ ಮಾಡಿದ್ದಾರೆ ವಿಡಿಯೋ ಅಂತ ಹೇಳ್ಬೋದು. ನಾನು ಗ್ರೂಪಿಗೆ ಶೇರ್ ಮಾಡ್ತೀನಿ ಝೂಮ್ ಆದ್ಮೇಲೆ. ಎಸ್ ಮ್ಯಾಮ್, ನೆಕ್ಸ್ಟ್ ಅದು ಪ್ಲೇ ಆಗಿಲ್ಲ ಅಂದ್ರೆ ನೆಕ್ಸ್ಟ್ ನಾನು ಗ್ರೂಪಿಗೆ ಹಾಕ್ತೀನಿ. ಎಸ್, ನೋಡಿ ನಮ್ಮ ನೇಚರ್ ಎಷ್ಟು ನಮ್ಗೆ ಒಳ್ಳೆ ಇದು ಕೊಟ್ಟಿದೆ ಅಂತ ಹೇಳಲಿಕ್ಕೆ ಇದೊಂದು ಚಿಕ್ಕ ಎಕ್ಸಾಂಪಲ್. ರಿಯಲಿ ನಮ್ಗೆ ಎಲ್ಲ ರಿಲೇಟೆಡ್ ಮಾಡಿ ಕೊಟ್ಟಿದೆ. ನಾವು ತಿನ್ನ ಹಣ್ಣು ಆಹಾರ ಅಂತ ಹೇಳಲಿಕ್ಕೆ ತುಂಬಾ ಹ್ಯಾಪಿ ಅನ್ಸುತ್ತೆ. ಯಾಕಂತಂದ್ರೆ ದೇವರಿಗೆ ಗೊತ್ತು ನಮ್ಗೆ ಏನ್ ಕೊಡ್ಬೇಕು, ನಮ್ಮ ಅಪ್ಪ ಅಮ್ಮಗೆ ಗೊತ್ತು ನಮ್ಗೆ ಏನ್ ಕೊಡ್ಬೇಕು ಅಲ್ವಾ? ಹಂಗೆ ಅದೇ ತರ ದೇವರಿಗೂ ಕೂಡ ಗೊತ್ತು ಈ ನೇಚರಿಗೆ ನಮ್ಗೆ ಏನೆಲ್ಲ ನಮ್ಗೆ ಬೆನಿಫಿಟ್ಸ್ ಇದೆ, ನಮ್ಗೆ ಏನ್ ಕೊಡ್ಬೇಕಂತ. ಸೊ ಅದಕ್ಕೆ ಇದೊಂದು ಚಿಕ್ಕ ಎಕ್ಸಾಂಪಲ್ ನಾವು ನೋಡಬಹುದು. ನೋಡಿ, ಫುಡ್ ಇಸ್ ಅ ಮೆಡಿಸನ್ ಅಲ್ವಾ? ನಮ್ಗೆ ಕಿಚನೇ ನಾವು ಮೆಡಿಸನ್ ಅಂತ ಹೇಳ್ತೀವಿ, ಕಿಚನೇ ನಮ್ಗೆ ಆಸ್ಪತ್ರೆ ಅಂತ ಹೇಳ್ತೀವಿ. ಆತರ ಇತ್ತು ನಮ್ಮ ಫುಡ್ಗಳು, ನಾವು ತಿನ್ನಂತ ಫುಡ್ಗಳು. ನೋಡಿ ನಮ್ಮ ಈಗ ನೋಡಿ ಈ ಚಿಕ್ಕ ಎಕ್ಸಾಂಪಲ್ ಹೇಳಿಕ್ ಹೋದ್ರೆ, ನೋಡಿ ನಮ್ಮ ಕ್ಯಾರೆಟ್ ನಾವು ಚೆನ್ನಾಗಿ ಅದು ಇದು ಮಾಡಿ ನಾವು ಕಟ್ ಮಾಡಿದ್ರೆ
ನಮ್ಗೆ ಯಾವ ತರ ಕಾಣುತ್ತೆ ನೋಡಿ, ನಮ್ಮ ಕಣ್ಣು ಸುತ್ತ ಬಿಳಿ ಸೆಂಟ್ರಲ್ ಇರೋದು ರೆಟಿನಾ ತರ ಕಾಣುತ್ತಲ್ವಾ ಕ್ಯಾರೆಟ್. ಆ ಕ್ಯಾರೆಟ್ ತಿಂದ್ರೆ ನಮ್ಗೆ ಕಣ್ಣಿಗೆ ಒಳ್ಳೇದು. ಅದು ಹೇಳಿದ್ದಾರೆ, ಎಲ್ಲರೂ ಹೇಳಿದ್ರು ಚಿಕ್ಕ ವಯಸ್ಸಿನ ಕ್ಯಾರೆಟ್ ತಿಂದ್ರೆ ಕಣ್ಣಿಗೆ ಒಳ್ಳೇದಾಗುತ್ತೆ ಕಣ್ಣು ಅಂತ ಮಕ್ಳಿಗೆಲ್ಲ ನಾವು ಹೇಳಿದ್ದಾರೆ. ನಮ್ಗೆ ಕೂಡ ನಾವು ಕೂಡ ಅದೇ ತರ ರಿಪೀಟ್ ಮಾಡ್ತೀವಿ. ಯಾಕಂತಂದ್ರೆ ನೋಡಿ, ಅದಕ್ಕೆ ದೇವರು ರಿಲೇಟೆಡ್ ಆಗಿ ನಮ್ಗೆ ವೆಜಿಟೇಬಲ್ ನಾವು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ನಮ್ಗೆ ಕಿವಿಗೆ ಮಶ್ರೂಮ್ ನ ಕಂಪೇರ್ ಮಾಡ್ತಾರೆ, ಮಶ್ರೂಮ್ ತಿಂದ್ರೆ ಕಿವಿಗೆ ಎಲ್ಲ ಒಳ್ಳೇದು ಅಂತ ಹೇಳ್ತಾರೆ. ಅದೇ ತರ ನೋಡಿ, ನಮ್ಮ ಕಿಡ್ನಿ, ನಮ್ಮ ಯೂರಿನ್ ಇದನ್ನೆಲ್ಲ ಬ್ಲಡ್ ನ ಫಿಲ್ಟರ್ ಮಾಡಿ ಯೂರಿನ್ ಆಚೆ ಕೈ ತಳುತ್ತಲ್ಲ ನಮ್ಮ ಕಿಡ್ನಿಗೆ ಯಾವ್ದು ಹೇಳಿದ್ದಾರೆ ನೋಡಿ, ಬೀನ್ಸ್, ಹುರುಳಿಕಾಯಿ ಹೇಳ್ತೀವಿ ಅದಕ್ಕೆ ಅಲ್ವಾ, ಬೀನ್ಸ್. ಆ ಬೀನ್ಸ್ ಶೇಪ್ ನೋಡಿ ಹೇಗಿದೆ ಅಂತ, ಜಸ್ಟ್ ಕಿಡ್ನಿ ತರಾನೇ ಇದೆ ನೋಡಿ. ಅದಕ್ಕೆ ನಾವು ಯಾರಿಗೆಲ್ಲ ಕಿಡ್ನಿ ಪ್ರಾಬ್ಲಮ್ಸ್ ಇರುತ್ತೆ ಅಂತವ್ರಿಗೆ ಬಂದು ನಾವು ಬೀನ್ಸ್ ನ ಬಂದು ಚೆನ್ನಾಗಿ ಬಾಯ್ಲ್ ಮಾಡಿ ಸೂಪ್ ತರ ಮಾಡಿ ಕೊಟ್ರು ಸರಿ, ಪಲ್ಯ ಸಬ್ಜಿ ಏನ್ ಮಾಡಿ ಕೊಟ್ರು ಸರಿ, ನಮ್ಗೆ ಬಾಡಿಗೆ ಇನ್ನೊಂದು ಸ್ವಲ್ಪ ನಮ್ಗೆ ಎಫೆಕ್ಟಿವ್ ಆದ ಒಂದು ರಿಸಲ್ಟ್ ಅನ್ನ ಇಟ್ಬಹುದು. ನೆಕ್ಸ್ಟ್ ಹಾರ್ಟಿಗೆ ನಾವು ಬರೀ ಆಪಲ್ ಅಂತ ಹೇಳ್ತೀವಲ್ಲ, ಆಪಲ್ ಕಟ್ ಮಾಡಿ ನೋಡಿ, ನಮ್ಮ ಹಾರ್ಟ್ ಶೇಪ್ ಇರುತ್ತೆ ಆಪಲ್ ಅಲ್ವಾ. ಸೊ ಹಾಗೆ ಅದಕ್ಕೆ ಹಾರ್ಟಿಗೆ ಬಂದು ನಾವು ಟೊಮೆಟೊ ಕೂಡ ನಾವು ಕೊಡ್ಬಹುದು ಅಂತ ಹೇಳ್ತೀವಿ. ನೆಕ್ಸ್ಟ್ ನಮ್ಮ ಬ್ರೈನ್ ಯಾವ ತರ ಶೇಪ್ ಇದೆ, ವೆಜಿಟೇರಿಯನ್ಸ್ ಗೆ ಪಾಪ ಗೊತ್ತಿರಲ್ಲ ಬ್ರೈನ್, ಬಟ್ ಬಾಡಿ ಆರ್ಗನ್ಸ್ ನ ಅನಾಟಮಿ ನೋಡಿದ್ರೆ ಮಾತ್ರ ಗೊತ್ತಾಗುತ್ತೆ ಅಷ್ಟೇ. ಸೊ ನಮ್ಮ ನಾನ್ ವೆಜ್ ಪ್ರಿಯರಿಗೆಲ್ಲ ಗೊತ್ತು ಬ್ರೈನ್ ಯಾವ ತರ ಇದೆ ಅಂತೇಳಿ ಅಲ್ವಾ. ಸೊ ಆ ಬ್ರೈನ್ ಯಾವ ತರ ಇದೆ ಅಂತ ಹೇಳಿದ್ರೆ, ನಾವು ಏನ್ ಬಿಡಲ್ಲ, ಆಕ್ರೂಟ್ ಹೇಳ್ತೀವಲ್ಲ, ವಾಲ್ನಟ್, ಆ ವಾಲ್ನಟ್ ನ ಓಪನ್ ಮಾಡಿ ನೋಡಿ, ನಮ್ದು ತಲೆ ಸ್ಕಲ್ ಎಷ್ಟು ಗಟ್ಟಿಯಾಗಿದೆ ಅಲ್ಲ, ಅದೇ ತರ ಆಕ್ರೂಟ್ದು ಆ ಚಿಪ್ಪು ಕೂಡ ಅಷ್ಟು ಗಟ್ಟಿಯಾಗಿರುತ್ತೆ. ಅದನ್ನ ಓಪನ್ ಮಾಡಿ ನೋಡಿ, ಸೇಮ್ ಆಸ್ ಇಟ್ ಈಸ್ ನಮ್ಮ ಬ್ರೈನ್ ತರಾನೇ ಇರುತ್ತೆ. ಅದು ದೇವರ ಸೃಷ್ಟಿ ನೋಡಿ ಹೇಗೆಲ್ಲ ಮಾಡಿದ್ದಾರೆ ಅಂತ ನೋಡಿ. ಅದಕ್ಕೆ ನಾವು ಅದು ಆಕ್ರೂಟ್ ತಿನ್ನೋದ್ರಿಂದ ನಮ್ಮ ಬ್ರೈನಿಗೆ ಕೂಡ ಒಳ್ಳೇದು ಅಂತ ಹೇಳ್ತೀವಿ. ನಮ್ಮ ಇಸ್ಲಾಮಿ ಬಾಂಧವ ಮಕ್ಕಳು ಏನ್ ಮಾಡ್ತಾರೆ, ಮದ್ವೆನಲ್ಲಿ ನಾವು ಹಣ್ಣು ತೆಂಗಿನಕಾಯಿ ಎಲ್ಲ ಕೊಡ್ತೀವಲ್ಲ, ಅವ್ರಲ್ಲಿ ಡ್ರೈ ಫ್ರೂಟ್ಸ್ ಕೊಡ್ತಾರೆ ನೋಡಿ, ಅದ್ರಲ್ಲಿ ಆಕ್ರೂಟ್ ಇದ್ದೇ ಇರುತ್ತೆ ನೋಡಿ, ಆತರ. ಅದಕ್ಕೆ ರಿಲೇಟೆಡ್ ಆಗಿ. ಮತ್ತೆ ನಮ್ಮ ಹೆಣ್ಮಕ್ಳಿಗೆ ಯೂಟ್ರಸ್ ನೋಡಿ, ಯೂಟ್ರಸ್ ಶೇಪ್ ನಮ್ಮ ಅವ ಕೂಡ ಹೇಳ್ತೀವಲ್ಲ, ಬಟರ್ ಫ್ರೂಟ್ ಹೇಳ್ತೀವ, ಬಟರ್ ಫ್ರೂಟ್ ನ ಕಟ್ ಮಾಡಿ ನೋಡಿ, ಆ ಶೇಪ್ ಇರುತ್ತೆ ಅದು ನೋಡಿ. ಅದೇ ತರ ದೇವ್ರು ಎಷ್ಟು ಒಳ್ಳೆ ಸೃಷ್ಟಿ ಮಾಡಿದ್ದಾರೆ ನೋಡಿ. ಆಮೇಲೆ ಇನ್ನೊಂದು ಹೆಣ್ಮಕ್ಳಿಗೆ ಈ ಪಪಾಯ ಕೂಡ ಅಷ್ಟೇ, ಪಪಾಯ ನಾವು ಅರ್ಧ ಕಟ್ ಮಾಡಿ ನೋಡಿ, ಅದ್ರೊಳಗೆ ಬೀಜ ಎಲ್ಲ ತೆಗೆದು ಚಿಕ್ಕ ಚಿಕ್ಕ ಇದಿರುತ್ತಲ್ವಾ, ಅದೇ ತರ ನಮ್ಮ ಯೂಟ್ರಸ್ ಅಲ್ಲಿ ಕೂಡ ಚಿಕ್ಕ ಚಿಕ್ಕ ಇದು ಇರುತ್ತೆ. ಅದೆಲ್ಲ ನಮ್ಗೆ ದೇವರು ನಮ್ಗೆ ರಿಲೇಟೆಡ್ ಆಗಿ ಕೊಟ್ಟಿದ್ದಾರೆ. ಸೊ ಇಂಥ ನೇಚರ್ ನಮಗೆ ಕೊಟ್ಟಿದ್ದನ್ನ ನಾವು ಬಳಸೋದ್ರಿಂದ ನಮ್ಗೆ ಯಾವ್ದೇ ತರ ಸೀಸನ್ ವೈಸ್, ನಾನು ಯಾವಾಗ್ಲೂ ಹೇಳ್ತಾರೆ ಸೀಸನ್ ವೈಸ್, ನಮ್ಗೆ ಸ್ಟ್ರೀಟ್ ನಲ್ಲಿ ಯಾವ್ದೆಲ್ಲ ಜಾಸ್ತಿ ತರ್ತದೆಲ್ಲ ಸೀಸನ್ ವೈಸ್ ಫ್ರೂಟ್ಸ್ ಗಳು, ವೆಜಿಟೇಬಲ್ಸ್ ಗಳನ್ನ ಅವಾಗ ನಾವು ಯೂಸ್ ಮಾಡ್ಕೋಬಹುದು. ಬಟ್ ಎನಿ ಟೈಮ್ ಸಿಗುತ್ತೆ ದೊಡ್ಡ ಮಾಲ್ಗಳಲ್ಲಿ. ಬಟ್ ಅದಕ್ಕಿಂತ ನಾವು ಸೀಸನ್ ವೈಸ್ ಯಾವ್ದೆಲ್ಲ ನಮಗೆ ಕಣ್ಣಿಗೆ ತಗೊಳ್ಳೋದ್ರಿಂದ ನಮ್ಮ ದೇಹಕ್ಕೆ, ನಮ್ಮ ಇದಕ್ಕೆ ಅಷ್ಟು ನಮ್ಗೆ ಒಳ್ಳೆ ಫುಡ್ ನಾವು ಕೊಡ್ತಾ ಇದೀವಿ ಅಂತ ಹೇಳ್ಬಹುದು. ಸೊ ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನಿಮ್ಮ ಟೈಮ್ ನ ನನಗೆ ಕೊಟ್ಟು ನೀವೆಲ್ಲ ಕೇಳಿದ್ದಕ್ಕೆ ಥ್ಯಾಂಕ್ ಯು ಒನ್ಸ್ ಅಗೇನ್, ಥ್ಯಾಂಕ್ ಯು ಸೋ ಮಚ್.